ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಕಿರಣ್. ಈ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ನಿಂದ ಹಿಡಿದು ಅಡ್ವಾನ್ಸ್ಡ್ ಲೆವೆಲ್ ವರೆಗೂ ಸಬ್ಜೆಕ್ಟ್ ನ ಕವರ್ ಮಾಡಲಾಗಿದೆ. ಸೊ ಆದ್ರಿಂದ ಗಮನವಿಟ್ಟು ಈ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಆಕ್ಚುಲಿ ಹೊರಗಡೆ ಇದೇ ಕೋರ್ಸ್ಗೆ 4,000 ರಿಂದ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಹುಷಾರಾಗಿ ಕಲೀರಿ, ನಿಮ್ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ಗೆ ಇದು ತುಂಬಾ ಉಪಯೋಗ ಆಗಬಹುದು. ಓಕೆನಾ? ಸೊ ಇದೊಂದು ಎಜುಕೇಶನಲ್ ವಿಡಿಯೋ ಗೈಸ್, ಆದ್ರಿಂದ ಇದ್ರಲ್ಲಿ ಹೇಳ್ಕೊಡೋ ಯಾವ ಒಂದು ಸ್ಟ್ರಾಟಜಿಸ್ನು ಡೈರೆಕ್ಟ್ ಮಾರ್ಕೆಟ್ ಅಲ್ಲಿ ಅಪ್ಲೈ ಮಾಡಬೇಡಿ. ಫಸ್ಟ್ ನೀವು ಬ್ಯಾಕ್ ಟೆಸ್ಟ್ ಮಾಡಿ, ನೀವು ಪ್ರಾಕ್ಟೀಸ್ ಮಾಡಿ, ಅದು ಚೆನ್ನಾಗಿ ವರ್ಕ್ ಆಗ್ತಿದೆ ಅನ್ಸಿದ್ಮೇಲೆ ಸೊ ಅದು ನಿಮ್ದೇ ಆದ ಒಂದು ಸ್ಟೈಲ್ ನಲ್ಲಿ ಸೊ ನೀವು ಆ ಒಂದು ಸ್ಟ್ರಾಟಜಿಸ್ ನ ಅಪ್ಲೈ ಮಾಡಿ. ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಜರ್ನಿ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ, ಫಸ್ಟ್ ಕಲಿಬೇಕು ಆಯ್ತಾ. ಈ ಒಂದು ಸ್ಟಾಕ್ ಮಾರ್ಕೆಟ್ ಏನು, ಮತ್ತೆ ಅದು ಹೆಂಗ್ ವರ್ಕ್ ಆಗತ್ತೆ, ಸೊ ಅದ್ರದ್ದು ಇನ್ ಅಂಡ್ ಔಟ್ ಎಲ್ಲ ತಿಳ್ಕೊಂಡು ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸ್ಟಾಕ್ ಮಾರ್ಕೆಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು. ಸೊ ಅದಾದ್ಮೇಲೆ ಸೊ ಆಕ್ಚುಲಿ ಏನೇನು ಸ್ಟ್ರಾಟಜೀಸ್ ಎಲ್ಲ ಕಲ್ತಿರ್ತಿರಲ್ಲ ಅದನ್ನ ಬ್ಯಾಕ್ ಟೆಸ್ಟ್ ಮಾಡ್ಬೇಕು. ಸೊ ಬ್ಯಾಕ್ ಟೆಸ್ಟ್ ಹೆಂಗೆ ಅಂತ ಅಂದ್ರೆ, ಒಂದು ಇದು ಟ್ರೇಡಿಂಗ್ ವ್ಯೂ. ಸೊ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಟ್ರೇಡಿಂಗ್ ವ್ಯೂಗೆ ಹೋದ್ರೆ ಸೊ ನಮ್ಗೆ ಯಾವ್ದೊಂದು ಸೆಗ್ಮೆಂಟ್ ಬೇಕು, ನಿಫ್ಟಿನ, ಬ್ಯಾಂಕ್ ನಿಫ್ಟಿನ, ಯಾವ್ದ್ಯಾವ್ದು ಸೆಗ್ಮೆಂಟ್ ಬೇಕು, ಕ್ರೂಡ್ ಆಯಿಲ್, ಯಾವ್ದು ಬೇಕೋ ಅದು ನೀವೇನ್ ಸ್ಟ್ರಾಟಜಿಸ್ ಕಲ್ತಿರ್ತೀರಲ್ಲ ಅದೆಲ್ಲ ಚೆನ್ನಾಗಿ ವರ್ಕ್ ಆಗ್ತಿದ್ಯಾ ಅಂತ ಒಂದ್ಸತಿ ಪ್ರೀವಿಯಸ್ ಚಾರ್ಟ್ ನ ನೋಡ್ಬಿಟ್ಟು ಸೊ ಅದೊಂದು ಐಡಿಯಾ ಬರುತ್ತೆ. ಆ ಒಂದು ಪ್ರೀವಿಯಸ್ ಚಾರ್ಟ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆನಾ? ಸೊ ಅದಾದ್ಮೇಲೆ ಪೇಪರ್ ಟ್ರೇಡ್ ಮಾಡ್ಬೇಕು. ಪೇಪರ್ ಟ್ರೇಡ್ ಹೆಂಗೆ ಅಂತಂದ್ರೆ, ಸೊ ಡಿಮ್ಯಾಟ್ ಅಕೌಂಟ್ಗೆ ನೀವು ಅಮೌಂಟ್ ಹಾಕ್ಬಾರ್ದು. ಸೊ ಅದ್ರ ಬದಲಾಗಿ ನೀವು ಏನೇನ್ ಸ್ಟ್ರಾಟಜಿಸ್ ಕಲ್ತಿರ್ತೀರಲ್ಲ ಅವನ್ನ ಪೇಪರ್ ಅಲ್ಲಿ ಬರ್ಕೋಬೇಕು. ಸೊ ಇದು ಫಾರ್ ಎಕ್ಸಾಂಪಲ್ ಯಾವ್ದೊಂದು ರಿಲಯನ್ಸ್ ಇವತ್ ಬೈ ಮಾಡಿರ್ತೀರಾ ಅನ್ಕೊಳ್ಳಿ ಇಂಟ್ರಾಡೇಗೆ. ಸೊ ಇಷ್ಟಕ್ಕೆ ಬೈ ಮಾಡಿದೀನಿ, ಟಾರ್ಗೆಟ್ ಎಷ್ಟು, ಸ್ಟಾಪ್ ಲಾಸ್ ಎಷ್ಟು, ಆವತ್ತಿಗೆ ಟಾರ್ಗೆಟ್ ಅಚೀವ್ ಆಯ್ತಾ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಯ್ತಾ. ಸೊ ಆ ತರ ಈ ಪೇಪರ್ ಮೇಲೆ ಬರ್ದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಚಿಕ್ಕ ಕ್ವಾಂಟಿಟಿಯಿಂದ ಸ್ಟಾರ್ಟ್ ಮಾಡ್ಬೇಕು. ಲೈಕ್ 5 ಕ್ವಾಂಟಿಟಿ, 10 ಕ್ವಾಂಟಿಟಿ, ಆ ತರ ಒಂದ್ 10,000 ರೂಪಾಯಿ ಕ್ಯಾಪಿಟಲ್ ಹಾಕಿ ಆ ತರ ಸ್ಮಾಲ್ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಒಂದ್ಸತಿ ನಿಮಗೆ ಕಾನ್ಫಿಡೆನ್ಸ್ ಬಂದು ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ ಅನ್ಸದ್ಮೇಲೆ ಅವಾಗ ನೀವು ಒಂದು ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡೋದು, ಅದೇ ಕ್ವಾಂಟಿಟಿನ ಜಾಸ್ತಿ ತಗೋಬಹುದು. ಸೊ ಇದು ಆಕ್ಚುಲಿ ಪ್ರೊಸೀಜರ್ ಇರೋದು. ಓಕೆನಾ? ಫಸ್ಟ್ ಕಲೀರಿ, ಆಮೇಲೆ ಬ್ಯಾಕ್ ಟೆಸ್ಟ್ ಮಾಡಿ, ಆಮೇಲೆ ಪೇಪರ್ ಟ್ರೇಡ್ ಮಾಡಿ, ಆಮೇಲೆ ಚಿಕ್ಕ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡಿ, ಅದಾದ್ಮೇಲೆ ಚೆನ್ನಾಗಿ ಕಾನ್ಫಿಡೆನ್ಸ್ ಬಂದ್ಮೇಲೆ ನೀವು ಒಂದು ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡ್ಬೋದು. ಓಕೆನಾ? ಸೊ ಇದು ಒಂದು ಸೇಫೆಸ್ಟ್ ಮೆಥಡ್ ಆಗಿದೆ. ಸೊ ಡೈರೆಕ್ಟ್ ನೀವು 1 ಲಕ್ಷ 2 ಲಕ್ಷ ತಗೊಂಡೋಗಿ ಈ ಹೆವಿ ಕ್ವಾಂಟಿಟೀಸ್ ನ ಬೈ ಮಾಡೋದು, ಆ ತರ ಮಾಡೋದು ಸ್ವಲ್ಪ ಎಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಲಾಸಸ್ ನ ನೀವು ಫೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಓಕೆನಾ? ಸೊ ಇದೊಂದು ಮೆಥಡ್ ನ ಫಾಲೋ ಮಾಡಿ. ಮೋಸ್ಟ್ಲಿ ಒಂದು 2 ರಿಂದ 3 ತಿಂಗಳು ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ತುಂಬಾ ಸೇಫ್ ಆಗಿರುತ್ತೆ. ಸೊ ಫೈನಾನ್ಷಿಯಲ್ ವೈಸು ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಸೊ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ರೆ ಏನು? ಸ್ಟಾಕ್ ಮಾರ್ಕೆಟ್ ಇದು ಒಂದು ಎಕ್ಸ್ಚೇಂಜ್ ಆಯ್ತಾ. ಸ್ಟಾಕ್ ಬ್ರೋಕರ್ಸ್ ಅಥವಾ ಟ್ರೇಡರ್ಸ್ ಬೈ ಇದು ಶೇರ್ಸ್ ನ, ಬಾಂಡ್ಸ್, ಸೆಕ್ಯೂರಿಟೀಸ್ ನ ಬೈ ಮಾಡೋದು ಮತ್ತೆ ಸೆಲ್ ಮಾಡೋದು ಅದೊಂದು ಪ್ಲೇಸ್ ಆಯ್ತಾ. ಸೊ ಅದನ್ನ ನಾವು ಸ್ಟಾಕ್ ಮಾರ್ಕೆಟ್ ಅಂತೀವಿ. ಸೊ ಮುಂಚೆ ಎಲ್ಲ ಒಂದು ಫಿಸಿಕಲ್ ಆಗಿ, ಸೊ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ, ಮುಂಬೈಯಲ್ಲಿ, ಸೊ ಪರ್ಸನ್ ಟು ಪರ್ಸನ್ ಅಲ್ಲಿ ಬಂದ್ಬಿಟ್ಟು ಆ ಒಂದು ಮಾರ್ಕೆಟ್ ಹತ್ರ ಬಂದು ಅಂದ್ರೆ NSE ಆ ಒಂದು ಎಕ್ಸ್ಚೇಂಜ್ ಹತ್ರ ಬಂದು ಮ್ಯಾನ್ಯಲ್ ಆಗಿ ಪೇಪರ್ಸ್ ನ ಆತರ ಎಕ್ಸ್ಚೇಂಜ್ ಮಾಡ್ತಾ ಇದ್ರು, ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತಾ ಇದ್ರು. ಬಟ್ ಇವಾಗೆಲ್ಲ ಡಿಮ್ಯಾಟ್ ಅಕೌಂಟ್ ಬಂದ್ಮೇಲೆ ಸೊ ಎಲ್ಲ ಈಸಿ ಆಗಿದೆ. ಸೊ ಎಲ್ಲ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಾವು ಟ್ರೇಡ್ ಮಾಡ್ತೀವಿ. ಸೊ ಇದರಲ್ಲಿ 2 ಎಕ್ಸ್ಚೇಂಜಸ್ ಇದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ನಾವು ಮೇಜರ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಾವು ಟ್ರೇಡ್ ಮಾಡ್ತಾ ಇರ್ತೀವಿ. ಓಕೆನಾ? ಸೊ ಅದಾದ್ಮೇಲೆ ಸೆನ್ಸೆಕ್ಸ್ ಅಂತ ಅಂದ್ರೆ ನಾವೊಂದು ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಏನಿರುತ್ತಲ್ಲ ಸೊ ಅದ್ರದ್ದು ಕಂಪ್ಲೀಟ್ ಪರ್ಫಾರ್ಮೆನ್ಸ್ ನ ಇದೇ ಕ್ಯಾಪ್ಚರ್ ಮಾಡುತ್ತೆ ಸೆನ್ಸೆಕ್ಸ್. ಓಕೆನಾ? ಅದನ್ನ ಸೆನ್ಸಿಟಿವ್ ಇಂಡೆಕ್ಸ್ ಅಂತೀವಿ. ಸೊ ಇದೊಂದಾಯ್ತು. ಅದಾದ್ಮೇಲೆ ಇದ್ರಲ್ಲೇ ಇನ್ನು ಬೇಜಾನ್ ಸೆಗ್ಮೆಂಟ್ಸ್ ಇದೆ. ನಿಫ್ಟಿ ಇದೆ, ಬ್ಯಾಂಕ್ ನಿಫ್ಟಿ ಇದೆ, ಕ್ರೂಡ್ ಆಯಿಲ್ ಇದೆ, ಸೊ ಅದೆಲ್ಲ ಇದೆ. ಸೊ ನಿಫ್ಟಿ ಅಂತ ಅಂದ್ರೆ ಇದೊಂದು ಇವು ನಮ್ದೇನು ಸ್ಟಾಕ್ಸ್ ಲಿಸ್ಟ್ ಆಗಿರ್ತಾವಲ್ಲ, ರಿಲಯನ್ಸ್, TCS, HDFC ಬ್ಯಾಂಕ್, ಈ ತರದ್ದು ಏನ್ ಕಂಪ್ನೀಸ್ ಲಿಸ್ಟ್ ಆಗಿರುತ್ತಲ್ಲ ಸೊ ಅದನ್ನ ಅವುಗಳ ಪರ್ಫಾರ್ಮೆನ್ಸ್ ನ ಇದು ನಿಫ್ಟಿ ಕ್ಯಾಪ್ಚರ್ ಮಾಡುತ್ತೆ. ಅಂತ ಅಂದ್ರೆ ಇವಾಗ
ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಅಂತ ಅನ್ಕೊಳ್ಳಿ, ಟೋಟಲ್ ಇವೆಲ್ಲ ನಿಫ್ಟಿ 50 ಸ್ಟಾಕ್ಸ್, ಓಕೆನಾ. ಸೊ ಈ ಸ್ಟಾಕ್ಸ್ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ, ಫಾರ್ ಎಕ್ಸಾಂಪಲ್ 100% ಇದ್ರೆ ಆ 100% ರಿಲಯನ್ಸ್ಗೆ ಒಂದು 10%, TCS ಗೂ ಇಷ್ಟು 10%, ಆ ತರ HDFC ಬ್ಯಾಂಕ್ಗೆ. ಸೊ ಇದು ಈ ತರ ಪರ್ಸೆಂಟೇಜ್ ಕೊಡ್ತಾ ಹೋಗಿರ್ತಾರೆ. ಇದು ICICI ಬ್ಯಾಂಕ್ ಒಂದು, ಅದು ಡಿಪೆಂಡ್ಸ್, ಅದು ಎಕ್ಸಾಕ್ಟ್ ನಂಬರ್ಸ್ ನನಗೆ ಗೊತ್ತಿಲ್ಲ, ಬಟ್ ಜಸ್ಟ್ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಸೊ ಇಲ್ಲೆಲ್ಲ 2%, 1%, ಆ ತರ ಎಲ್ಲರದ್ದು ಕಂಬೈಂಡ್ ಆಗಿ 100% ಆಗತ್ತೆ. ಸೊ ಅದ್ರದ್ದು ಪರ್ಫಾರ್ಮೆನ್ಸ್ ನ ನಿಫ್ಟಿ 50 ಕ್ಯಾಪ್ಚರ್ ಮಾಡುತ್ತೆ. ನಿಫ್ಟಿ 100 ಇದೆ, ಸೊ ನಿಫ್ಟಿ ಇಂಡೆಕ್ಸ್ ಇದೆ. ಸೊ ನಿಫ್ಟಿ ಇಂಡೆಕ್ಸ್ ಟೋಟಲ್ ಓವರ್ ಆಲ್ ಸ್ಟಾಕ್ಸ್ ಆ ಒಂದು ಪರ್ಫಾರ್ಮೆನ್ಸ್ ನ ಕ್ಯಾಪ್ಚರ್ ಮಾಡುತ್ತೆ. ಸೊ ಇದು ನಿಫ್ಟಿ ಆಯ್ತು. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ. ಸೊ ನಮ್ದು ಏನು ಟೋಟಲ್ ಬ್ಯಾಂಕ್ಸ್ ಇದಾವಲ್ಲ, ಟೋಟಲ್ 12 ಬ್ಯಾಂಕ್ಸ್, ಮೇಜರ್ ಬ್ಯಾಂಕ್ಸ್ ಇದಾವೆ. ಸೊ ಅದ್ರದ್ದು ಪರ್ಫಾರ್ಮೆನ್ಸ್ ನ ಬ್ಯಾಂಕ್ ನಿಫ್ಟಿ ಕ್ಯಾಪ್ಚರ್ ಮಾಡುತ್ತೆ. ಸೊ ನಾವು ಇದರಲ್ಲಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅದ್ರಲ್ಲೆಲ್ಲ ಫ್ಯೂಚರ್ಸ್ ಅಲ್ಲೂ ಟ್ರೇಡ್ ಮಾಡ್ಬೋದು, ಆಪ್ಷನ್ಸ್ ಅಲ್ಲೂ ಟ್ರೇಡ್ ಮಾಡ್ಬೋದು. ಸೊ ಅದು ಬಂದ್ಬಿಟ್ಟು ಇದು F&O ಅಂತೀವಿ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್, ಓಕೆನಾ. ಇಲ್ಲಿ ನೋಡ್ತಿದ್ರಲ್ಲ, ಸೊ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಇಂಡೆಕ್ಸ್ ಇದು ಆಕ್ಚುಲಿ ನೀವು ಯಾವತ್ತೇ ಆಯ್ತು ಚಾರ್ಟ್ ನೋಡ್ಬೇಕಾದ್ರೆ ಇದ್ರಲ್ಲಿ ಇಂಡೆಕ್ಸ್ ಅಲ್ಲಿ ನೋಡ್ಬೇಕು. ಸೊ ಇಲ್ಲಿ ಫ್ಯೂಚರ್ಸ್ ಅಂತ ಇರುತ್ತಲ್ಲ, ಅದ್ರಲ್ಲೆಲ್ಲ ಚಾರ್ಟ್ ನೋಡ್ಬೇಕಾಗಿರೋದು. ಸೊ ಈ ಒಂದು ಬ್ಯಾಂಕ್ ನಿಫ್ಟಿ ಇಂಡೆಕ್ಸು, ನಿಫ್ಟಿ ಇಂಡೆಕ್ಸು, ಮತ್ತೆ ಮಿಡ್ ಕ್ಯಾಪ್ ಇಂಡೆಕ್ಸ್, ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಇರುತ್ತಲ್ಲ, ಸೊ ಅದ್ರಲ್ಲಿ ನಾವು ನೋಡ್ಬೇಕಾಗತ್ತೆ. ಸೊ ಇದೆಲ್ಲ ಇಂಡೆಕ್ಸ್. ಇಲ್ಲೇನ್ ಕಾಣ್ತಾ ಇದೆಲ್ಲ FUT ಫ್ಯೂಚರ್ಸ್, ಇದೆಲ್ಲ P ಬಂದ್ಬಿಟ್ಟು ಆಪ್ಷನ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕೊಮಾಡಿಟೀಸ್ ಅಂತ ಇದೇ ಒಂದು ಬ್ಯಾಂಕ್ ನಿಫ್ಟಿ ತರ ಕೊಮಾಡಿಟೀಸ್ ಇರುತ್ತೆ. ಸೊ ಅದು ಬಂದ್ಬಿಟ್ಟು ಕ್ರೂಡ್ ಆಯಿಲ್, ಗೋಲ್ಡ್, ಸಿಲ್ವರ್, ಸೊ ಅವೆಲ್ಲ ಇದಾವೆ, ಕಾಪರು. ಸೊ ಅದ್ರಲ್ಲೂ ನಾವು ಟ್ರೇಡ್ ಮಾಡ್ಬೋದು. ಓಕೆ, ಆಮೇಲೆ ಇಂಟ್ರಾಡೇ ಟ್ರೇಡಿಂಗು. ಸೊ ನಾವೇನು ಅವತ್ತಿಂದ ಅವತ್ತು ಬೆಳಗ್ಗೆ ಬೈ ಮಾಡೋದು, ಸಂಜೆ ಸೆಲ್ ಮಾಡೋದು, ಅದೇ ಬೆಳಗ್ಗೆ ಬೈ ಮಾಡಿ ಆಮೇಲೆ ಕಾಲ್ ಎಕ್ಸಿಟ್ ಆಗೋದು, ಅಥವಾ ಸೆಲ್ ಮಾಡಿ ಆಮೇಲೆ ಪ್ರಾಫಿಟ್ ಬುಕ್ ಮಾಡೋದು, ಆ ತರ ಇರುತ್ತಲ್ಲ. ಸೊ ಅವತ್ತಿಂದ ಅವತ್ತಿಗೆ ನಾವು ಟ್ರೇಡ್ ಮಾಡೋದನ್ನ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತೀವಿ. ಸೊ ಮತ್ತೆ FIIs ಮತ್ತೆ DIIs ರಿಟೇಲರ್ಸ್, ಇವ್ರು ಯಾರು ಅಂತಂದ್ರೆ, FIIs ಬಂದ್ಬಿಟ್ಟು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, DIIs ಬಂದ್ಬಿಟ್ಟು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ರಿಟೇಲರ್ಸ್ ಬಂದ್ಬಿಟ್ಟು ನಾವು ಪಬ್ಲಿಕ್ಸ್. ಸೊ ಫಾರಿನ್ ಇಂದ ಏನು ಇನ್ವೆಸ್ಟ್ಮೆಂಟ್ ನ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರಲ್ಲ, ಸೊ ಅವರು FIIs ಆಗ್ತಾರೆ. DIIs ಬಂದ್ಬಿಟ್ಟು ನಾವು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ನಾವ್ ಏನ್ ಮ್ಯೂಚುವಲ್ ಫಂಡ್ಸ್ಗೆಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡ್ತಿರ್ತೀವಿ, ಅದ್ರದ್ದೆಲ್ಲ ಇವ್ರು ಹ್ಯಾಂಡಲ್ ಮಾಡ್ತಿರ್ತಾರೆ. ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ನಾವ್ ಏನೇ ಮ್ಯೂಚುವಲ್ ಫಂಡ್ಸ್ ಹಾಕಿದ್ರು ಇವರೆಲ್ಲ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಅದನ್ನ ಇನ್ವೆಸ್ಟ್ ಮಾಡಿ ಅದರಿಂದ ಪ್ರಾಫಿಟ್ ಜನರೇಟ್ ಮಾಡ್ತಾರೆ. ಓಕೆನಾ. ಅಲ್ಟಿಮೇಟ್ಲಿ FIIs ಮತ್ತೆ DIIsಗೆ ಸೊ ನಿಜ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಮೇನ್ ಇನ್ಕಮ್ ಬೇಕಾಗಿರೋದು ನಮ್ಮ ಪಬ್ಲಿಕ್ದು. ಓಕೆನಾ. ತುಂಬಾ ಸತಿ ನೋಡ್ಬೋದು FIIs ಸೆಲ್ ಮಾಡ್ತಿದ್ರೆ DIIs ಬೈ ಮಾಡ್ತಿರ್ತಾರೆ. ಕೆಲವೊಂದ್ಸತಿ DIIs ಸೆಲ್ ಮಾಡ್ತಿದ್ರೆ FIIs ಬೈ ಮಾಡ್ತಿರ್ತಾರೆ. ಆ ತರ ಎಲ್ಲ ಆಗ್ತದೆ. ಕೆಲವೊಂದ್ಸತಿ ಇವರಿಬ್ರು ಒಂದೇ ಕಡೆ ಇದ್ಬಿಡ್ತಾರೆ, ಬೈಯರ್ಸ್ ಆಗಿರ್ತಾರೆ ಅಥವಾ ಸೆಲ್ಲರ್ಸ್ ಆಗಿರ್ತಾರೆ. ಅಂತ ಟೈಮಲ್ಲೆಲ್ಲ ಪಬ್ಲಿಕ್ಸ್ ತುಂಬಾ ಏನು ಅವ್ರ ಪೊಸಿಷನ್ಸ್ನೆಲ್ಲ ಟ್ರ್ಯಾಪ್ ಮಾಡ್ಬಿಡ್ತಾರೆ. ಓಕೆನಾ. ಆ ತರ ಎಲ್ಲ ಆಗ್ತಿರುತ್ತೆ. ಸೊ ಅಲ್ಟಿಮೇಟ್ಲಿ ಇವರಿಬ್ರಿಗೂನು ಸೊ ಅಮೌಂಟ್, ರಿಟೇಲರ್ಸ್ ಅಮೌಂಟ್ ಬೇಕಾಗತ್ತೆ. ರಿಟೇಲರ್ ಅಮೌಂಟ್ ನ ತುಂಬಾ ಟಾರ್ಗೆಟ್ ಮಾಡ್ತಾರೆ. ಓಕೆ, ಅದಾದ್ಮೇಲೆ ಸೊ ಮಾರ್ಕೆಟ್ ಆಕ್ಚುಲ್ ಆಗಿ ಒಂದು 9:15 ಓಪನ್ ಆಗತ್ತೆ ಅನ್ಕೊಳ್ಳಿ. 9:15 ಓಪನ್ ಆಗೋದು 9:08 ಅಂದ್ರೆ 9 ಗಂಟೆ 8 ನಿಮಿಷಕ್ಕೆ ಆಲ್ರೆಡಿ ಮನಿ ಕಂಟ್ರೋಲ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ನೀವು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಮನಿ ಕಂಟ್ರೋಲ್ ಅಂತ ಅದೊಂದು ಡೌನ್ಲೋಡ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ 9 ಗಂಟೆ 8 ನಿಮಿಷಕ್ಕೆ ಸೊ ಈ ತರ ಅಪ್ಡೇಟ್ ಆಗುತ್ತೆ. ಸೆನ್ಸೆಕ್ಸ್ ಎಷ್ಟು ಗ್ಯಾಪ್ ಅಪ್ ಆಗ್ತಿದ್ಯಾ, ಗ್ಯಾಪ್ ಡೌನ್ ಆಗ್ತಿದ್ಯಾ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್, ಸೊ ಇದೆಲ್ಲ ಗ್ಯಾಪ್ ಅಪ್ ಆಗ್ತಿದ್ಯಾ, ಗ್ಯಾಪ್ ಡೌನ್ ಆಗ್ತಿದ್ಯಾ ಎಲ್ಲ ಗೊತ್ತಾಗತ್ತೆ ನಿಮ್ಗೆ. ಸೊ ಓಕೆ, ಫಸ್ಟ್ ಒಂದು ಮಾರ್ಕೆಟ್ 9 ಕಾಲ್ಗೆ ಐದರ್ ಗ್ಯಾಪ್ ಅಪ್ ಆಗತ್ತೆ ಅಥವಾ ಗ್ಯಾಪ್ ಡೌನ್ ಆಗತ್ತೆ ಅಥವಾ ಫ್ಲಾಟ್ ಆಗಿ ಓಪನ್ ಆಗತ್ತೆ. ಓಕೆನಾ. ಸೊ ಇಲ್ಲಿ ನೋಡಿದ್ರೆ ಫ್ಲಾಟ್ ಆಗಿ ಓಪನ್ ಆಗ್ತಿದೆ. ಸೊ ಇಲ್ಲಿ ಕ್ಲೋಸ್ ಆಗಿರೋದು ಇಲ್ಲಿ ನೋಡಿ, ನಿಫ್ಟಿ ತಗೊಂಡಿದ್ದೀನಿ 22,055ಗೆ ಕ್ಲೋಸ್ ಆಗಿದೆ. ಬಟ್ ಇಲ್ಲಿ ಓಪನ್ ಆಗ್ತಿರೋದು ಎಷ್ಟಕ್ಕೆ ಓಪನ್ ಆಗ್ತಿದೆ? 22,057. ಅಂದ್ರೆ ಇದನ್ನ ಅಲ್ಲ ನೋಡ್ಬೇಕಾಗಿರೋದು ಇಲ್ಲಿ ನೋಡಿ. ಓಕೆ, ಎಷ್ಟು ಜಸ್ಟ್ ಒಂದು
2 ಪಾಯಿಂಟ್ಸ್ 1.5 2 ಪಾಯಿಂಟ್ಸ್ ಡಿಫ್ರೆನ್ಸ್ ಅಲ್ಲಿ ಓಪನ್ ಆಗ್ತಿದೆ. ಸೊ ಈ ತರ ಓಪನ್ ಆದ್ರೆ ಅದನ್ನ ನಾವು ಫ್ಲಾಟ್ ಓಪನಿಂಗ್ ಅಂತೀವಿ, ಅಂದ್ರೆ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಅದಾದ್ಮೇಲೆ ಗ್ಯಾಪ್ ಅಪ್ ಓಪನಿಂಗ್. ಸೊ ಇಲ್ಲಿ ನೋಡಿದ್ರೆ 22,378 ಇಲ್ಲಿ ಇದು ಓಪನ್ ಆಗ್ತಾರೆ, ಇದು ಕ್ಲೋಸ್ ಆಗಿರೋದು ಇಷ್ಟು ಕ್ಲೋಸ್ ಆದ್ರೆ ಓಪನ್ ಆಗ್ತಿರೋದು 22,511. ಟೋಟಲ್ ಎಷ್ಟು ಡಿಫ್ರೆನ್ಸ್? 133 ಪಾಯಿಂಟ್ಸ್ ಡಿಫ್ರೆನ್ಸ್ ಅಲ್ಲಿ ಓಪನ್ ಆಗ್ತಿದೆ. ಸೊ ಈ ತರ ಓಪನ್ ಆಗೋದನ್ನ ಗ್ಯಾಪ್ ಅಪ್ ಅಂತೀವಿ, ಗ್ಯಾಪ್ ಅಪ್ ಓಪನಿಂಗ್. ಅದಾದ್ಮೇಲೆ ಇದು ಗ್ಯಾಪ್ ಡೌನ್ ಓಪನಿಂಗ್. ಓಕೆನಾ? ಸೊ ಇಲ್ಲಿ ಕ್ಲೋಸ್ ಆಗಿರೋದು ಎಷ್ಟಕ್ಕೆ? 21,743. ಬಟ್ ಓಪನ್ ಆಗ್ತಿರೋದು ಎಷ್ಟಕ್ಕೆ? 21,659. ಸೊ 84 ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಗ್ತಿದೆ. ಸೊ ಇದನ್ನ ಗ್ಯಾಪ್ ಡೌನ್ ಓಪನಿಂಗ್ ಅಂತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ. ಓಕೆನಾ? ಸೊ ನೆನ್ನೆ ಇಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಐದರ್ ಗ್ಯಾಪ್ ಅಪ್ ಓಪನ್ ಆಗ್ಬೇಕು, ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗ್ಬೇಕು, ಇಲ್ಲ ಇಲ್ಲೆಲ್ಲಾದ್ರೂ ಫ್ಲಾಟ್ ಆಗಿ ಓಪನ್ ಆಗ್ಬೇಕು. ಅದೇ ತರ ಕ್ಲೋಸಿಂಗ್ನು ಅಷ್ಟೇ, ಇಲ್ಲ ಅಪ್ ಸೈಡ್ ಕ್ಲೋಸ್ ಆಗ್ಬೇಕು, ಇಲ್ಲ ಇಲ್ಲೇ ಎಲ್ಲಿ ಓಪನ್ ಆಗಿರುತ್ತೋ ಅಲ್ಲೇ ಕ್ಲೋಸ್ ಆಗ್ಬೇಕು, ಅಥವಾ ಡೌನ್ ಸೈಡ್ ಕ್ಲೋಸ್ ಆಗ್ಬೇಕು. ಓಕೆನಾ? ಓಪನಿಂಗ್ ಮತ್ತೆ ಕ್ಲೋಸಿಂಗು ಇದೇ ತರ ಇರುತ್ತೆ. ಸೊ ಇದು ಹೇಗ್ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ನೋಡಿದ್ದಾಯ್ತು. ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ. ಓಕೆನಾ? ಸಪೋರ್ಟ್ ಇಲ್ಲಿ ನೋಡಿ, ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಡೌನ್ ಸೈಡ್ ಬೀಳ್ತಾ ಇದೆ ಅಂತ ಅಂದ್ರೆ ಡೌನ್ ಸೈಡ್ ಬರ್ತಾ ಇದೆ ಅಂತ ಅಂದ್ರೆ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಹಾಲ್ಟ್ ಆಗುತ್ತೆ. ಸೊ ಇದನ್ನೇ ಸಪೋರ್ಟ್ ಅನ್ನೋದು. ಓಕೆನಾ? ಅದೇ ತರ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಾ ಇದ್ರೆ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಹಾಲ್ಟ್ ಆಗುತ್ತೆ. ಸೊ ಇದು ರೆಸಿಸ್ಟೆನ್ಸ್. ಓಕೆನಾ? ಸಮ್ ಟೈಮ್ಸ್ ಏನಾಗುತ್ತೆ, ಮಾರ್ಕೆಟ್ ಒಂದೇ ರೇಂಜ್ ಅಲ್ಲಿ ಇರುತ್ತೆ, ಇದನ್ನ ಝೋನ್ ಅಂತೀವಿ. ಓಕೆನಾ? ಸೊ ಇದು 3 ತರ: ಸಪೋರ್ಟ್, ರೆಸಿಸ್ಟೆನ್ಸ್, ಝೋನು. ಸೊ ಇಲ್ಲಿ ಅದೇ ಹೇಳಿರೋದು ಸಪೋರ್ಟ್. ಫಸ್ಟ್ ಬಂದ್ಬಿಟ್ಟು ಈ ಸಪೋರ್ಟ್ ನೋಡೋಣ ಹೆಂಗ್ ಐಡೆಂಟಿಫೈ ಮಾಡೋದು ಅಂತ. ಫಸ್ಟ್ ಸಪೋರ್ಟ್ ಮಾರ್ಕೆಟ್ ಬಂದು ಅವತ್, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇವತ್ತು ಕ್ಲೋಸ್ ಆಗಿದೆ ಅನ್ಕೊಳ್ಳಿ. ಓಕೆನಾ? ಹಿಂಗ್ ಬಂದ್ಬಿಟ್ಟು ಹಿಂಗ್ ಕ್ಲೋಸ್ ಆಗಿದೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ಫಸ್ಟ್ ಸಪೋರ್ಟ್ ಆಗುತ್ತೆ. ಓಕೆನಾ? ಸೊ ಎಲ್ಲಿ ಮಾರ್ಕೆಟ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತಲ್ಲ ಇದು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಇದು ಫಸ್ಟ್ ಸಪೋರ್ಟ್, ಇದು ಫಸ್ಟ್ ಸಪೋರ್ಟ್, ಇದು ಫಸ್ಟ್ ರೆಸಿಸ್ಟೆನ್ಸ್. ಓಕೆ? ಇಲ್ಲಿ ನೋಡೋದಾದ್ರೆ ನೋಡಿ, ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಓಪನ್ ಆಗಿ ಇಲ್ಲಿ ತನಕ ಹೋಗಿದೆ. ಓಕೆ? ಇದು ರೆಸಿಸ್ಟೆನ್ಸ್ ಇತ್ತು, ಅದಕ್ಕೆ ಅಲ್ಲಿಂದ ಮತ್ತೆ ಫಾಲ್ ಆಯ್ತು. ಓಕೆ? ಇಲ್ಲಿಗೆ ಬಂದು ಸಪೋರ್ಟ್ ತಗೊಂಡು ಮತ್ತೆ ಅಪ್ಸೈಡ್ ಹೋಗಕ್ಕೆ ಟ್ರೈ ಮಾಡ್ತಿದೆ. ಸೊ ಇದು ಬಂದ್ಬಿಟ್ಟು ರೆಸಿಸ್ಟೆನ್ಸ್, ಇದು ಫಸ್ಟ್ ಸಪೋರ್ಟ್. ಓಕೆ? ಸೆಕೆಂಡ್ ಒನ್ ಬಂದ್ಬಿಟ್ಟು ಮೇಜರ್ ಸಪೋರ್ಟ್ ಅಂತೀವಿ. ಮೇಜರ್ ಸಪೋರ್ಟ್ ಅಂತಂದ್ರೆ ಯಾವುದೇ ಒಂದು ಇದು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಒಂದು ಇದು ಇಂಡೆಕ್ಸ್ ಮಲ್ಟಿಪಲ್ ಟೈಮ್ ಯಾವ್ದೊಂದು ಪೊಸಿಷನ್ ಅಲ್ಲಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂತಿರುತ್ತಲ್ಲ, ಸೊ ಅದನ್ನ ನಾವು ಮೇಜರ್ ಸಪೋರ್ಟ್ ಅಂತೀವಿ. ಸೊ ಆಕ್ಚುಲ್ ಆಗಿ ಮಾರ್ಕೆಟ್ ಡೌನ್ ಇಂದ ಬಂದು ಅಪ್ಸೈಡ್ ಬಂದು ಇಲ್ಲಿ ಹಾಲ್ಟ್ ಮಾಡಿದ್ದಾದ್ಮೇಲೆ ಇದು ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆಗಿ ಅಪ್ಸೈಡ್ ಹೋದ್ಮೇಲೆ ಮತ್ತೆ ಇಲ್ಲಿ ಬಂತು, ಇಲ್ಲಿಗೆ ಬಂದಿದ್ ಮತ್ತೆ ತಿರ್ಗಾ ಅಪ್ಸೈಡ್ ಹೋಯ್ತು, ಮತ್ತೆ ಡೌನ್ ಸೈಡ್ ಬಂದು ಇದೇ ಪಾಯಿಂಟ್ ಅಲ್ಲಿ ಮತ್ತೆ ಸಪೋರ್ಟ್ ತಗೊಂತಿದೆ. ಸಪೋರ್ಟ್ ತಗೊಂಡು ಮತ್ತೆ ತಿರ್ಗಾ ಅಪ್ಸೈಡ್ ಹೋಯ್ತು. ಓಕೆನಾ? ಮತ್ತೆ ಅಪ್ಸೈಡ್ ಹೋಗಿದ್ದು ತಿರ್ಗಾ ಡೌನ್ ಸೈಡ್ ಬಂದಾಗ ಇಲ್ಲೇ ಸಪೋರ್ಟ್ ತಗೊಂತು, ಮತ್ತೆ ಇಲ್ಲಿಂದಾನೇ ಮಾರ್ಕೆಟ್ ಅಪ್ಸೈಡ್ ಹೋಯ್ತು. ಸೊ ಇದು ಈ ತರ ಮಲ್ಟಿಪಲ್ ಟೈಮ್ಸ್ ಏನ್ ಸಪೋರ್ಟ್ ತಗೊಂತಿರುತ್ತಲ್ಲ, ಇದನ್ನ ನಾವು ಮೇಜರ್ ಸಪೋರ್ಟ್ ಅಂತೀವಿ. ಓಕೆನಾ? ಮೇಜರ್ ಸಪೋರ್ಟ್ ಇದು ಫಸ್ಟ್ ಸಪೋರ್ಟ್, ಫಸ್ಟ್ ರೆಸಿಸ್ಟೆನ್ಸ್, ಅದಾದ್ಮೇಲೆ ಇದು ಮೇಜರ್ ಸಪೋರ್ಟ್ ಆಗುತ್ತೆ. ಓಕೆ? ಸೊ ಮೇಜರ್ ಸಪೋರ್ಟ್. ನೆಕ್ಸ್ಟ್ ಇದು ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಬಂತು, ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತು, ಮತ್ತೆ ಡೌನಿಗೆ ಬರಕ್ ಬಂತು, ಮತ್ತೆ ಅಗೇನ್ ಅಪ್ ಸೈಡ್ ಹೋಗಿ ಮತ್ತೆ ಇದೇ ಪಾಯಿಂಟ್ ಇಂದ ಮತ್ತೆ ರಿಜೆಕ್ಟ್ ಆಗಿ ಡೌನ್ ಸೈಡ್ ಬಂತು. ಅದಾದ್ಮೇಲೆ ಇಲ್ಲಿಗೆ ಬಂದಾಗ ನೋಡಿ ಎಷ್ಟೊಂದು ಹಾಲ್ಟ್ ಆಗಿದೆ. ಅಂದ್ರೆ ಇದನ್ನ ಮೇಜರ್ ರೆಸಿಸ್ಟೆನ್ಸ್ ಅಂತೀವಿ. ಅದಾದ್ಮೇಲೆ ಮಾರ್ಕೆಟ್ ಅಪ್ ಸೈಡ್ ಬ್ರೇಕ್ಔಟ್ ಆಗಿ
ಸಮ್ ಟೈಮ್ಸ್ ಏನಾಗುತ್ತೆ ಅದು ಡೌನ್ ಸೈಡ್ ಬರುತ್ತೆ, ಅಕಸ್ಮಾತ್ ಇಲ್ಲ ಡೌನ್ ಸೈಡ್ ಬಂದಿಲ್ಲ ಅಂತಂದ್ರೆ ಇದು ಮತ್ತೆ ಅಗೇನ್ ಸಪೋರ್ಟ್ ಆಗಿ ವರ್ಕ್ ಆಗಿ ಅಲ್ಲಿಂದ ಅಪ್ ಸೈಡ್ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅದನ್ನ ಮೇಜರ್ ರೆಸಿಸ್ಟೆನ್ಸ್ ಅಂತೀವಿ. ಇದೊಂದಾಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಝೋನು. ಇದ್ ನೋಡಿ ಎಷ್ಟೊಂದು ಇಲ್ಲಿ ಆಲ್ಮೋಸ್ಟ್ ಒಂದ್ 2.5 ತಿಂಗಳು ಒಂದೇ ಝೋನ್ ಅಲ್ಲಿ ಇದೆ. ಸೊ ಓಕೆನಾ, ಈ ತರ ಒಂದೇ ಝೋನ್ ಅಲ್ಲಿ ಇದ್ರೆ ಆಪ್ಷನ್ ಬೈಯರ್ಸ್ಗೆ ತುಂಬಾ ಕಷ್ಟ. ಆಪ್ಷನ್ ಸೆಲ್ಲರ್ಸ್ ತುಂಬಾ ದುಡ್ಡು ಮಾಡ್ತಾರೆ, ಆಪ್ಷನ್ ಬೈಯರ್ಸ್ಗೆ ತುಂಬಾ ಕಷ್ಟ, ಯಾಕಂದ್ರೆ ಪ್ರೀಮಿಯಂ ತುಂಬಾ ಡಿಕೆ ಆಗತ್ತೆ. ಸೊ ಇದೊಂಥರ ಹೆಂಗೆ ಅಂದ್ರೆ ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ಏನು ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಇದ್ದಾಗ ಸೊ ಈ ತರ ಒಂದೇ ರೇಂಜ್ ಅಲ್ಲಿ ಇರುತ್ತೆ. ಆ ತರ ಟೈಮಲ್ಲಿ ಆಪ್ಷನ್ ಬೈಯರ್ಸ್ ತುಂಬಾ ಹುಷಾರಾಗಿರ್ಬೇಕು. ಸೊ ಇದು ಒಂಥರ ಹೆಂಗಂದ್ರೆ ಆಪ್ಷನ್ ಬೈಯರ್ಸ್ಗೆ ಈ ತರ ಒಂದ್ ಸೈಡ್ಗೆ ಹೋಗ್ತಿದ್ರೆ ಆಪ್ಷನ್ ಬೈಯರ್ಸ್ಗೆ ತುಂಬಾ ದುಡ್ಡು ಬರುತ್ತೆ, ಈವನ್ ಆಪ್ಷನ್ ಸೆಲ್ಲರ್ಸ್ಗೂ ದುಡ್ಡು ಬರುತ್ತೆ ಈ ತರ ಟೈಮಲ್ಲಿ. ಸೊ ಇಲ್ಲೂ ಹಂಗೇನೆ. ಸೊ ಆಪ್ಷನ್ ಬೈಯರ್ಸ್ಗೆ ಇಲ್ಲೂ ಡೌನ್ ಸೈಡ್ ಬರ್ಬೇಕಾದ್ರೂ ಅಷ್ಟೇನೆ ಆಪ್ಷನ್ ಬೈಯರ್ಸ್ ದುಡ್ಡು ಮಾಡ್ತಾರೆ, ಆಪ್ಷನ್ ಸೆಲ್ಲರ್ಸ್ ದುಡ್ಡು ಮಾಡ್ತಾರೆ. ಬಟ್ ಝೋನ್ ಅಲ್ಲಿ ಇದ್ದಾಗ ಮಾತ್ರ ಆಪ್ಷನ್ ಸೆಲ್ಲರ್ಸ್ ಮಾತ್ರ ಜಾಸ್ತಿ ದುಡ್ಡು ಮಾಡೋದು, ಆಪ್ಷನ್ ಬೈಯರ್ಸ್ಗೆ ತುಂಬಾ ಕಮ್ಮಿ. ಯಾಕಂದ್ರೆ ಪ್ರೀಮಿಯಂ ತುಂಬಾ ಡಿಕೆ ಆಗ್ಬಿಡುತ್ತೆ, ಇದು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಜಾಸ್ತಿ. ಈ ತರ ಟೈಮಲ್ಲಿ ಆಪ್ಷನ್ ಬೈಯರ್ಸ್ ಟ್ರೇಡ್ ಮಾಡ್ದಂಗಿದ್ರೇನೆ ಒಳ್ಳೇದು. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ಚೈನ್ ಹೆಂಗೆ ನಾವು ಬಳಸಬೇಕು, ಆಪ್ಷನ್ ಚೈನ್ ಬಳಸಿ ಹೆಂಗೆ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ನಾವು ಡ್ರಾ ಮಾಡಬೇಕು ಅನ್ನೋದನ್ನ ನೋಡೋಣ. ಓಕೆ, ಸೊ ಆಪ್ಷನ್ ಚೈನ್ಗೆ ಇಲ್ಲಿ ಸೊ NSE ಇಂಡಿಯಾ ಅಂತ ಹೋಗಿ, ಸೊ NSE ಇಂಡಿಯಾಗೆ ಹೋಗಿ ಆಪ್ಷನ್ ಚೈನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಸೊ ನಾರ್ಮಲ್ ಆಗಿ ಒಂದು ಬ್ಯಾಂಕ್ ನಿಫ್ಟಿ, ಈ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಿಮ್ಗೆ ಯಾವ್ದು ಕನ್ವಿನಿಯೆಂಟ್, ನೀವು ಯಾವ್ದ್ರಲ್ಲಿ ಟ್ರೇಡ್ ಮಾಡ್ತಿರ್ತೀರೋ ಅದನ್ನ ಸೆಲೆಕ್ಟ್ ಮಾಡಿ. ಓಕೆ, ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಎಕ್ಸ್ಪೈರಿ ಡೇಟ್ ಯಾವತ್ತಿದೆ ನೋಡ್ಕೋಬೇಕು. ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡು 12th ಎಕ್ಸ್ಪೈರಿ ಡೇಟ್ ಇದೆ. ಸೊ ಇದರಲ್ಲಿ ಇದೇನು ಹೆಡ್ಡಿಂಗ್ಸ್ ಇದೆಯಲ್ಲ, ಇದನ್ನ ಓಪನ್ ಇಂಟ್ರೆಸ್ಟ್ ಅಂತೀವಿ, ಇದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಂತೀವಿ, ಇದೆಲ್ಲ ವಾಲ್ಯೂಮ್ ಎಷ್ಟು ಕ್ವಾಂಟಿಟಿ ಅದು. ಸೊ ಇವೆಲ್ಲ ಇದು ಏನ್ ಬೇಕಿಲ್ಲ. ಸೊ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್, ಲಾಸ್ಟ್ ಯಾವ ಒಂದು ಪ್ರೈಸ್ ಟ್ರೇಡ್ ಆಗಿರುತ್ತಲ್ಲ ಅದು, ಮತ್ತೆ ಇದೊಂದು ಚೇಂಜ್, ಇದೊಂದು ಪ್ರೈಸ್ ಚೇಂಜ್, ಬಿಡ್ ಕ್ವಾಂಟಿಟಿ. ಸೊ ಇವೆಲ್ಲ ಏನ್ ಬಿಡ್ ಅಂತಂದ್ರೆ ಎಷ್ಟು ಕೇಳ್ತಿದ್ದಾರೆ, ಇದು ಎಷ್ಟಕ್ ಮಾರಕ್, ಅಂದ್ರೆ ಇವ್ರು ಎಷ್ಟು ಕೇಳ್ತಿದ್ದಾರೆ, ಇವ್ರು ಎಷ್ಟಕ್ ಮಾರಕ್ ರೆಡಿ ಇದ್ದಾರೆ. ಸೊ ಈ ತರ ಇರುತ್ತೆ. ಇದೆಲ್ಲ ಏನ್ ತುಂಬಾ ಏನು ಬೇಕಾಗಲ್ಲ, ನಿಮ್ ಮೈನ್ ಬೇಕಾಗಿರೋದು ಸ್ಟ್ರೈಕ್ ರೇಟ್. ಇಲ್ಲಿ ಬಂದ್ಬಿಟ್ಟು ಸ್ಟ್ರೈಕ್ ಪ್ರೈಸ್, ಇದು ಸ್ಟ್ರೈಕ್ ಪ್ರೈಸ್ ಮತ್ತೆ ಓಪನ್ ಇಂಟ್ರೆಸ್ಟ್, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್, ಇದು ಕಾಲ್ ಸೈಡ್ ಆಯ್ತು. ಪುಟ್ ಸೈಡ್ ಅಷ್ಟೇನೆ, ಇದು ಸ್ಟ್ರೈಕ್ ಪ್ರೈಸ್ ಇರುತ್ತಲ್ಲ ಇದೆ ಸೇಮ್. ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಮತ್ತೆ ಇಲ್ಲಿ ಓಪನ್ ಇಂಟ್ರೆಸ್ಟ್, ಇದನ್ನ ಮೇನ್ ನೋಡ್ಕೋಬೇಕು. ಸೊ ಇಲ್ಲಿ ಓಪನ್ ಇಂಟ್ರೆಸ್ಟ್, ಅದಾದ್ಮೇಲೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್, ಇದು ಕಾಲ್ಸ್, ಈ ಸ್ಟ್ರೈಕ್ ಪ್ರೈಸ್ ಬೇಕು. ಪುಟ್ ಸೈಡ್ ಅಷ್ಟೇನೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಮತ್ತೆ ಓಪನ್ ಇಂಟ್ರೆಸ್ಟ್ ನ ನಾವು ಕನ್ಸಿಡರ್ ಮಾಡಬೇಕು. ಇದರಲ್ಲಿ ಆಕ್ಚುಲಿ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲೆಕ್ಟ್ ಮಾಡಿದಿಲ್ಲ. ಸೊ ಡೌನ್ ಸೈಡ್ ಬಂದ್ರೆ ಫಸ್ಟ್ ಬಂದ್ಬಿಟ್ಟು ಈ ಒಂದು ಲೆಫ್ಟ್ ಸೈಡ್ ಏನಿದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಔಟ್ ಆಫ್ ದ ಮನಿ ಅಂತೀವಿ. ಓಕೆ, ಸಾರಿ, ಇದು ಇನ್ ದ ಮನಿ. ಇಲ್ಲಿ ಏನಿದೆಯಲ್ಲ ಇದು ಇನ್ ದ ಮನಿ, ಇಲ್ಲಿ ಕಾಣ್ತಿರೋದು ಇನ್ ದ ಮನಿ. ಇದು ಕಾಲ್ ಸೈಡ್ ಇನ್ ದ ಮನಿ, ಇದು ಪುಟ್ ಸೈಡ್ ಇನ್ ದ ಮನಿ. ಓಕೆ, ಸೊ ಇಲ್ಲಿ ವೈಟ್ ಕಲರ್ ಏನ್ ಕಾಣಿಸ್ತಿದೆಯಲ್ಲ ಇದು ಔಟ್ ಆಫ್ ದ ಮನಿ, ಕಾಲ್ ಸೈಡ್ ಔಟ್ ಆಫ್ ದ ಮನಿ, ಇದು ಪುಟ್ ಸೈಡ್ ಔಟ್ ಆಫ್ ದ ಮನಿ. ಓಕೆ, 9 ಇವಾಗ ಎಕ್ಸಾಕ್ಟ್ ಪ್ರೈಸ್ ಇಲ್ಲಿದೆ. ಓಕೆ, 49,900. ಇದರಲ್ಲಿ ನೀವು ಜಸ್ಟ್ ಇದ್ರಲ್ಲಿ ಬಂದ್ರೆ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಎಲ್ಲಿ ವ್ಯಾಲ್ಯೂ ಇದೆ ಅಂತ ನೋಡಿ. 1,02,000 ಹೈಯೆಸ್ಟ್ ವ್ಯಾಲ್ಯೂ, 1,32,000, 1,50,000, 1,50,000 ಎಲ್ಲಿದೆ, 53,000 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಸೊ 1,50,000 ಇದನ್ನ ನಾವು ಚಾರ್ಟ್ ಅಲ್ಲಿ ಡ್ರಾ ಮಾಡಬೇಕು.
ಸೊ ಇದಲ್ಲಿ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಸೊ ಡಿಮ್ಯಾಟ್ ಅಕೌಂಟ್ಗೆ ಹೋಗಿ ಡೈರೆಕ್ಟ್ 53,000. ಸೊ ಇಲ್ಲಿ ಹಾರಿಜೆಂಟಲ್ ಲೈನು ಇದು ಮೇಜರ್ ರೆಸಿಸ್ಟೆನ್ಸ್ ಆಗತ್ತೆ. ಮೇಜರ್ ರೆಸಿಸ್ಟೆನ್ಸ್ ಅದೇ ತರ ಇಲ್ಲಿ ಬನ್ನಿ, ಈ ಸೈಡ್ ಬನ್ನಿ, ಪುಟ್ ಸೈಡ್ ಸಪೋರ್ಟ್ ಲೆವೆಲ್ ನೋಡ್ಬೇಕಾಗುತ್ತೆ. ಓಪನ್ ಇಂಟ್ರೆಸ್ಟ್ ಹೈ ಜಾಸ್ತಿ ಎಲ್ಲಿದೆ ಅಂತ ನೋಡ್ಬೇಕು. 47,000 ಹತ್ರ 1 ಲಕ್ಷ ಇದೆ. ಅದು ಬಿಟ್ರೆ ಓಕೆ. ಸೊ ಇದು 47,000 ಹತ್ರ 1 ಲಕ್ಷ ಇದೆ. ಇದು 47 ಸೊ 47,000 ಅದನ್ನು ಮೇಜರ್ ಸಪೋರ್ಟ್ ಅಂತ ಡ್ರಾ ಮಾಡಬೇಕು. 47,000 ಓಕೆ. ಸೊ ಇವೆರಡು ಮೇಜರ್ ಸಪೋರ್ಟು ಮೇಜರ್ ರೆಸಿಸ್ಟೆನ್ಸ್ ಆಯಿತು. ಅದಾದ್ಮೇಲೆ ಇನ್ನೂ ಒಂದು ಸೆಲೆಕ್ಟ್ ಮಾಡಬೇಕು. ಅದೇನಪ್ಪ ಅಂತ ಅಂದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್. ಇಲ್ಲೇನಿದೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಇಲ್ಲಿದೆಯಲ್ಲ, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಎಲ್ಲಿದೆ ಅಂತ ನೋಡಿ. ಜಾಸ್ತಿ ಕ್ವಾಂಟಿಟಿ 25,803. ಇಲ್ಲಿ 49,000. ಸೊ 49,000 ಇದೇ ಮೇಜರ್ ರೆಸಿಸ್ಟೆನ್ಸ್. ಓಕೆ, ಸೇಮ್ ಮೇಜರ್ ರೆಸಿಸ್ಟೆನ್ಸ್ ಆಲ್ರೆಡಿ 43,000 ಹತ್ರ ಆಲ್ರೆಡಿ ಅಪ್ಡೇಟ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಸಪೋರ್ಟ್ ನೋಡೋಣ. ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ನಂಬರ್ ಎಲ್ಲಿದೆ? ಸೊ 23,000. ಅದು ಬಿಟ್ರೆ 24,000. ಅದು ಬಿಟ್ರೆ ಸೇಮ್ ಇದನ್ನು ಅಷ್ಟೇ 35,000 ಇಲ್ಲಿದೆ. ಸೊ ಎರಡು ಒಂದೇ ತೋರಿಸ್ತಾ ಇದೆ. ಸೊ ಅಪ್ ಸೈಡ್ ಡೌನ್ ಸೈಡ್ ಎರಡು ಒಂದೇ ಕಡೆ ತೋರಿಸ್ತಿದೆ. ಸೊ ಇದೇ ಮೇಜರ್ ಸಪೋರ್ಟ್ ಮೇಜರ್ ರೆಸಿಸ್ಟೆನ್ಸ್ ಆಗಿದೆ. ಅದಲ್ದೇನೆ ನೀವು ಡೈಲಿ ಟ್ರೇಡ್ ಮಾಡಂಗಿದ್ರೆ ಒಂದು 15 ಮಿನಿಟ್ಸ್ಗೆ ಹೋಗಿ ಪ್ರೀವಿಯಸ್ ಡೇ ಲೋ ಇದು ಯಾವ್ದಿದು, ಇದು ಪ್ರೀವಿಯಸ್ ಡೇ ಲೋ, ಸೊ ಪ್ರೀವಿಯಸ್ ಡೇ ಹೈ. ಓಕೆ, ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡ್ಕೊಂಡು ಇಷ್ಟು ಮಾರ್ಕ್ ಮಾಡಬೇಕು ನೀವು ಟ್ರೇಡ್ ಮಾಡ್ಬೇಕಾದ್ರೆ. ಪ್ರೀವಿಯಸ್ ಡೇ ಲೋ ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡ್ಕೋಬೇಕು. ಜೊತೆಗೆ ಮೇಜರ್ ಸಪೋರ್ಟ್ ಮೇಜರ್ ರೆಸಿಸ್ಟೆನ್ಸ್ ನ ಆಪ್ಷನ್ ಚೈನ್ ನೋಡಿ ಮಾರ್ಕ್ ಮಾಡ್ಕೋಬೇಕು. ಜೊತೆಗೆ ಮಲ್ಟಿಪಲ್ ಟೈಮ್ಸ್ ಎಲ್ಲಿ ರಿಜೆಕ್ಟ್ ಆಗಿದೆ ಅದನ್ನು ನೋಡ್ಕೋಬೇಕು. ಮಲ್ಟಿಪಲ್ ಟೈಮ್ಸ್ ಇಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಆಕ್ಚುಲಿ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಟ್ ಆಗಿದೆ, ಬಟ್ ಇದು ಆಲ್ರೆಡಿ ಕ್ರಾಸ್ ಆಗಿರೋದ್ರಿಂದ ಸೊ ಇಲ್ಲಿ ನೋಡ್ಬೇಕು. ಸೊ ಇದು ಅಷ್ಟೇ ಮಲ್ಟಿಪಲ್ ಟೈಮ್ ರಿಜೆಕ್ಟ್ ಆಗಿದೆ. ಸೊ ಇದು ಕ್ರಾಸ್ ಆಗಿ ಹೋಗ್ತದೆ ಅಪ್ ಸೈಡ್. ಅದಾದ್ಮೇಲೆ ಡೌನ್ ಸೈಡ್ ಅಷ್ಟೇನೆ. ಸೊ ಇಲ್ಲೆಲ್ಲಿ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಟ್ ಆಗಿದೆ, ಬಟ್ ಇದು ಕರೆಕ್ಟ್ ಸಪೋರ್ಟ್ ಹತ್ರನೇ ಇದೆ. ಸೊ ಇದೆ ಇವಾಗ ನಮಗೆ ಪ್ರಾಪರ್ ಸೆಟಪ್. ಓಕೆ, ಇದನ್ನ ಕ್ರಾಸ್ ಆಗಿ ಅಪ್ ಸೈಡ್ ಹೋದ್ರೆ ಇಲ್ಲಿ ತನಕ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆ ತರ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಡ್ರಾ ಮಾಡಬೇಕು. ಸೊ ಇಲ್ಲೆಲ್ಲ ಅದನ್ನೇ ಹೇಳಿರೋದು. ಸೊ ಕಾಲ್ ಸೈಡ್ ಪುಟ್ ಸೈಡ್, ಕಾಲ್ ಸೈಡ್ ಇರೋದನ್ನ ರೆಸಿಸ್ಟೆನ್ಸ್ ಐಡೆಂಟಿಫೈ ಮಾಡ್ತೀವಿ, ಪುಟ್ ಸೈಡ್ ಇರೋದನ್ನ ಸಪೋರ್ಟ್ ಐಡೆಂಟಿಫೈ ಮಾಡ್ತೀವಿ. ಇಲ್ಲೆಲ್ಲ ನೋಡ್ಬೋದು. ನಿಮ್ಗೆ ಏನಾದ್ರು ಸೊ ವಿಡಿಯೋ ಬೇಗ ಅರ್ಥ ಆಗಿಲ್ಲ, ಇದೊಂದು ಸ್ವಲ್ಪ ಇನ್ನು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ವಿಡಿಯೋ ಒಂದ್ ಸ್ವಲ್ಪ ಬ್ಯಾಕ್ ಹೋಗ್ಬಿಟ್ಟು ನೋಡಿ. ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಡಲ್ ಸ್ಟಿಕ್ ನೋಡೋಣ. ಸೊ ಇದರಲ್ಲಿ ಎಲ್ಲಾ ಕ್ಯಾಂಡಲ್ ಸ್ಟಿಕ್ಸ್ ಏನೋ ಕವರ್ ಮಾಡಿಲ್ಲ, ಯಾಕಂದ್ರೆ ಏನ್ ಬೇಕಲ್ಲ. ಸೊ ನಮ್ಗೆ ಬುಲ್ಲಿಶ್ ಕ್ಯಾಂಡಲ್ಸ್, ಬೇರಿಶ್ ಕ್ಯಾಂಡಲ್ಸ್ ಮತ್ತೆ ನ್ಯೂಟ್ರಲ್ ಕ್ಯಾಂಡಲ್ ಸ್ಟಿಕ್ಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ಕವರ್ ಮಾಡಿದೆ. ಇಂಪಾರ್ಟೆಂಟ್ ಯಾವ್ದಿದೆ ಅದು. ಓಕೆ, ಇಲ್ಲಿ ನೋಡಿದ್ರೆ ಇದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ಸ್. ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ಸ್ ಯಾವಾಗಾದ್ರೆ ಸಪೋರ್ಟ್ ಲೆವೆಲ್, ಮಾರ್ಕೆಟ್ ಸಪೋರ್ಟ್ ಲೆವೆಲ್ ಅಲ್ಲಿ ಇದ್ದು ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ ಅನ್ನೋ ಒಂದು ಟೈಮ್ ಅಲ್ಲಿ ಸೊ ಈ ತರದ ಕ್ಯಾಂಡಲ್ಸ್ ಬೀಳ್ತಿರುತ್ತೆ. ಸೊ ಈ ತರದ ಕ್ಯಾಂಡಲ್ ನೋಡ್ಕೊಂಡು ನಾವು ಚಾರ್ಟ್ ಅಲ್ಲಿ ಸೊ ನಾವು ಯಾವ ಸೈಡ್ ಬುಲ್ಲಿಶ್ ಅಂದ್ರೆ ಬೈ ಸೈಡ್ ಇರ್ಬೇಕಾ ಸೆಲ್ ಸೈಡ್ ಇರ್ಬೇಕಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೋದು. ಸೊ ಇಲ್ಲೂ ಅಷ್ಟೇನೆ ಹ್ಯಾಮರ್. ಸೊ ಇವ್ ಹೆಂಗೆ ಅಂತಂದ್ರೆ ಇದು ಯಾವಾಗ ತುಂಬಾ ಬೈಯರ್ಸ್ ಎಲ್ಲ ಫುಲ್ ಸ್ಟ್ರಾಂಗ್ ಇರ್ತಾರಲ್ಲ ಈ ತರದ ಕ್ಯಾಂಡಲ್ಸ್ ಬೀಳ್ತಿರುತ್ತೆ.
ಓಕೆ. ಸೊ ಇಲ್ಲಿ ನೋಡಿದ್ರೆ ಸೆಲ್ಲರ್ ಸ್ಟ್ರಾಂಗ್ ಇದ್ದಾಗ ಈ ತರದ ಕ್ಯಾಂಡಲ್ ಬೀಳ್ತಿರುತ್ತೆ, ಬಟ್ ಕೆಲವೊಂದು ಇನ್ವರ್ಟೆಡ್ ಹ್ಯಾಮರ್. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಆಕ್ಚುಲಿ ಮಾರ್ಕೆಟ್ ಸಪೋರ್ಟ್ ಲೆವೆಲ್ ಅಲ್ಲಿ ಇದ್ದಾಗ ಈ ತರ ಬಿದ್ರು ಮಾರ್ಕೆಟ್ ಅಪ್ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಕ್ಲಿಯರ್. ಓಕೆ, ಮಾರ್ಕೆಟ್ ನೋಡಿ ಈ ತರ ಇದು ಹೆಂಗೆ ಅಂತಂದ್ರೆ ನಿಮ್ಗೆ ಇಲ್ಲಿ ಮಾತ್ರ ಗ್ರೀನ್ ಕಾಣ್ತಿದೆ, ಬಟ್ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇದೆಲ್ಲಾನು ಗ್ರೀನೇ. ಓಕೆ, ಸೊ ಇದೆಲ್ಲಾನು ಗ್ರೀನ್, ಇದು ಪೂರ್ತಿ ಗ್ರೀನ್ ಇದು. ಸೊ ಇದು ಬುಲ್ಲಿಶ್ ಕ್ಯಾಂಡಲ್. ಯಾವಾಗ ಸಪೋರ್ಟ್ ಲೆವೆಲ್ ಅಲ್ಲಿ ಈ ತರ ಕ್ಯಾಂಡಲ್ ಬೀಳುತ್ತಲ್ಲ ಅವಾಗ ಮಾರ್ಕೆಟ್ ಅಪ್ ಸೈಡ್ ಹೋಗಕ್ಕೆ ರೆಡಿ ಇದೆ ಅಂತ. ಬಟ್ ಹಂಗಂತ ಡೈರೆಕ್ಟ್ ಬ್ಲೈಂಡ್ ಆಗಿ ತಗೊಳಕ್ ಹೋಗ್ಬೇಡಿ. ಸೊ ಫಸ್ಟ್ ನಿಮ್ಗೊಂದು ಕನ್ಫರ್ಮೇಶನ್ ಬರ್ಲಿ ಅಪ್ ಸೈಡ್ ಹೋಗುತ್ತೆ ಅಂತ, ಅವಾಗ ನೀವು ಎಂಟ್ರಿ ತಗೋಬಹುದು. ಸೊ ಇಲ್ಲೂ ಅಷ್ಟೇನೆ, ಇದು ಆಕ್ಚುಲ್ ಆಗಿ ಈ ಕ್ಯಾಂಡಲ್ ನೋಡೋದ್ರ ಬದಲು ಇಲ್ಲಿ ನೋಡಿ ಇದೊಂದು ಪಿನ್ ಬಾರ್ ಇದೆ. ಸೊ ಇದು ಹ್ಯಾಮರು, ಡೋಜಿ ಹ್ಯಾಮರು, ಆ ತರ ಸಪೋರ್ಟ್ ಲೆವೆಲ್ ಅಲ್ಲಿ ಬಿದ್ದಾಗ ಮಾರ್ಕೆಟ್ ಅಪ್ ಸೈಡ್ ಹೋಗಕ್ಕೆ ರೆಡಿ ಇದೆ ಅಂತ ಯಾವಾಗ ಬೈಯರ್ಸ್ ಪುಷ್ ಮಾಡ್ತಿರ್ತಾರಲ್ಲ ಅವಾಗ ಈ ತರದ ಕ್ಯಾಂಡಲ್ಸ್ ಬೀಳ್ತಾ ಇರುತ್ತೆ. ಸೊ ಇಲ್ಲೂ ಅಷ್ಟೇನೆ ನೋಡಿ, ಡೋಜಿ ಇಲ್ಲಿ ಮಾರ್ಕೆಟ್ ಡೌನಿಗೆ ಬಂದು ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಹೋಗ್ಬೇಕಾದ್ರೆ ಡೋಜಿ ಬಿದ್ದಿದೆ. ಸೊ ಈ ತರ ಇಲ್ಲಿ ಇದು ಅಪ್ ಸೈಡು. ಎಷ್ಟು ಮಂದಿ ಇದೆ ಆಲ್ರೆಡಿ ಕವರ್ ಮಾಡಾಯ್ತು. ಸೊ ಇಲ್ಲೂ ಅಷ್ಟೇನೆ, ಇದೆಲ್ಲ ನೋಡಿ ಹ್ಯಾಂಗಿಂಗ್ ಮ್ಯಾನ್ ಅಂತ. ಸೊ ಇದೊಂಥರ ನೋಡಿ ಇಲ್ಲಿ ಎಷ್ಟು ಬಿದ್ದಿದೆ. ಸೊ ಈ ತರ ಬಿದ್ದ ಮಾರ್ಕೆಟ್ ಅಪ್ ಸೈಡ್ ಹೋಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸ್. ಸೊ ಇಲ್ಲೂ ಅಷ್ಟೇನೆ, ಅಲ್ಲಿ ಬುಲ್ಲಿಶ್ ಕ್ಯಾಂಡಲ್ಸ್ ಬಿದ್ದಿತ್ತು, ಇಲ್ಲಿ ಬೇರಿಶ್ ಬಿದ್ದಿದೆ. ಸೊ ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಈ ತರ ಕ್ಯಾಂಡಲ್ಸ್ ಬಿದ್ದು ಡೌನ್ ಸೈಡ್ ಬರಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ, ಇದು ಕ್ಯಾಂಡಲ್ಸ್ ಇವಾಗ ಹೆಂಗೆ ಅಂತಂದ್ರೆ ಫುಲ್ ಸೆಲ್ಲರ್ಸ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಮಾರ್ಕೆಟ್. ಈ ತರ ಕ್ಯಾಂಡಲ್ಸ್ ಬಿದ್ರೆ ಫುಲ್ ಸೆಲ್ಲರ್ಸ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಸಪೋರ್ಟ್ ಲೆವೆಲ್ ಅಲ್ಲಿ ಗ್ರೀನ್ ಕ್ಯಾಂಡಲ್ ಬಿದ್ದಾಗ ಅದು ಬೈಯರ್ಸ್ ಕಂಟ್ರೋಲ್ ಅಲ್ಲಿ ಇದೆ, ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೊ ಮಾರ್ಕೆಟ್ ನ ಅಪ್ ಸೈಡ್ ತಗೊಂಡೋಗಕ್ಕೆ ರೆಡಿ ಇದ್ದಾರೆ ಅಂತ. ಸೊ ಇದು ಅಷ್ಟೇ ನೋಡಿ, ಯಾವಾಗ ಸೆಲ್ಲರ್ ಸ್ಟ್ರಾಂಗ್ ಇದ್ದಾಗ ಈ ತರ ಕ್ಯಾಂಡಲ್ಸ್ ಬೀಳ್ತಿರುತ್ತೆ. ಇಲ್ಲಿ ನೋಡಿ ಈ ತರ ಕ್ಯಾಂಡಲ್ಸ್. ಸೊ ಇವೆಲ್ಲ ನೋಡ್ಕೊಂಡು ನಾವು ಟ್ರೇಡ್ಸ್ ನ ತಗೋಬಹುದು. ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಹೆಂಗ್ ಮಾರ್ಕೆಟ್ ಇದು ಕ್ಯಾಂಡಲ್ಸ್ ಬಿದ್ಮೇಲೆ ಹೆಂಗ್ ಮಾರ್ಕೆಟ್ ಫಾಲ್ ಆಗಿದೆ ಅಂತ. ಸೊ ಆ ತರ ಕ್ಯಾಂಡಲ್ ಸ್ಟಿಕ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಟ್ರೇಡ್ಸ್ ನ ಪ್ಲಾನ್ ಮಾಡಬಹುದು. ಜೊತೆಗೆ ಮಾರ್ಕೆಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಮಾಡುತ್ತೆ, ಅದನ್ನ ನೀಟಾಗಿ ಐಡೆಂಟಿಫೈ ಮಾಡೋದನ್ನ ಕಲಿಬೇಕಾಗತ್ತೆ. ಇವು ಬಂದ್ಬಿಟ್ಟು ನ್ಯೂಟ್ರಲ್ ಕ್ಯಾಂಡಲ್ ಸ್ಟಿಕ್ಸ್. ಇವಾಗ ಹೆಂಗ್ ಅಂತಂದ್ರೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಯಾವಾಗ ಅವ್ರಿಗೆ ಇಬ್ರಿಗೂನು ಒಂದು ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಆಕ್ಟಿವಿಟೀಸ್ಗೆ ಇಂಟ್ರೆಸ್ಟ್ ಇರಲ್ಲ, ಆ ತರ ಟೈಮಲ್ಲಿ ಈ ತರ ಒಂದು ಬೀಳ್ತಿರುತ್ತೆ ಕ್ಯಾಂಡಲ್ಸ್. ಇಲ್ಲಿ ನೋಡಿದ್ರೆ ಇದು ಆಕ್ಚುಲಿ ಡೇ ಕ್ಯಾಂಡಲ್, ನ್ಯೂಟ್ರಲ್ ಕ್ಯಾಂಡಲ್ ಬಿದ್ದಿದೆ. ಸೊ ಇದೇ ಲೆವೆಲ್ ಅಲ್ಲಿ ಎಷ್ಟು ದಿನ ಇದೆ ಅಂತ ನೋಡಿ. ಓಕೆ, ಸೊ ಈ ತರ ಈ ಒಂದು ಲೆವೆಲ್ ನ ಕನ್ಸಲ್ಟೇಷನ್ ಈ ಒಂದು ಲೆವೆಲ್ ಅಲ್ಲೇ ಎಷ್ಟೊಂದು ದಿನ ಇದೆ, ಆಲ್ಮೋಸ್ಟ್ ಒಂದೂವರೆ ತಿಂಗಳು ಇದೇ ಲೆವೆಲ್ ಇದೆ. ಇದರಿಂದ ಆಚೆ ಬರಕ್ ಒಂದ್ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಈ ತರ ಕ್ಯಾಂಡಲ್ ಸ್ಟಿಕ್ಸ್, ಬಟ್ ಆಲ್ರೆಡಿ ಸ್ವಲ್ಪ ಮೊಮೆಂಟಮ್ ಇದೆ. ಬಟ್ ಏನಂತಂದ್ರೆ ಇದೇ ತರ ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ ಬಿತ್ತು ಅಂತಂದ್ರೆ ಅಲ್ಲಿ ಇಂಟ್ರೆಸ್ಟ್ ಇರಲ್ಲ ಅಂತ. ಕೆಲವೊಂದ್ಸತಿ ಹೆಂಗೆ ಅಂದ್ರೆ ಅಲ್ಲಲ್ಲೇ ಕನ್ಸಾಲಿಡೇಟ್ ಆಗ್ತಾ ಇರತ್ತೆ. ಸೊ ಆ ತರ ಒಂದು ಡೈರೆಕ್ಷನ್ ಇರಲ್ಲ ಮಾರ್ಕೆಟ್. ಸೊ ಅದಕ್ಕೆ ನ್ಯೂಟ್ರಲ್ ಕ್ಯಾಂಡಲ್ ಸ್ಟಿಕ್ಸ್ ಅಂತೀವಿ. ಸೊ ಮೇಯ್ನ್ ಆಗಿ ನೀವು ಬುಲ್ಲಿಶ್ ಮತ್ತೆ ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸ್ ನೋಡಿ. ಆಪ್ಷನ್ ಬೈಯರ್ಸ್ ಆದ್ರೆ ಮಾರ್ಕೆಟ್ ಝೋನ್ ಅಲ್ಲಿ ಇದ್ದಾಗ ಒಂದೇ ಲೆವೆಲ್ ಅಲ್ಲಿ ಇದ್ದಾಗ, ಸೊ ಹೆಂಗೆ ಅಂದ್ರೆ ಇದು ಹಿಂಗೆ ಮಾರ್ಕೆಟ್ ಇಲ್ಲಿ ಸುತ್ತೊಳಿಯುತ್ತಲ್ಲ ಅಂತ ಟೈಮಲ್ಲಿ ಆಪ್ಷನ್ ಬೈಯರ್ಸ್ ದೂರ ಇರಬೇಕು. ಯಾಕಂದ್ರೆ ಸೊ ಪ್ರೀಮಿಯಂ ತುಂಬಾ ಡಿಕೆ ಆಗತ್ತೆ, ತುಂಬಾ ಲಾಸಸ್ ಆಗತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇಂಟ್ರಾಡೇ ಟ್ರೇಡ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಇದೊಂದು ಮಾರ್ನಿಂಗ್ ಸ್ಟಾರ್ ಅಂತ. ಸೊ ಮಾರ್ಕೆಟ್ ಏನು ಓಪನ್ ಆಗಿ ಡೌನ್ ಸೈಡ್ ಬಂತು, ಸೆಕೆಂಡ್ ಹಾಫ್ ಇಂದ ರಿವರ್ಸಲ್ ತಗೊಂತು. ಸೊ ಇದು ಇಲ್ಲಿ ಈ ತರ ಕ್ಯಾಂಡಲ್, ಈ ತರ ಒಂದು ಕ್ಯಾಂಡಲ್ ಬಿದ್ದು ರಿವರ್ಸ್ ಆಗತ್ತೆ, ಇದನ್ನ ಮಾರ್ನಿಂಗ್ ಸ್ಟಾರ್ ಅಂತೀವಿ. ಸೊ ಈವ್ನಿಂಗ್ ಸ್ಟಾರ್ ಅಂತ ಅದೇನೆ, ಮಾರ್ಕೆಟ್ ಅಪ್ ಸೈಡ್ ಹೋಗ್ಬಿಟ್ಟು ಸೆಕೆಂಡ್ ಹಾಫ್ ಅಲ್ಲಿ ಡೌನ್ ಸೈಡ್ ಬರುತ್ತೆ, ಅದನ್ನ ಈವ್ನಿಂಗ್ ಸ್ಟಾರ್ ಅಂತೀವಿ. ಸೊ ಇವು ಚೆನ್ನಾಗಿ ವರ್ಕ್ ಆಗತ್ತೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಇದೆಲ್ಲ ಬೇಸಿಕ್ಸ್. ಇವೆಲ್ಲ ಚೆನ್ನಾಗಿ ನೋಡ್ಕೊ, ಬೇಸಿಕ್ಸ್ ಚೆನ್ನಾಗಿ ಗೊತ್ತಿದ್ರೇನೆ ನಾವು ನೆಕ್ಸ್ಟ್ ಟ್ರೇಡ್ ಮಾಡಕ್ಕೆ ಚೆನ್ನಾಗಾಗತ್ತೆ. ಒಂದು ಒಳ್ಳೆ ಒಂದು ಗ್ರಿಪ್ ಇರುತ್ತೆ ನೆಕ್ಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ಗೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ ಶಾರ್ಟ್ ಟರ್ಮ್ ಗಿಂತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತುಂಬಾ ಏನು ಚೆನ್ನಾಗಿರುತ್ತೆ.
ಪ್ರಾಫಿಟಬಲ್ ಆಗಿರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅಲ್ಲಿ ಎರಡು ವಿಧ, ಒಂದು ಬಂದ್ಬಿಟ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು, ಎರಡನೇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು. ಲಾಂಗ್ ಟರ್ಮ್ ಅಂದ್ರೆ ಯಾವ ಸ್ಟಾಕ್ಸ್ ನ ನಾವು 5 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡ್ತೀವಲ್ಲ ಅಂತವನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತೀವಿ. ಯಾವ ಸ್ಟಾಕ್ಸ್ ನ ನಾವು 5 ವರ್ಷಕ್ಕಿಂತ ಕಡಿಮೆ ಹೋಲ್ಡ್ ಮಾಡ್ತೀವಲ್ಲ ಅದನ್ನ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತೀವಿ. ಸೊ ನಾವೇನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ನ ನೋಡ್ತೀವಲ್ಲ ಅವನ್ನ 3 ತರದಾಗಿ ಡಿವೈಡ್ ಮಾಡಿರ್ತಾರೆ. ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್, ಎರಡನೇದು ಮಿಡ್ ಕ್ಯಾಪ್ ಸ್ಟಾಕ್, ಆಮೇಲೆ ಮೂರನೇದು ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್. ಫಸ್ಟ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂತಂದ್ರೆ ಯಾವ ಸ್ಟಾಕ್ಸ್ 10 ಬಿಲಿಯನ್ಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರ್ತವೆ ಅಂತ ಕಂಪ್ನೀಸ್ ನ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂತೀವಿ. ಮತ್ತೆ ಮಿಡ್ ಕ್ಯಾಪ್ ಸ್ಟಾಕ್ಸ್ ಬಂದ್ಬಿಟ್ಟು ಯಾವ ಕಂಪ್ನೀಸ್ 2 ಬಿಲಿಯನ್ಗಿಂತ ಜಾಸ್ತಿ 10 ಬಿಲಿಯನ್ಗಿಂತ ಕಮ್ಮಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುತ್ತೆ ಅಂತ ಕಂಪ್ನೀಸ್ ನ ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಂತೀವಿ. ಅದಾದ್ಮೇಲೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಬಂದ್ಬಿಟ್ಟು 2 ಬಿಲಿಯನ್ಗಿಂತ ಕಡಿಮೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರ್ತವೆ. ಸೊ ಅವನ್ನ ನಾವು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಂತೀವಿ. ಈ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಸೊ ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ವಿಪ್ರೋದು. ತುಂಬಾ ಜನಕ್ಕೆ ಗೊತ್ತಿರ್ಬೋದು, ಬಟ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಆಕ್ಚುಲಿ 1980ರಲ್ಲಿ ಏನಾದ್ರೂ ಒಂದ್ 10,000 ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು 100 ಶೇರ್ಸ್ ತಗೊಂಡಿದ್ರೆ ಅದನ್ನ ಇವಾಗಿನವರೆಗೂ ಅದನ್ನ ಹಂಗೆ ಹೋಲ್ಡ್ ಮಾಡಿಟ್ಟಿದ್ರೆ ಇವತ್ತು ಆ ಒಂದು 100 ಶೇರ್ಸ್ ಬೋನಸ್ ಮತ್ತೆ ಸ್ಟಾಕ್ ಸ್ಪ್ಲಿಟ್ ಎಲ್ಲ ಒಂದು ಆಡ್ ಆಗಿ ಇವತ್ತು 2,56,00,000 ಶೇರ್ಸ್ ಆಗಿರೋವು. ಅಮೌಂಟ್ ಅಲ್ಲ, ಬರೀ ಶೇರ್ಸ್ ಅಷ್ಟಾಗಿರೋದು. ಅದನ್ನ ಇವತ್ತಿನ ಪ್ರೈಸ್ ಫಾರ್ ಎಕ್ಸಾಂಪಲ್ 416 ಅಂದ್ಕೊಳ್ಳಿ, ಅಷ್ಟು 2,56,00,000 ಶೇರ್ಸ್ ಇಂಟು 416 ಹಾಕಿದ್ರೆ 1000 crores ಪ್ಲಸ್ ಬರುತ್ತೆ. 1000 crores. ಸೊ ಈ ತರ ಒಂದು ಕಾಂಪೌಂಡಿಂಗು ಅಂದ್ರೆ ವ್ಯಾಲ್ಯೂ ಇಷ್ಟು ರೈಸ್ ಆಗೋದು ಬೇರೆ ಯಾವ ಸೆಕ್ಟರ್ ಅಲ್ಲೂ ಆಗಕ್ ಸಾಧ್ಯನೇ ಇರಲ್ಲ. ಬಟ್ ಹಂಗಂತ ಎಲ್ಲಾ ಶೇರ್ಸ್ ಇದೇ ತರ ರಿಟರ್ನ್ಸ್ ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಈ ಶೇರ್ಸ್ ತುಂಬಾ ಹೆವಿ ಬೋನಸ್ ಮತ್ತೆ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ವ್ಯಾಲ್ಯೂ ಬರ್ತಿದೆ. ಸೊ ಬಟ್ ಬೇರೆವು ಕಡಿಮೆ ಕೊಟ್ರು ತುಂಬಾ ಕಡಿಮೆ ಅಂತೂ ಇರಲ್ಲ. ಲಾಂಗ್ ಟರ್ಮ್ಗೆ ಯಾವುದೇ ಶೇರ್ಸ್ ನ ಅಂದ್ರೆ ಹೋಲ್ಡ್ ಮಾಡಿದ್ರೆ ಪಕ್ಕ ಒಳ್ಳೆ ರಿಟರ್ನ್ ಬರುತ್ತೆ. ಬೇರೆ ಎಕ್ಸಾಂಪಲ್ ನೋಡೋದಾದ್ರೆ ಇನ್ಫೋಸಿಸ್ ನೋಡಿ. ಫಾರ್ ಎಕ್ಸಾಂಪಲ್ ಏನಾದ್ರು 2003ರಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದಿದ್ರೆ ಇವಾಗ ಕಡಿಮೆ ಅಂತಂದ್ರು ಒಂದು 2.5 ಕೋಟಿ ಆಗಿರೋದು. ಓಕೆ, ಸೊ ನೆಕ್ಸ್ಟ್ ITC ನೋಡಿ, ಅದು ಅಷ್ಟೇನೆ. ಒಂದು 20 ವರ್ಷಕ್ಕಿಂತ ಮುಂಚೆ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಕಡಿಮೆ ಅಂತಂದ್ರು 1,20,00,000 ಆಗಿರೋದು. MRF ಅಷ್ಟೇನೆ, ಒಂದು 20 years ಬ್ಯಾಕ್ 1 ಲಕ್ಷ ಇನ್ವೆಸ್ಟ್ಮೆಂಟ್ ಇದ್ರೆ ಮಿನಿಮಮ್ 1,10,00,000 ಅಷ್ಟಾಗಿರೋದು. ಸೊ ಇದೇ ತರ ತುಂಬಾ ಒಂದು ಎಕ್ಸಾಂಪಲ್ಸ್ ಇದಾವೆ ಎಲ್ಲಿ ಕೋಟಿಗಟ್ಟಲೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ಸ್. ಸೊ ಅದಕ್ಕೋಸ್ಕರ ಯಾವತ್ತೇ ಆಯ್ತು ಲಾಂಗ್ ಟರ್ಮ್ಗೆ ಪ್ಲಾನ್ ಮಾಡಿ. ಶಾರ್ಟ್ ಟರ್ಮ್ ಹೆಂಗೆ ಅಂತಂದ್ರೆ, ಸೊ ನಾವು ಫಾರ್ ಎಕ್ಸಾಂಪಲ್ ಸ್ಟಾಕ್ ಏನಾದ್ರು ಫಾಲ್ ಆಗ್ತಾ ಇತ್ತು ಅಂದ್ರೆ ನಾವು ಪ್ಯಾನಿಕ್ ಆಗಿ ಎಕ್ಸಿಟ್ ಆಗ್ಬಿಡ್ತೀವಿ. ಬಟ್ ಅದು ಯಾವ ಟೈಮಲ್ಲಿ ಮತ್ತೆ ರಿಟರ್ನ್ ರೈಸ್ ಆಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ, ಅದು ಎಂಟ್ರೀಸ್ ಮಿಸ್ ಆಗತ್ತೆ. ಸೊ ಆತರ ಎಲ್ಲ ಆಗತ್ತೆ. ಸೊ ಲಾಂಗ್ ಟರ್ಮ್ಗೆ ಪ್ಲಾನ್ ಮಾಡಿದಾಗ ಸೊ ನಾವು ಭಯ ಪಡೋ ಅವಶ್ಯಕತೆನೇ ಇರಲ್ಲ. ಓಕೆ, ಏನಂತಂದ್ರೆ ಒಳ್ಳೆ ಬಿಸ್ನೆಸ್ ಚೂಸ್ ಮಾಡ್ಬೇಕು. ಇವಾಗ ಫಾರ್ಮಾ ನೋಡಿ, ಯಾವಾಗ್ಲೂ ಡಿಮಾಂಡ್ ಇದ್ದೇ ಇರುತ್ತೆ. ಮತ್ತೆ ಈ ಫುಡ್ ಪ್ರಾಡಕ್ಟ್ಸ್, ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇರ್ತಾವಲ್ಲ ಅವನು ಅಷ್ಟೇನೆ ಯಾವಾಗ್ಲೂ ಡಿಮಾಂಡ್ ಇದ್ದೇ ಇರ್ತವೆ. ಮತ್ತೆ ಬ್ಯಾಂಕಿಂಗ್ ಸೆಕ್ಟರು, IT ಸೆಕ್ಟರು. ಸೊ ಚೂಸ್ ಯಾವ ಸ್ಟಾಕ್ಸ್ ವ್ಯಾಲ್ಯೂಯೇಷನ್ ಚೆನ್ನಾಗಿದೆ, ಒಂದು ಸಾಲ ಇಲ್ಲದೆ ಇರ್ತಕ್ಕಂಥ ಕಂಪ್ನೀಸ್ ಇದಾವೆ. ಮತ್ತೆ ಇವಾಗ ನೋಡಿದ್ರೆ EV ಸೆಕ್ಟರ್ಸ್ ಅವೆಲ್ಲ ತುಂಬಾ ಫಾಸ್ಟೆಸ್ಟ್ ಗ್ರೋಯಿಂಗ್. ಸೊ ಒಳ್ಳೆ ಕಂಪ್ನೀಸ್ ನ ಚೂಸ್ ಮಾಡೋದು ಒಳ್ಳೇದು. ಜೊತೆಗೆ ಲಾಂಗ್ ಟರ್ಮ್ಗೆ ವೆಯ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ನಮಗ್ ಸಿಗುತ್ತೆ. ಇನ್ನೊಂದು ಅಂತಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದು ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಮ್ಯೂಚುವಲ್ ಫಂಡ್ಸ್ ಹಾಕ್ತಾ ಇದ್ರೆ ಫೈನ್, ಅವರು ಮ್ಯೂಚುವಲ್ ಫಂಡ್ ಕಂಪ್ನೀಸ್ ನೋಡ್ಕೊಳ್ಳುತ್ತೆ. ಅಕಸ್ಮಾತ್ ನೀವೇ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಿದೀನಿ ಅಂತಂದ್ರೆ ಅದರಲ್ಲಿ ಸೊ ನೀವು 2 ತರ ಮಾಡ್ಬೋದು.
ಒಳ್ಳೊಳ್ಳೆ ಕಂಪ್ನೀಸ್ ಡೈರೆಕ್ಟ್ ಚೂಸ್ ಮಾಡಿ ನಿಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇದ್ರೆ ಅಷ್ಟನ್ನು ಇನ್ವೆಸ್ಟ್ ಮಾಡ್ಬೋದು. ಅಥವಾ ನೀವು ತುಂಬಾ ಸೇಫ್ ಆಗಿರ್ಬೇಕು ಅಂತ ಅಂದ್ರೆ ಈ ತರ ಮಾಡ್ಬೋದು, ಒಂದೊಂದ್ ಮಂತ್ ಒಂದೊಂದು ಸೆಕ್ಟರ್ ಸ್ಟಾಕ್ಸ್ ನ ಬೈ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಮೊದಲನೇ ಮಂತ್ ಅಲ್ಲಿ IT ಸೆಕ್ಟರ್ ಅಲ್ಲಿ ಒಂದೆರಡು ಸ್ಟಾಕ್ ಅಥವಾ ಒಂದ್ ಸ್ಟಾಕ್ಗೂ 10K ಇನ್ವೆಸ್ಟ್ ಮಾಡೋದು ಎಕ್ಸಾಂಪಲ್ ಹೇಳ್ತಿರೋದು. ಆಮೇಲೆ ಎರಡನೇ ಮಂತ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಸ್ ಇನ್ವೆಸ್ಟ್ ಮಾಡೋದು. ಆಮೇಲೆ ಮೂರನೇ ಮಂತ್ ಅಲ್ಲಿ EV ಸೆಕ್ಟರ್ ಸ್ಟಾಕ್, ನಾಲ್ಕನೇ ಮಂತ್ ಅಲ್ಲಿ ಪವರ್ ಸೆಕ್ಟರ್ ಸ್ಟಾಕ್, ಆಮೇಲೆ ಸೋಲಾರ್ ಸ್ಟಾಕ್, ಫಾರ್ಮಾ ಸ್ಟಾಕ್, ಏಳನೇ ಮಂತ್ ಅಲ್ಲಿ FMCG ಸ್ಟಾಕ್, ಎಂಟನೇ ಮಂತ್ ಈ ತರ. ಸೊ ಬೇರೆ ಬೇರೆ ಸ್ಟಾಕ್ಸ್ ಒಂದು ಅಥವಾ ಎರಡು ಸ್ಟಾಕ್ ಟಾಪ್ ಒಂದೊಂದು ಸೆಕ್ಟರ್ ಅಲ್ಲಿ ಯಾವ ಲೀಡರ್ ಇರುತ್ತಲ್ಲ ಅಂತ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಅದು ಒಂದಲ್ಲ ಒಂದ್ ರೀತಿಯಲ್ಲಿ ರೈಸ್ ಆಗ್ತಾ ಹೋಗುತ್ತೆ. ಸೊ ಒಂದೇ ಕಂಪ್ನಿ ಆಮೇಲೆ ಇನ್ವೆಸ್ಟ್ ಮಾಡಿ ಅಕಸ್ಮಾತ್ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಅಂದ್ರೆ ಮತ್ತೆ ಅಮೌಂಟ್ ಎಲ್ಲ ಲಾಸ್ ಆಗ್ಬಾರ್ದಲ್ಲ. ಸೊ ಅದಕ್ಕೋಸ್ಕರ ಈ ತರ ಸ್ಪ್ಲಿಟ್ ಮಾಡ್ಬಿಟ್ಟು ಹಾಕಿದ್ರೆ ಅದು ಒಂದಲ್ಲ ಒಂದ್ ರೀತಿಯಲ್ಲಿ 10 ಸ್ಟಾಕ್ ಅಲ್ಲಿ ಒಂದು ಅಥವಾ ಎರಡು ಸರಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರು ಮಿಕ್ಕಿದ್ದು 8 ಸ್ಟಾಕ್ಸ್ ಪಕ್ಕಾ ಒಳ್ಳೆ ರಿಟರ್ನ್ ಕೊಡ್ತವೆ. ಸೊ ಆ ತರನು ಪ್ಲಾನ್ ಮಾಡಬಹುದು. ಸೊ ಇಲ್ಲ ಅದನ್ನ ಹೇಳಿದೀನಿ. ಫಾರ್ ಎಕ್ಸಾಂಪಲ್ ಜನವರಿನಲ್ಲಿ ಈ ಸ್ಟಾಕ್ ಬೈ ಮಾಡಿದ್ರೆ ಫೆಬ್ರವರಿನಲ್ಲಿ HDFC ಬ್ಯಾಂಕಿಂಗ್ ಸೆಕ್ಟರ್, ಮಾರ್ಚ್ ಅಲ್ಲಿ ಒಂದು ಇದು ವೆಹಿಕಲ್ ಸ್ಟಾಕ್ಸ್ ಟಾಟಾ ಮೋಟಾರ್ಸ್ ಮತ್ತೆ M&M. ಆ ತರ ಒಂದೊಂದು ತಿಂಗಳಲ್ಲಿ ಒಂದೊಂದ್ ತರ ನಾವು ಒಂದು ಟಾಪ್ ಕಂಪ್ನೀಸ್ ಅಂದ್ರೆ ಯಾವ್ಯಾವ ಸೆಕ್ಟರ್ ಅಲ್ಲಿ ಟಾಪ್ ಕಂಪ್ನೀಸ್ ಇರ್ತಾವಲ್ಲ ಆ ಕಂಪ್ನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ಇದು ಎರಡನೇ ಆಪ್ಷನ್, ಅಂದ್ರೆ ಇದು ನಾವೇ ಓನ್ ಆಗಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತೀವಿ ಅಂದಾಗ. ಸೊ ಇನ್ನು ಕೆಲವರು ಡೈರೆಕ್ಟ್ ಕೆಲವೊಂದು ಕಂಪ್ನೀಸ್ ಇರ್ತಾವಲ್ಲ ಹೆಂಗೆ ಅವ್ರ ಫೇವ್ರೆಟ್ ಕಂಪ್ನೀಸ್, ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಕಂಪ್ನೀಸ್ ಅಂತಂದ್ರೆ TCS ಅಂತಾನೆ ಚೂಸ್ ಮಾಡಿರ್ತಾರೆ ಅಥವಾ ಇನ್ಫೋಸಿಸ್ ಅಂತಾನೆ ಚೂಸ್ ಮಾಡಿರ್ತಾರೆ. ಅದ್ರ ಮೇಲೆನೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಸೊ ಅವರು ಕೆಲವೊಂದ್ ಕಂಪ್ನೀಸ್ನೇ ಫೋಕಸ್ ಮಾಡ್ತಿರ್ತಾರೆ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಒಳ್ಳೆ ಒಂದು ವೆಲ್ತ್ ಜನರೇಟ್ ಮಾಡ್ಬೇಕು ಅಂತ. ಸೊ ಅದನ್ನು ಚೆನ್ನಾಗೆ ವರ್ಕ್ ಆಗುತ್ತೆ. ಸೊ ಅದ್ರಲ್ಲೂ ಏನು ತಪ್ಪಿಲ್ಲ. ಓಕೆ, ಸೊ ನಿಮ್ಗೆ ಯಾವ್ದು ಚೆನ್ನಾಗ್ ಅನ್ಸಿದ್ರೆ ಅದು ನೀವು ಒಂದ್ ಸ್ವಲ್ಪ ರಿಸರ್ಚ್ ಮಾಡಿ ನೀವು ಸ್ಟಾಕ್ಸ್ ನ ಬೈ ಮಾಡಿದ್ರೆ ಮಿನಿಮಮ್ ಒಂದ್ 5 to 10 ಇಯರ್ಸ್ಗೆ ಪ್ಲಾನ್ ಮಾಡಿ. ಒಂದು 5ರಿಂದ 10 ವರ್ಷ ನೀವು ಹೋಲ್ಡ್ ಮಾಡೋ ತರ ಇದ್ರೆ ಒಳ್ಳೇದು. ಸೊ ಅದು ತುಂಬಾ ಒಳ್ಳೆ ರಿಟರ್ನ್ ಅಂತಕ್ಕಂಥದ್ದನ್ನ ಕೊಡುತ್ತೆ. ಅದು ಏಂತ ಕೇಳ್ತೀನಿ ಅಂತಂದ್ರೆ ಕೆಲವೊಂದು ಕಂಪ್ನೀಸ್ ಜಸ್ಟ್ ನೋಡಿದ್ರೆ ಸೊ ಇಲ್ಲೇ ಇದಾವೆ ನೋಡಿ, ಇವೆಲ್ಲ ಜಸ್ಟ್ ನೋಡಿ ಇಲ್ಲಿ 2002ರಿಂದ 2010ವರೆಗೂ ರಿಟರ್ನ್ ತುಂಬಾ ಕಡಿಮೆ MRF. ಅದು ಯಾವಾಗ 2014ರಿಂದ ಮೇಲೆ ಜಸ್ಟ್ ನೋಡಿ ಹೆಂಗ್ ರಿಟರ್ನ್ ಕೊಟ್ಟಿದೆ. ಓಕೆನಾ, ಇಷ್ಟು ವರ್ಷಗಳು ಕಾದಿದ್ದವ್ರಿಗೆ ಇಲ್ಲಿ ರಿಟರ್ನ್ ಸಿಕ್ಕಿದೆ, ಜಸ್ಟ್ ಒಂದ್ 5-6 ವರ್ಷದಲ್ಲೇ ಹೆವಿ ರಿಟರ್ನ್ ಸಿಕ್ಕಿದೆ. ಸೊ ಆ ತರ ಪೇಶನ್ಸ್ ಇಂದ ಕಾಯೋ ಒಂದು ಇದಿರ್ಬೇಕು. ಇಲ್ಲೂ ಅಷ್ಟೇ ನೋಡಿ, ಇಲ್ಲೊಂದು 4-5 ವರ್ಷ ಏನು ರಿಟರ್ನ್ ತುಂಬಾ ಕಡಿಮೆ ರಿಟರ್ನ್, ಆಮೇಲೆ ಹೆಂಗ್ ರೈಸ್ ಆಗ್ತಾ ಹೋಗಿದೆ. ಸೊ ಈ ತರ ಸೊ ಲಾಂಗ್ ಟರ್ಮ್ ವೆಯ್ಟ್ ಮಾಡೋದ್ರಿಂದ ಈ ತರ ಬೆನಿಫಿಟ್ ಸಿಗುತ್ತೆ. ಸೊ ಶಾರ್ಟ್ ಟರ್ಮ್ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲಾದ್ರೂ ಎಕ್ಸಿಟ್ ಆಗ್ಬಿಟ್ಟಿದ್ರೆ ಇಷ್ಟೊಂದು ರಿಟರ್ನ್ ಮಿಸ್ ಮಾಡ್ಕೋತಾ ಇದ್ವಿ. ಸೊ ಆ ತರ ಆದಷ್ಟು ಲಾಂಗ್ ಟರ್ಮ್ಗೆ ಪ್ಲಾನ್ ಮಾಡಿ. ಸೊ ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಸ್ಟ್ರಾಟಜಿಸ್ ನೋಡೋಣ. ಸೊ ಅವು ಕಂಪಲ್ಸರಿ ಬೇಕಾಗುತ್ತೆ ಪ್ರತಿಯೊಂದು ಒಂದು ಟ್ರೇಡ್ ತಗೋಬೇಕಾದ್ರೆ. ಸೊ ನಾವು ಯಾವುದೇ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಕೆಲವೊಂದು ಸ್ಟ್ರಾಟಜಿಸ್ ಕೆಲವೊಂದು ಪ್ಯಾಟ್ರನ್ಸ್ ಕಂಪಲ್ಸರಿ ಬೇಕಾಗತ್ತೆ. ಆ ಒಂದು ಪ್ಯಾಟ್ರನ್ಸ್ ನ ನಾವು ಕಲಿಬೇಕು. ಓಕೆ, ಸೊ ಇಲ್ಲಿ ನೋಡಿದ್ರೆ ಟ್ರೇಡಿಂಗ್ ವ್ಯೂಗೆ ಹೋದ್ರೆ ಸೊ ಇಲ್ಲಿ ಪ್ಲಸ್ ಆಪ್ಷನ್ ಇರುತ್ತಲ್ಲ, ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಬೋದು ಯಾವ ಸ್ಟಾಕ್ ಅಥವಾ ನಿಫ್ಟಿ ಬ್ಯಾಂಕ್ ನಿಫ್ಟಿ ಏನ್ ಬೇಕೋ ಅದು ಸೆಲೆಕ್ಟ್ ಮಾಡ್ಬೋದು. ಅದಾದ್ಮೇಲೆ ಈ ತರ ಒಂದು ಚಾರ್ಟ್ ಬರುತ್ತೆ, ಈ ಚಾರ್ಟ್ ನೋಡ್ಕೊಂಡು ನಾವು ಟ್ರೇಡ್ಸ್ ನ ಪ್ಲಾನ್ ಮಾಡ್ಬೇಕಾಗತ್ತೆ. ಓಕೆನಾ, ಸೊ ಅವೆಲ್ಲ ಹೆಂಗೆ ಅಂತ ನಾವು ಇವಾಗ ನೋಡೋಣ. ಫ್ರೆಂಡ್ಸ್, ಒಂದೇ ಒಂದು ರಿಕ್ವೆಸ್ಟ್, ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ದು ಅಥವಾ ನಿಮ್ಗೆ ಯಾವ್ದಾದ್ರು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಸೊ ಇದು ತುಂಬಾ ಇನ್ಫಾರ್ಮೇಶನ್ ಚೆನ್ನಾಗಿದೆ ಅನ್ಸಿದ್ರೆ ತಪ್ಪದೆ ಲೈಕ್ ಮಾಡಿ. ಸೊ ನೀವೇನಾದ್ರೂ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ತರದ ಕಂಟೆಂಟ್ಸ್ ನಿಮಗೆ ಇನ್ನೂ ಬೇಕು ಅಂತ ಅನ್ಸಿದ್ರೆ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗೆ ಹೋದ್ರೆ ಸೊ ಮೊದಲನೇ ಸ್ಟ್ರಾಟಜಿ ಯಾವುದು ಅಂತಂದ್ರೆ ಟ್ರೆಂಡ್ ಲೈನ್ ಬ್ರೇಕ್ಔಟ್.
ಸೊ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅನ್ನೋದು ಹೆಂಗೆ ಅಂತ ಅಂದ್ರೆ ಜಸ್ಟ್ ಒಂದು ಲೈವ್ ಅಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದು ರಿಲಯನ್ಸ್ ಸ್ಟಾಕ್. ಇದರಲ್ಲಿ ಮಾರ್ಕೆಟ್ ಜಸ್ಟ್ ನೋಡಿ, ಮಾರ್ಕೆಟ್ ಫಾಲ್ ಆಗ್ತಾ ಆಗ್ತಾ ಒಂದು ಪಾಯಿಂಟ್ ಬಂದಿದೆ. ಸೊ ಇಲ್ಲಿಂದ ಅಪ್ ಸೈಡ್ ಹೋಗಿದೆ. ಸೊ ಈ ತರ ಇದ್ದಾಗ ನೀವೊಂದು ಟ್ರೆಂಡ್ ಲೈನ್ ಹಾಕಿದ್ರೆ, ಈ ತರ ಒಂದು ಟ್ರೆಂಡ್ ಲೈನ್ ಹಾಕಿದ್ರೆ ಓಕೆ. ಸೊ ಇದು ಬ್ರೇಕ್ಔಟ್ ಆದ್ಮೇಲೆ ಎಂಟ್ರಿ ತಗೊಳೋದು, ಓಕೆನಾ. ಸೊ ಇಲ್ಲೆಲ್ಲಾದ್ರೂ ಸ್ಟಾಪ್ ಲಾಸ್ ಇಡೋದು. ಸೊ ಇದನ್ನು ಸ್ಟ್ರಾಟಜಿ ಹೇಳ್ತಿದಂಗೆನೆ ಫಾಲೋ ಮಾಡಬೇಡಿ. ಸೊ ನೀವು ಪ್ರಾಕ್ಟೀಸ್ ಮಾಡಿ. ಈ ತರದ್ದು ಬೇರೆ ಬೇರೆ ಸ್ಟಾಕ್ಸ್ ಅಥವಾ ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಫಸ್ಟ್ ಟ್ರೈ ಮಾಡಿ. ಈ ತರದ್ದು ವರ್ಕ್ ಆಯ್ತು ಅಂತ ಅನ್ಸಿ ನಿಮ್ಗೆ ಕಾನ್ಫಿಡೆಂಟ್ ಬಂದಾಗ ಅವಾಗ ಅಷ್ಟೇನೆ ಲೈವ್ ಮಾರ್ಕೆಟ್ ಅಲ್ಲಿ ತಗೊಳ್ಳಿ, ಓಕೆ. ಸೊ ಇದನ್ನ ಟ್ರೆಂಡ್ ಲೈನು ಇಲ್ಲೂ ಅಷ್ಟೇ ನೋಡಿ. ಜಸ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಈ ತರ ಟ್ರೆಂಡ್ ಲೈನ್ ಹೇಳಿದ್ರೆ ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಹೋಗಿದೆ. ಸೊ ಇಲ್ಲಿ ಕೆಳಗಡೆ ಸ್ಟಾಪ್ ಲಾಸ್ ಇಡೋದು, ಇಲ್ಲೆಲ್ಲ ಎಂಟ್ರಿ ತಗೊಳೋದು, ಓಕೆ. 1:2 ರಿಸ್ಕ್ ರಿವಾರ್ಡ್ ಅಂದ್ರೆ ಇವಾಗ 5,000 ರೂಪಾಯಿ ರಿಸ್ಕ್ ಅಲ್ಲಿ ಇದ್ರೆ 10,000 ರೂಪಾಯಿ ಪ್ರಾಫಿಟ್ ಬಂದಾಗ ಎಕ್ಸಿಟ್ ಆಗೋದು. ಸೊ ಇದನ್ನ ರಿಸ್ಕ್ ರಿವಾರ್ಡ್ ಅಂತೀವಿ, ಓಕೆ. ಸೊ ಈ ತರ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ್ಮೇಲೆ ನಾವು ಎಂಟ್ರಿ ತಗೋಬಹುದು. ಸೊ ಇಲ್ಲೂ ಅಷ್ಟೇನೆ HDFC ಲೈಫ್ ಈ ತರ ಡೌನಿಗೆ ಬಂದು ಈ ತರ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ್ಮೇಲೆ ಎಂಟ್ರಿ ತಗೊಳ್ಳೋದು. ಮತ್ತೆ ಇಲ್ಲೂ ಇಷ್ಟೇ ಇನ್ಫೋಸಿಸ್ ಈ ತರ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಾಗ ಅದ್ರಲ್ಲಿ ಒಂದು ಅಥವಾ ಎರಡು ಟ್ರೇಡ್ ಲಾಸಸ್ ಆಗ್ಬೋದು, ಬಟ್ ಇದು ಚೆನ್ನಾಗಿ ವರ್ಕ್ ಆಗತ್ತೆ. ಇಲ್ಲೂ ಅಷ್ಟೇ ನೋಡಿ. ಸೊ ಇದು ಫಸ್ಟ್ ಮೊದಲನೇದು. ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ, ಬಟ್ ಆದ್ರೂನು ಅದು ಡೌನ್ ಬಂತು. ಅದಾದ್ರೆ ಬಟ್ ಎರಡನೇ ಸತಿ ಬ್ರೇಕ್ಔಟ್ ಆದಾಗ ಮಾರ್ಕೆಟ್ ತಿರ್ಗಾ ಅಪ್ ಸೈಡ್ ಹೋಗಿದೆ, ಓಕೆ. ಈ ತರ ಟ್ರೆಂಡ್ ಲೈನ್ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ಟಾಕ್ಸ್ ಅಲ್ಲಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡಿ ಬೇರೆ ಬೇರೆ ಸ್ಟಾಕ್ ಗಳಲ್ಲಿ, ಸೊ ನಿಮ್ಗೂ ಒಳ್ಳೆ ಐಡಿಯಾ ಬರುತ್ತೆ, ಓಕೆ. ಅದಾದ್ಮೇಲೆ ಡಬಲ್ ಟಾಪ್ ಹೆಂಗೆ ಅಂತಂದ್ರೆ ಮಾರ್ಕೆಟ್ ಒಂದ್ಸತಿ ಒಂದು ಅಪ್ ಸೈಡ್ ಬಂದಿದೆ, ಅದಾದ್ಮೇಲೆ ಡೌನ್ ಸೈಡ್ ಹೋಗಿ ಮತ್ತೆ ಅದೇ ಪಾಯಿಂಟ್ ಇದೇ ಲೆವೆಲ್ ಬಂದು ಅಲ್ಲಿಂದ ಮಾರ್ಕೆಟ್ ಡೌನಿಗೆ ಬಂದಿದೆ, ಓಕೆ. ಸೊ ಇದನ್ನ ಡಬಲ್ ಟಾಪ್ ಅಂತೀವಿ. ಇದು ಫಸ್ಟ್ ಟೈಮ್ ಬಂದಾಗ ಅಂದ್ರೆ ಫಸ್ಟ್ ಟೈಮ್ ಬಂದಿರತ್ತೆ ಒಂದ್ ಪ್ಲೇಸ್ಗೆ, ಅದಾದ್ಮೇಲೆ ಸೆಕೆಂಡ್ ಟೈಮ್ ಬಂದಾಗ ಅಲ್ಲಿಂದ ಮತ್ತೆ ಫಾಲ್ ಆಗುತ್ತೆ. ಸೊ ಇದನ್ನ ಡಬಲ್ ಟಾಪ್ ಅಂದ್ರೆ ಸೆಕೆಂಡ್ ಟೈಮ್ ಬಂದು ಟಚ್ ಆಗೋದನ್ನ ಡಬಲ್ ಟಾಪ್ ಅಂತೀವಿ. ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟು ಸೊ ಇಲ್ಲೆಲ್ಲಾರು ಎಂಟ್ರಿ ತಗೊಂತೀವಿ. ಸೊ 1:2 ರಿಸ್ಕ್ ರಿವಾರ್ಡ್ ನ ಆರಾಮಾಗೆ ಅಂದ್ರೆ 1:2 ರಿಸ್ಕ್ ರಿವಾರ್ಡ್ ಆರಾಮಾಗಿ ಸಿಗುತ್ತೆ, ಓಕೆ. ಸೊ ನೆಕ್ಸ್ಟ್ ಇನ್ನೊಂದು UPL ಲಿಮಿಟೆಡ್. ಇಲ್ಲೂ ಹಂಗೆ ನೋಡಿ, ಫಸ್ಟ್ ಟೈಮ್ ಒಂದ್ಸತಿ ಇಲ್ಲಿ ಬಂದಿದೆ, ಅದಾದ್ಮೇಲೆ ಡೌನ್ ಬಂದು ಮತ್ತೆ ಅಗೇನ್ ಇದೇ ಪಾಯಿಂಟ್ ಬಂದು ಮಾರ್ಕೆಟ್ ಫಾಲ್ ಆಗಿದೆ. ಈ ತರ ಇದು ಡಬಲ್ ಟಾಪ್. ಸೊ ನೆಕ್ಸ್ಟ್ ಡಬಲ್ ಬಾಟಮ್. ಇದು ಅಷ್ಟೇನೆ. ಇಲ್ಲಿ ನೋಡಿ, ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಹೋಗಿ ಮತ್ತೆ ಅದೇ ಲೆವೆಲ್ ಆಲ್ಮೋಸ್ಟ್ ಸೇಮ್ ಲೆವೆಲ್ ಬಂದು ಮತ್ತೆ ಅಪ್ ಸೈಡ್ ಹೋಗಿದೆ, ಓಕೆ. ಸೊ ಆ ತರ ಇದನ್ನ ಡಬಲ್ ಬಾಟಮ್. ಸೊ ಸೆಕೆಂಡ್ ಟೈಮ್ ಬರ್ತೈತಲ್ಲ, ಸೆಕೆಂಡ್ ಟೈಮ್ ಸೇಮ್ ಪಾಯಿಂಟ್ ಟಚ್ ಮಾಡೋದನ್ನ ನಾವು ಡಬಲ್ ಬಾಟಮ್ ಅಂತೀವಿ. ಸೊ ಅಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ. ಇದು ಕೆಳಗಡೆ ಸ್ಟಾಪ್ ಲಾಸ್. ಸೊ ಯಾವುದೇ ಎಂಟ್ರಿ ತಗೊಳ್ಬೇಕಾದ್ರೆ ಸ್ಟಾಪ್ ಲಾಸ್ ಕಂಪಲ್ಸರಿ. ಸೊ ಅದನ್ನ ಫಾಲೋ ಮಾಡಿ. ಯಾಕಂತಂದ್ರೆ ಇದು ಆಕ್ಚುಲಿ ನೋಡಿ, ಫಸ್ಟ್ ಟೈಮ್ ಬಂದಿದೆ, ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಹೋಗಿದೆ, ಬಟ್ ಸೆಕೆಂಡ್ ಟೈಮ್ ಅಪ್ ಸೈಡ್ ಹೋಗಿದೆ. ಬಟ್ ಆದ್ರೆ ಥರ್ಡ್ ಟೈಮು ಅದೇ ಲೆವೆಲ್ ಬಂದು ಡೌನ್ ಸೈಡ್ ಫಾಲ್ ಆಗಿದೆ. ಸೊ ಆ ತರ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಇದೇನಿದ್ರು ಸೆಕೆಂಡ್ ಟೈಮ್ ಮಾತ್ರ ಅಪ್ ಸೈಡ್ ತಗೋಬೇಕು, ಥರ್ಡ್ ಟೈಮ್ ತಗೊಳಕ್ ಹೋಗ್ಬೇಡಿ. ಬ್ರೇಕ್ ಆಗಿ ಡೌನ್ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಅಷ್ಟೇನೆ. ಮಾರ್ಕೆಟ್ ಇಲ್ಲಿ ಫಸ್ಟ್ ಟೈಮ್ ಆಗಿದೆ, ಸೆಕೆಂಡ್ ಟೈಮ್ ಆಗಿದೆ, ಥರ್ಡ್ ಟೈಮ್ ಬಂದಾಗ ಥರ್ಡ್ ಟೈಮ್ ತಗೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಮಾರ್ಕೆಟ್ ಅಲ್ಲಿಂದ ಅಪ್ ಸೈಡ್ ಹೋಗಕ್ಕೂ ಚಾನ್ಸ್ ಇರುತ್ತೆ, ಓಕೆ. ಸೆಕೆಂಡ್ ಟೈಮ್ ಮಾತ್ರ ತಗೋಬೇಕು. ಸೊ ಕಂಪಲ್ಸರಿ ನೀವು ಬೇರೆ ಸ್ಟಾಕ್ಸ್ ಗಳಲ್ಲಿ ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ, ಅದು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಅನ್ಸಿದಾಗ ಮಾತ್ರನೇ ತಗೊಳ್ಳಿ, ಓಕೆನಾ. ಸೊ ಅದಾದ್ಮೇಲೆ ಫ್ಲಾಗ್ ಬ್ರೇಕ್ಔಟ್ ಹೆಂಗೆ ಅಂತಂದ್ರೆ ಇಲ್ಲಿ ನೋಡಿದ್ರೆ ಜಸ್ಟ್ ಒಂಥರ ಫ್ಲಾಗ್ ತರ ಇರುತ್ತೆ, ಓಕೆ. ಡೌನ್ ಸೈಡ್ ಬ್ರೇಕ್ಔಟ್. ಇಲ್ಲಿ ಬ್ರೇಕ್ಔಟ್ ಆದಾಗ ಎಂಟ್ರಿ ತಗೊಂತೀವಿ. ಸೊ ಇಲ್ಲೆಲ್ಲ ಸ್ಟಾಪ್ ಲಾಸ್ ಇಡ್ತೀವಿ, ಓಕೆ. ಇದು ಎಂಟ್ರಿ, ಇಲ್ಲಿ ಸ್ಟಾಪ್ ಲಾಸ್. 1:2 ರಿಸ್ಕ್ ರಿವಾರ್ಡ್ ಅಂದ್ರೆ ಸೇಮ್ ಅವಾಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ 5,000 ರೂಪಾಯಿ ರಿಸ್ಕ್ ಸ್ಟಾಪ್ ಲಾಸ್ ಇಟ್ಟರೆ 10,000 ರೂಪಾಯಿ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲೂ ಒಂದು ನೋಡಿ, ಹಿಂದೂಸ್ತಾನ್ ಯೂನಿಲಿವರ್, ಇದು ಒಂಥರ ಫ್ಲಾಗ್ ಬ್ರೇಕ್ಔಟ್. ಸೊ ಡೌನ್ ಸೈಡ್ ಬ್ರೇಕ್ಔಟ್ ಆಗಿದೆ. ನೆಕ್ಸ್ಟ್ HDFC ಲೈಫ್ ಅಲ್ಲೂ ಹಂಗೆ ಇದೆ ನೋಡಿ. ಸೊ ಫ್ಲಾಗ್ ಬ್ರೇಕ್ಔಟ್. ಆಮೇಲೆ
ಸೊ ಫ್ಲಾಗ್ ಬ್ರೇಕ್ಔಟ್ ಅದು ಡೌನ್ ಸೈಡ್ ಆಯ್ತು, ಇದು ಇವು ಅಪ್ ಸೈಡ್. ಸೊ ಇದು ನೋಡಿ ಫ್ಲಾಗ್ ಬ್ರೇಕ್ಔಟ್ ಅಪ್ ಸೈಡ್ ಹೆಂಗ್ ಹೋಗಿದೆ ಅಂತ. ಇದು ಅಷ್ಟೇನೆ ಫ್ಲಾಗ್ ಬ್ರೇಕ್ಔಟ್ ಅಪ್ ಸೈಡ್. ಸೊ ಇದು ಫ್ಲಾಗ್ ಬ್ರೇಕ್ಔಟ್ ಡೌನ್ ಸೈಡ್ ಮತ್ತೆ ಅಪ್ ಸೈಡ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ವಿ ಶೇಪ್ ರಿಕವರಿ. ಇದು ನೋಡಿ ಹೆಂಗೆ ಅಂತಂದ್ರೆ ಮಾರ್ಕೆಟ್ ಡೌನ್ ಸೈಡ್ ಹಿಂಗೆ ಬಂದು ಹಂಗೆ ರಿಕವರಿ ಆಗಿದೆ. ಸೊ ಇದನ್ನ ವಿ ಶೇಪ್ ರಿಕವರಿ ಅಂತೀವಿ. ಇದು ಡೌನ್ ಸೈಡ್ ಬಂದು ಒಂದು ಲೆವೆಲ್ ಸಪೋರ್ಟ್ ಲೆವೆಲ್ ಬಂದು ಇಲ್ಲಿಂದ ಮಾರ್ಕೆಟ್ ಅದೇ ತರ ರಿಕವರಿ ಆಗುತ್ತೆ. ಸೊ ಇಲ್ಲೆಲ್ಲಾರು ಎಂಟ್ರಿ ತಗೋಬಹುದು. ಇಲ್ಲಿ ಎಂಟ್ರಿ ತಗೊಂಡು ಅಂದ್ರೆ ಕನ್ಫರ್ಮೇಶನ್ ಬರಬೇಕು ಅಪ್ ಸೈಡ್ ಹೋಗುತ್ತೆ ಅಂತ. ಓಕೆ, ಅಪ್ ಸೈಡ್ ಹೋಗುತ್ತೆ ಅಂತ ಕನ್ಫರ್ಮೇಶನ್ ಸಿಕ್ಕಿದಾಗ ಅವಾಗ ಎಂಟ್ರಿ ತಗೋಬೇಕು. ಇದು ಎಂಟ್ರಿ ಪಾಯಿಂಟ್, ಇದು ಸ್ಟಾಪ್ ಲಾಸ್ ಆಗುತ್ತೆ. 1:2 ಅಥವಾ ಟ್ರೈಲಿಂಗ್ ಸ್ಟಾಪ್ ಲಾಸ್ ಆದ್ರೂ ಮಾಡ್ಬೋದು. ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀವಲ್ಲ, ಮಾರ್ಕೆಟ್ ಇನ್ನು ಅಪ್ ಸೈಡ್ ಹೋದಾಗ ಈ ಸ್ಟಾಪ್ ಲಾಸ್ ನ ಇಲ್ಲಿಗೆ ತರ್ತೀವಿ, ಇನ್ನು ಅಪ್ ಸೈಡ್ ಹೋದಾಗ ಇಲ್ಲಿಗೆ ತರ್ತೀವಿ. ಸೊ ಇದೇ ತರ ಮೂವ್ ಮಾಡ್ತಾ ಹೋಗ್ತೀವಿ, ಅದನ್ನ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತೀವಿ. ಸೊ ಇದು ವಿ ಶೇಪ್ ರಿಕವರಿ. ಸೊ ಇಲ್ಲೂ ಅಷ್ಟೇ ನೋಡಿ ಏಷ್ಯನ್ ಪೇಂಟ್ಸ್, ಇದು ಹಂಗೇನೆ ಡೌನ್ ಸೈಡ್ ಬಂದಿದೆ. ಒಟ್ನಲ್ಲಿ ನೀವು ಯಾವ ಕಡೆ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಕನ್ಫರ್ಮೇಶನ್ ಇಲ್ದಿದ್ದಂತೂ ತಗೊಳಕ್ ಹೋಗ್ಬೇಡಿ. ಸೊ ಇದು ಕನ್ಫರ್ಮೇಶನ್ ಸಿಕ್ಕದ್ಮೇಲೆ, ಸೊ ಅಪ್ ಸೈಡ್ ಬ್ರೇಕ್ಔಟ್ ಆಗಿದೆ ಅಂತ ಅಂದಾಗ ಮಾತ್ರ ತಗೊಳ್ಳಿ. ಅದೇ ತರ ಡೌನ್ ಸೈಡ್ ಅಷ್ಟೇ, ಡೌನ್ ಸೈಡ್ ಬ್ರೇಕ್ಔಟ್ ಆಗಿದೆ ಅಂತ ಕನ್ಫರ್ಮ್ ಆಗಿ ನಿಮ್ಗೆ ಗೊತ್ತಾದ್ಮೇಲೆನೆ ತಗೊಳ್ಳಿ. ಮಾರ್ಕೆಟ್ ಅಲ್ಲಿ ಇದು ಹೆಂಗೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಾವು ಊಹೆ ಮಾಡ್ಕೊಳೋದಲ್ಲ. ಸೊ ಅಂದಾಜ್ ಮೇಲೆ ಹಿಂಗ್ ಆಗ್ಬೋದು ಹಂಗಾಗ್ಬೋದು ಅಂತ ಅಂದ್ಕೋಬಾರ್ದು. ಸೊ ಹೆಂಗೆ ಇಲ್ಲಿ ಏನ್ ಕಾಣುತ್ತಲ್ಲ ಚಾರ್ಟ್ ಅಲ್ಲಿ, ಸೊ ಅದು ಮಾತ್ರನೇ ವರ್ಕ್ ಆಗೋದು, ಅದನ್ನ ನೋಡ್ಕೊಂಡೆ ತಗೋಬೇಕು. ಸೊ ಅದು ಏಷ್ಯನ್ ಪೇಂಟ್ಸ್. ಸೊ ಅದು ವಿ ಶೇಪ್ ರಿಕವರಿ. ಸೊ ಇಷ್ಟು ವಿ ಶೇಪ್ ರಿಕವರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಂ ಪ್ಯಾಟ್ರನ್ ಅಂತ, 6ನೇದು ಸ್ಟ್ರಾಟಜಿ ಎಂ ಪ್ಯಾಟ್ರನ್. ಇದು ನೋಡಿ ಮಾರ್ಕೆಟ್ ಅಪ್ ಸೈಡ್ ಹೋಯ್ತು, ಮತ್ತೆ ಇಲ್ಲಿ ಡೌನ್ ಸೈಡ್ ಬಂದು ತಿರ್ಗಿ ಅಪ್ ಸೈಡ್ ಹೋಗಕ್ ಹೋಯ್ತು, ಬಟ್ ಅಲ್ಲಿಂದ ಫಾಲ್ ಆಯ್ತು. ಸೊ ಇಲ್ಲಿ ಎಂಟ್ರಿ ಇರುತ್ತೆ, ಇದು ಸ್ಟಾಪ್ ಲಾಸ್ ಆಗತ್ತೆ. ಓಕೆ, ಇಲ್ಲಿಂದ ಮಾರ್ಕೆಟ್ ಡೌನ್ ಬಂತು. ಸೊ 1:2 ಆರಾಮಾಗಿ ಸಿಗುತ್ತೆ ನಿಮ್ಗೆ ರಿಸ್ಕ್ ರಿವಾರ್ಡ್. ಇದು ಎಂ ಪ್ಯಾಟ್ರನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಷ್ಟೇ ನೋಡಿ ಡಿಮಾರ್ಟ್ ಇದ್ರು ವಿನೀಶ್ ಸೂಪರ್ ಮಾಡುದು ಮಾರ್ಕೆಟ್ ನೋಡಿ ಅಪ್ ಸೈಡ್ ಹೋಗಿದೆ. ಸೊ ಒಂಥರ ಎಂ ಪ್ಯಾಟ್ರನ್ ಇಂದ ಬ್ರೇಕ್ಔಟ್ ಆಗಿದೆ. ಸೊ ಇದು ಅಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಬ್ಲ್ಯೂ ಪ್ಯಾಟ್ರನ್. ಓಕೆ, ಇದು ನೋಡಿ ಮಾರ್ಕೆಟ್ ಒಂಥರ ಡೌನ್ ಬಂತು, ಇಲ್ಲಿ ಮತ್ತೆ ಡಬ್ಲ್ಯೂ ಪ್ಯಾಟ್ರನ್ ತರ ಬಿದ್ದು ಮಾರ್ಕೆಟ್ ಅಪ್ ಸೈಡ್ ಮತ್ತೆ ಅಪ್ ಸೈಡ್ ಹೋಗಿದೆ. ಇಲ್ಲಿ ಎಂಟ್ರಿ ತಗೊಳೋದು, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಟ್ರೈಲಿಂಗ್ ಸ್ಟಾಪ್ ಲಾಸ್ ಆದ್ರೂ ಮಾಡ್ಬೋದು, 1:2 ರಿಸ್ಕ್ ರಿವಾರ್ಡ್ ಆದ್ರೂ ಫಾಲೋ ಮಾಡ್ಬೋದು. ಸೊ ಇದು ಅಷ್ಟೇ ಮಾರುತಿ ಸುಜುಕಿ, ಇದು ಒಂಥರ ಡಬ್ಲ್ಯೂ ಪ್ಯಾಟ್ರನ್. ಓಕೆ, ಸೊ ಇಲ್ಲಿ ಎಂಟ್ರಿ ತಗೊಂತೀವಿ, ಇಲ್ಲಿ ಕೆಳಗಡೆ ಎಲ್ಲಾರು ಸ್ಟಾಪ್ ಲಾಸ್ ಇಟ್ಟು 1:2 ಅಥವಾ ಹಂಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿದ್ರು ಆಯ್ತು. ಸೊ ಇಷ್ಟು ಟೋಟಲ್ 7 ಸ್ಟ್ರಾಟಜೀಸ್ ಇದೆ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್. ಒಂದ್ಸತಿ ರೀಕ್ಯಾಪ್ ಮಾಡೋಣ, ಯಾಕಂದ್ರೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಇದು ಫಸ್ಟ್ ಒನ್ ಬಂದ್ಬಿಟ್ಟು ಟ್ರೆಂಡ್ ಲೈನ್ ಬ್ರೇಕ್ಔಟ್. ಓಕೆನಾ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ್ಮೇಲೆ ಎಂಟ್ರಿ ತಗೊಂತೀವಿ. ಸೊ ಇಲ್ಲೂ ಅಷ್ಟೇ ನೋಡಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ, ಇಲ್ಲೂ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ, ಇದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ. ಇಲ್ಲಿ ನೀವು ರಿಲಯನ್ಸ್ ನೋಡಿದ್ರು ಇಲ್ಲಿ ನೋಡಿ ಜಸ್ಟ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ಅಪ್ ಸೈಡ್ ಹೋಗಿದೆ. ಸೊ ಈ ತರ ಒಂದು ಮೊದಲನೇದು ಟ್ರೆಂಡ್ ಲೈನ್, ಇದು ಡಬಲ್ ಟಾಪ್. ಸೊ ಫಸ್ಟ್ ಒಂದ್ಸತಿ ಬಂದಿರುತ್ತೆ, ಅದಾದ್ಮೇಲೆ ಡೌನ್ ಸೈಡ್ ಹೋಗಿ ಮತ್ತೆ ಸೇಮ್ ಲೆವೆಲ್ ಬಂದು ಅಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ. ಇದು ಕನ್ಫರ್ಮೇಶನ್ ಆಗ್ಬೇಕು ನಿಮ್ಗೆ, ಕನ್ಫರ್ಮೇಶನ್ ಆಗದಿದ್ದು ತಗೋಬಾರ್ದು. ಜೊತೆಗೆ ತುಂಬಾ ಪ್ರಾಕ್ಟೀಸ್ ಮಾಡಿ. ಓಕೆ, ಇದು ಹಂಗೆ ನೋಡಿ ಡಬಲ್ ಟಾಪ್ ಫಸ್ಟ್ ಟೈಮ್ ಬಂತು, ಅದಾದ್ಮೇಲೆ ಡೌನ್ ಸೈಡ್ ಬಂದು ಮತ್ತೆ ಇದೇ ಲೆವೆಲ್ ಇಂದ ಮತ್ತೆ ಕೆಳಗಡೆ ಬಂತು. ಸೊ ಇದು ಡಬಲ್ ಬಾಟಮ್ ಅಷ್ಟೇನೆ, ಫಸ್ಟ್ ಟೈಮ್ ಇಲ್ಲಿಂದ ಅಪ್ ಸೈಡ್ ಹೋಗಿದ್ದು ಮತ್ತೆ ಇಲ್ಲಿ ಇದೇ ಪಾಯಿಂಟ್ ಬಂದು ಅಪ್ ಸೈಡ್ ಹೋಗಿದೆ. ಸೊ ಥರ್ಡ್ ಟೈಮ್ಗೆ ತಗೋಬೇಡಿ, ಡೌನ್ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಈವನ್ ಇದು ಅಷ್ಟೇನೆ ಡಬಲ್ ಟಾಪ್ ಅಷ್ಟೇನೆ, ಸಮ್ ಟೈಮ್ಸ್ ಅಪ್ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಥರ್ಡ್ ಟೈಮ್ ತಗೋಬೇಡಿ, ಓನ್ಲಿ ಸೆಕೆಂಡ್ ಟೈಮ್ ಮಾತ್ರ ತಗೊಳ್ಳಿ. ಇದು ಬಂದ್ಬಿಟ್ಟು ಫ್ಲಾಗ್ ಬ್ರೇಕ್ಔಟ್, ಇದು ಬಂದು ಡೌನ್ ಸೈಡ್ ಬ್ರೇಕ್ಔಟ್ ಆಗಿದೆ, ಅದು ಡೌನ್ ಸೈಡ್ ಫ್ಲಾಗ್ ಬ್ರೇಕ್ಔಟ್. ಸೊ ಇದು ಅಷ್ಟೇನೆ ಡೌನ್ ಸೈಡ್ ಫ್ಲಾಗ್ ಬ್ರೇಕ್ಔಟ್, ಡೌನ್ ಸೈಡ್ ಫ್ಲಾಗ್ ಬ್ರೇಕ್ಔಟ್. ಇದು ಅಪ್ ಸೈಡ್ ಫ್ಲಾಗ್ ಬ್ರೇಕ್ಔಟ್. ಓಕೆ, ಅಪ್ ಸೈಡ್. ಇದು ಬಂದ್ಬಿಟ್ಟು ಫಿಫ್ತ್ ಸ್ಟ್ರಾಟಜಿ ವಿ ಶೇಪ್ ರಿಕವರಿ. ವಿ ಶೇಪ್ ರಿಕವರಿ ಇದಾದ್ಮೇಲೆ ಇಲ್ಲಿ ಎಂ ಪ್ಯಾಟ್ರನ್. ಓಕೆ,
ಎಂ ಪ್ಯಾಟ್ರನ್ ನೋಡ್ಕೊಂಡು ತಗೊಳ್ಳಿ. ಸೊ ಬ್ರೇಕ್ಔಟ್ ಆಗ್ಬೇಕು. ಕೆಲವೊಂದ್ಸತಿ ಹೆಂಗಂದ್ರೆ ಎಂ ಪ್ಯಾಟ್ರನ್ ತರ ಬೀಳುತ್ತೆ, ಬಟ್ ಅಪ್ ಸೈಡ್ ಹೋಗ್ಬಿಡುತ್ತೆ, ಅದು ತಗೋಬೇಡಿ. ಸೊ ಕನ್ಫರ್ಮೇಶನ್ ಆದ್ಮೇಲೆನೆ ತಗೊಳ್ಳಿ. ಸೊ ಇದು ಅಷ್ಟೇನೆ ಎಂ ಪ್ಯಾಟ್ರನ್. ಇದು 7 ಸ್ಟ್ರಾಟಜಿ, ಡಬ್ಲ್ಯೂ ಪ್ಯಾಟ್ರನ್. ಓಕೆ, ಸೊ ಈ ತರ. ಸೊ ಆದಷ್ಟು ಚಾರ್ಟ್ ತುಂಬಾ ನೋಡ್ತಾ ಇದ್ರೆ ನಿಮ್ಗೆ ಅದೊಂದು ಐಡಿಯಾ ಬರುತ್ತೆ. ಸೊ ಎಂಟ್ರಿ ಎಲ್ಲಿ ತಗೋಬೇಕು, ಹೆಂಗ್ ಮಾಡ್ಬೇಕು ಅಂತ. ಓಕೆ, ಆದಷ್ಟು ತುಂಬಾ ಕಡಿಮೆ ಕ್ವಾಂಟಿಟಿನಲ್ಲಿ ಪ್ರಾಕ್ಟೀಸ್ ಮಾಡಿ. ಹೆವಿ ಒಂದೇ ಸತಿ ನಿಮ್ಗೊಂದು ಐಡಿಯಾ ಬರ್ದೇನೆ ಜಾಸ್ತಿ ಕ್ವಾಂಟಿಟಿ ತಗೋಬೇಡಿ. ಯಾಕಂತಂದ್ರೆ ಮತ್ತೆ ಸ್ವಲ್ಪ ಲಾಸ್ ಆಯ್ತು ಅಂತಂದ್ರೂ ನಿಮಗೆ ಒಂದು ಕಾನ್ಫಿಡೆನ್ಸ್ ಕಮ್ಮಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕಡಿಮೆ ಕ್ವಾಂಟಿಟಿನಲ್ಲಿ ಪ್ರಾಕ್ಟೀಸ್ ಮಾಡಿ. ಚೆನ್ನಾಗಿ ಅಭ್ಯಾಸ ಆದ್ಮೇಲೆ ಬೇಕಂದ್ರೆ ನೀವು ಇನ್ಕ್ರೀಸ್ ಮಾಡ್ಬೋದು ಕ್ವಾಂಟಿಟಿನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಿಂಗ್ ಟ್ರೇಡಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಅಂತ. ಇದು ಹೆಂಗೆ ಅಂತಂದ್ರೆ ಯಾವ್ದಾದ್ರು ಒಂದು ಸ್ಟಾಕ್ ನ ಬೈ ಮಾಡ್ಬಿಟ್ಟು ಒಂದ್ ಸ್ವಲ್ಪ ದಿನ, ಒಂದು 15-20 ದಿನನೋ ಅಥವಾ 1 ಮಂತ್ ಅಥವಾ 6 ಮಂತ್ಸ್ ಹೋಲ್ಡ್ ಮಾಡೋದನ್ನ ನಾವು ಸ್ವಿಂಗ್ ಟ್ರೇಡಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಅಂತೀವಿ. ಓಕೆ, ಸೊ ಅದು ಒಂಥರ ಹೆಂಗೆ ನ್ಯೂಸ್ ಬೇಸ್ಡ್ ಅಥವಾ ಟೆಕ್ನಿಕಲ್ ಬ್ರೇಕ್ಔಟ್ಸ್ ಅದ್ರ ಕಾಂಬಿನೇಷನ್ ಅಲ್ಲಿ ನಾವು ತಗೋಬಹುದು. ಇದು ಸೇಮ್ ಅವಾಗ್ಲೇ ನಾವು ಇವ 7 ಸ್ಟ್ರಾಟಜೀಸ್ ಏನ್ ಯೂಸ್ ಮಾಡೋದಲ್ಲ, ಅದೇ ಸ್ಟ್ರಾಟಜೀಸ್ ನಾವು ಸ್ಟಾಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸ್ಟಾಕ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಇದು ನೋಡಿ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ್ಮೇಲೆ ತಗೊಳೋದು. ಕೆಲವೊಂದು ಸತಿ ಫೇಲ್ಯೂರ್ ಆಗ್ತವೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ಸ್, ಬಟ್ ಬಿಡಕ್ ಹೋಗ್ಬೇಡಿ. ಸೊ ವರ್ಕ್ ಆಗತ್ತೆ. ಇದು ಅವಾಗ್ಲೇ ನೋಡ್ದಂಗೆ ರಿಲಯನ್ಸ್ ನೋಡಿ, ಟ್ರೆಂಡ್ ಲೈನ್ ಬ್ರೇಕ್ಔಟ್. ಸೊ ಇದು ಹೆಂಗೆ ಎಂಟ್ರಿ ತಗೊಂಡ್ಮೇಲೆ ಸ್ವಲ್ಪ ತಿಂಗಳುಗಳ ಕಾಲ ವೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಸೊ ನವೆಂಬರ್ ಅಲ್ಲಿ ಬ್ರೇಕ್ಔಟ್ ಆಗಿರೋದು, ಬಟ್ ಹಾಲ್ಟ್ ಇದು ತುಂಬಾ ಹೆವಿ ರಿಟರ್ನ್ ಕೊಟ್ಟಿರೋದು ಮಾರ್ಚ್ ವರೆಗೂ ಇದು ಹೋಲ್ಡ್ ಮಾಡ್ಬೇಕು, 3 to 4 ಮಂತ್ಸ್ ಆ ತರ. ಓಕೆ, ಇದು ಅಷ್ಟೇ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿರೋದು. ಸೊ ಇಲ್ಲಿ ಫಸ್ಟ್ ಬ್ರೇಕ್ಔಟ್ ಆಗಿ ಇಲ್ಲಿ ಸೆಕೆಂಡ್ ಬ್ರೇಕ್ಔಟ್ ಆಗಿದೆ. ಸೊ ಈ ತರ ಒಟ್ನಲ್ಲಿ ಯಾವುದು ನಾವು ಸ್ಟಾಕ್ಸ್ ಬ್ರೇಕ್ಔಟ್ ಮೇಲೆ ನಾವು ಬೈ ಮಾಡ್ಬಿಟ್ಟು ಹೋಲ್ಡ್ ಮಾಡ್ತೀವಿ, ಅದನ್ನ ನಾವು ಸ್ವಿಂಗ್ ಟ್ರೇಡಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಕೆಲವೊಂದು ನೀವು ಸ್ಟಾಕ್ಸ್ ನ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಎಲ್ಲ ನೋಡ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಇದಿದೆ, ಸ್ಕ್ರೀನರ್ ಅಂತ. ಅಲ್ಗೋದ್ರೆ screener.in, ಇಲ್ಲಿಗೆ ಹೋಗಿ ಕಂಪ್ನಿ ನೇಮ್ ಹಾಕಿದ್ರೆ, ಓಕೆ, ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪ್ನಿ ನೇಮ್ ಹಾಕಿದ್ರೆ ಇಲ್ಲೆಲ್ಲ ಅದ್ರ ಕಂಪ್ಲೀಟ್ ಡೀಟೇಲ್ಸ್, ಇದು ಡೀಟೇಲ್ಸ್ ಸಿಗತ್ತೆ ನಮ್ಗೆ. ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟು, ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟು. ಸೊ ಇಲ್ಲಿ ನೋಡ್ಬೋದು, ಇದು ಬ್ಯಾಲೆನ್ಸ್ ಶೀಟ್ ಅಂದ್ರೆ ರೆವಿನ್ಯೂ ಎಲ್ಲ ಇಲ್ಲೆಲ್ಲ ಚೆಕ್ ಮಾಡ್ಬೋದು. ಅದರ್ ಅಸೆಟ್ಸ್ ಎಷ್ಟು, ಫಿಕ್ಸ್ಡ್ ಅಸೆಟ್ಸ್ ಎಷ್ಟು, ರಿಸರ್ವ್ಸ್, ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್, ಇಲ್ಲಿ ನೆಟ್ ಪ್ರಾಫಿಟ್ ನೋಡಿ ಎಷ್ಟು ಬಂದಿದೆ, ಎಷ್ಟು ಇದು ಎಸ್ಟಿಮೇಟೆಡ್. ಇದು ನೆಕ್ಸ್ಟ್ ಇದು March 24th, ಅಲ್ಲ, ಇದು ಆಕ್ಚುಲಿ ಆಲ್ರೆಡಿ ಬಂದಿರೋದು 79,020 crore. ಓಕೆ, ಇದು ಕ್ರೋರ್ಸ್ ಅಲ್ಲಿ ಇರುತ್ತೆ. ಸೊ ಈ ತರ ಇದು ನೆಟ್ ಪ್ರಾಫಿಟ್ ಅಲ್ಲ, ಮೋಸ್ಟ್ಲಿ ಇದು ಗ್ರಾಸ್ ಪ್ರಾಫಿಟ್. ಇಲ್ಲ, ಇದು ನೆಟ್ ಪ್ರಾಫಿಟ್. ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಗಿಂತ ಮುಂಚೆ ಬಂದಿರೋದು ಇದು. ಸೊ ಈ ತರ ನಾವ್ ಎಲ್ಲದನ್ನು ಚೆಕ್ ಮಾಡ್ಬೋದು ಇದರಲ್ಲಿ. screener.in ಹೋದ್ರೆ ನಮ್ದು ರೆವಿನ್ಯೂ ಎಷ್ಟು, ಸಾಲ ಎಷ್ಟಿದೆ, ಮತ್ತೆ ಇದು ಪ್ರಾಫಿಟಬಲ್ ಆಗಿದ್ಯಾ ಇಲ್ವಾ, ಪ್ರತಿಯೊಂದು ಗೊತ್ತಾಗತ್ತೆ ಇದ್ರಲ್ಲಿ. ಇದು ತುಂಬಾ ಉಪಯೋಗ ಆಗತ್ತೆ. ಓಕೆ, ಇದೇನೆ ಸ್ಕ್ರೀನರ್ ಅಂತಂದ್ರೆ ಇದೆ, ಹಿಂಗೆ ನೋಡೋದು. ಜೊತೆಗೆ ಯಾವತ್ತಾದ್ರೂ ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ರೇಷಿಯೋ ಅಂತ ಹೋದ್ರೆ ಇಲ್ಲಿ PE ರೇಷಿಯೋ ಅಂತ ಇರುತ್ತೆ. ಇಲ್ಲೆಲ್ಲ ಗೊತ್ತಾಗತ್ತೆ ನಮ್ಗೆ. ಸೊ FIS ಶೇರ್ ಎಷ್ಟಿದೆ, DIS ಎಷ್ಟಿದೆ, ಗೌರ್ಮೆಂಟ್ ಎಷ್ಟಿದೆ, ಪಬ್ಲಿಕ್ ಎಷ್ಟಿದೆ, ಇದೆಲ್ಲ ನಮಗೆ ಗೊತ್ತಾಗತ್ತೆ. ಚಾರ್ಟ್ ನೋಡಿದ್ರೆ ಇದು ನೋಡಿ, ಮಾರ್ಕೆಟ್ ಕಂಟಿನ್ಯೂಸ್ ಅಪ್ ಸೈಡ್ ಹೋಗ್ತಿದೆ. ಸೊ ಇಲ್ಲಿ ಅವಾಗಲೇ ಹೇಳ್ದಂಗೆ ಪಿ ರೇಷಿಯೋ ಅಂತ ನೋಡಿದ್ರೆ, ಸೊ ನೀವು ಇದು ಒಂಥರ ಹೆಂಗೆ ಬಿಟ್ವೀನ್ ಅಲ್ಲಿ ಇದೆಯಲ್ಲ,
ಕೆಲವೊಂದ್ ಹೆಂಗೆ ಅಂದ್ರೆ ಸ್ಟಾಕ್ಸ್ ತುಂಬಾ ಕಡಿಮೆ ಇರುತ್ತೆ, ಈ ತರ ಡೌನ್ ಅಲ್ಲಿ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಇನ್ವೆಸ್ಟ್ ಮಾಡಕ್ಕೆ ಅದೊಂದು ಬೆಸ್ಟ್ ಟೈಮ್ ಆಗಿರುತ್ತೆ. ಯಾಕಂದ್ರೆ ಮಾರ್ಕೆಟ್ ಪಿ ರೇಷಿಯೋ ಕಡಿಮೆ, ತುಂಬಾ ಕಡಿಮೆ ಇದ್ದಾಗ ಇನ್ವೆಸ್ಟ್ ಮಾಡಿದ್ರೆ ಅದು ಆಕ್ಚುಲಿ ಪ್ರಾಫಿಟಬಲ್ ಬಿಸ್ನೆಸ್ ಆಗಿರ್ಬೇಕು. ಓಕೆ, ಆತರ ಕಡಿಮೆ ಇದ್ದಾಗ ಇನ್ವೆಸ್ಟ್ ಮಾಡೋ ಅದು ಅಪ್ಸೈಡ್ ಹೋಗಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ. ಓಕೆ, ಸೊ ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂತೀನಿ, ಬಟ್ ಅದನ್ನ ಯಾವ್ದೇ ಕಾರಣಕ್ಕೂ ನೀವು ತಗೋಬೇಡಿ. ಜಸ್ಟ್ ನಾವು ಒಂದು ಸ್ಟಡಿ ಪರ್ಪಸ್ಗೆ GFL ಲಿಮಿಟೆಡ್ ಅಂತ. ಇದು ಹೆಂಗೆ ಅಂತಂದ್ರೆ, ಇದು ನೋಡಿ, ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 72 ರೂಪಾಯಿ ಇದೆ, ಬಟ್ ಆಕ್ಚುಯಲ್ ಪ್ರೈಸ್ ಬುಕ್ ವ್ಯಾಲ್ಯೂ ಅಂತ 236 ಇರ್ಬೇಕಿತ್ತು, ಬಟ್ 72 ಅಷ್ಟೇ ಇದೆ. ಬಟ್ ಇದು ಯಾವಾಗ ಇದು ಬ್ರೇಕ್ಔಟ್ ಆಗುತ್ತೆ, ಅದು ಯಾವಾಗ ಈ ಒಂದು ವ್ಯಾಲ್ಯೂಗೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಯಾವ್ದೇ ಕಾರಣಕ್ಕೂ ನೀವು ತಗೊಳಕ್ ಹೋಗ್ಬೇಡಿ. ಏನಾದ್ರು ಬ್ರೇಕ್ಔಟ್ಸ್ ಆಯ್ತು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಏನಾದ್ರು ಒಂದು ನ್ಯೂಸ್ ಬಂತು ಅಂದ್ರೆ ಅವಾಗ ಬೇಕಂದ್ರೆ ಯೋಚನೆ ಮಾಡಿ, ಬಟ್ ಅಲ್ಲಿ ತನಕ ಏನ್ ತಗೊಳಕ್ ಹೋಗ್ಬೇಡಿ. ಸೊ ಇಲ್ಲಿ ನೀವು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಗೆಲ್ಲ ಹೋಗಿ ನೋಡಿದ್ರೆ, ಇಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಇದೆ, ಇದು ಮೈನಸ್ ಆಗಿದೆ, ಅಂದ್ರೆ ಇದು ಲಾಸ್ ಅಲ್ಲಿ ಇದೆ ಅಂತ. ಆ ತರ ಒಂದು ರೇಷಿಯೋಸ್ ನೋಡಿದ್ರೆ, ಪಿ ರೇಷಿಯೋ ನೋಡಿದ್ರೆ, ಇದು ನೋಡಿ ಡೌನ್ ಅಲ್ಲೇ ಇದೆ, ಇದೆಲ್ಲ ಇಲ್ಲಿ. ಸೊ ಪಿ ರೇಷಿಯೋ ಓಕೆ, ಇದು ಸೊ 5 years ಮ್ಯಾಕ್ಸಿಮಮ್ ಕೊಡ್ಬೇಕು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರೆ, ಇಲ್ಲಿ ನೋಡಿ ಇದು ಆಕ್ಚುಲಿ ಡೌನ್ ಸೈಡ್ ಕೆಳಗಡೆನೆ ಇದೆ, ಬಟ್ ಏನಂತಂದ್ರೆ ಈ ತರ ಇರ್ಬೇಕು, ಬಟ್ ಇದು ಪ್ರಾಫಿಟ್ ಇನ್ನು ಪ್ರಾಫಿಟಬಲ್, ಇದು ಪ್ರಾಫಿಟ್ ಅಲ್ಲಿ ಇಲ್ಲ. ಸೊ ಲಾಸ್ ಅಲ್ಲಿ ಇರೋದ್ರಿಂದ ನಾವು ಇವಾಗ ಎಂಟ್ರಿ ತಗೊಳಕ್ ಆಗಲ್ಲ. ಸೊ ಇದು ಪ್ರಾಫಿಟಬಲ್ ಪ್ರಾಫಿಟ್ ತೋರ್ಸಿದ್ರೆ ಯೋಚನೆ ಮಾಡ್ಬೋದಿತ್ತು, ಬಟ್ ಇದು ಲಾಸ್ ಅಲ್ಲಿ ಇರೋದ್ರಿಂದ ಏನು ಇವಾಗ ನಾವು ಏನು ಡಿಸೈಡ್ ಮಾಡಕ್ ಆಗಲ್ಲ. ಅದು ಒಂದ್ಸತಿ ಪ್ರಾಫಿಟ್ ಪ್ರಾಫಿಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ಬೇಕಂದ್ರೆ ಯೋಚನೆ ಮಾಡ್ಬೋದು. ಓಕೆ, ಸೊ ಈ ತರ ನಾವು ಇದು ಸ್ಕ್ರೀನರ್ ನೋಡ್ಕೊಂಡು ನಾವು ಆ ಒಂದು ಬಿಸ್ನೆಸ್ ಪ್ರಾಫಿಟಬಲ್ ಆಗಿದ್ಯಾ ಇಲ್ವಾ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಅದಕ್ಕೆ ಯೂಸ್ ಆಗತ್ತೆ ಸ್ಕ್ರೀನರ್. ಸೊ ಇಲ್ಲೆಲ್ಲ ಸೇಮ್ ಅದೇ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಪಿ ರೇಷಿಯೋ ಕಡಿಮೆ ಇರಬೇಕು, ಕೆಲವೊಂದಂದ್ರೆ ಜಾಸ್ತಿ ಇರುತ್ತೆ, ಅದು ವ್ಯಾಲ್ಯೂಯೇಷನ್ ಅವಾಗ್ಲೇ ಜಾಸ್ತಿ ಇದೆ ಅಂತ. ಓಕೆ, ವಿಡಿಯೋ ಏನಾದ್ರು ನಿಮ್ಗೆ ಜಾಸ್ತಿ ಹೆವಿ ಅನ್ಸಿದ್ರೆ ಸೊ ಸ್ವಲ್ಪ ಟೈಮ್ ಕೊಟ್ಟು ನೋಡಿ. ತುಂಬಾ ಕಂಟಿನ್ಯೂಸ್ ನೋಡಕ್ಕಾಗಿಲ್ಲ ಅಂತಂದ್ರೆ ಸ್ವಲ್ಪ ಟೈಮ್ ತಗೊಂಡೆ ನೋಡಿ, ಪರವಾಗಿಲ್ಲ. ಸೊ ನೀಟಾಗಿ ಕಲೀರಿ ಅಷ್ಟೇ. ನೆಕ್ಸ್ಟ್ ಆಪ್ಷನ್ ಸೆಲ್ಲಿಂಗ್. ಆಪ್ಷನ್ ಸೆಲ್ಲಿಂಗ್ ಹೆಂಗ್ ವರ್ಕ್ ಆಗತ್ತೆ, ಯಾವ ತರ ನಾವು ಆಪ್ಷನ್ ಸೆಲ್ ಮಾಡ್ಬೇಕು ಅಂತ ನೋಡೋಣ. ಓಕೆ, ಸೊ ಇದರಲ್ಲಿ ಫಸ್ಟ್ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಯಾವ್ದ್ರಲ್ಲಿ ನೀವು ಆಪ್ಷನ್ಸ್ ನ ಸೆಲ್ ಮಾಡ್ಬೇಕಂತಿರ್ತೀರಾ, ಅದ್ರಲ್ಲಿ ನೀವು ಫಸ್ಟ್ ಟ್ರೆಂಡ್ ನೋಡ್ಕೋಬೇಕು. ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ ಅಂತ. ಸೊ ಅಪ್ ಟ್ರೆಂಡ್ ಇದ್ದಾಗ ಪಿ ನ ಸೆಲ್ ಮಾಡ್ತೀವಿ, ಡೌನ್ ಟ್ರೆಂಡ್ ಇದ್ದಾಗ ಸಿ ಸೆಲ್ ಮಾಡ್ತೀವಿ. ಸೊ ವಿತ್ ಪ್ರಾಪರ್ ಸ್ಟಾಪ್ ಲಾಸ್ ಕಂಪಲ್ಸರಿ. ಯಾವುದೇ ಕಾರಣಕ್ಕೂ ಏನು ಡೈರೆಕ್ಟ್ ಸುಮ್ನೆ ಐಡಿಯಾ ಇಲ್ದೆ, ಪ್ರಾಕ್ಟೀಸ್ ಇಲ್ದೆ ಯಾವುದೇ ಕಾರಣಕ್ಕೂ ಆಪ್ಷನ್ಸ್ ನ ಸೆಲ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ತುಂಬಾ ದುಡ್ಡು ಬರುತ್ತೆ ಅಂತ ಗೊತ್ತು, ಬಟ್ ಆದ್ರೆ ಅಷ್ಟೇ ಲಾಸ್ ಆಗತ್ತೆ. ಓಕೆನಾ? ಯಾಕೆ ಅಂತಂದ್ರೆ ಇಲ್ಲಿ ನೋಡಿದ್ರೆ ನೀವು ಈ ತರ ಟೈಮಲ್ಲಿ ಜಸ್ಟ್ ಇಮ್ಯಾಜಿನ್, ಒಂದ್ಸತಿ ಯೋಚನೆ ಮಾಡಿ, ಈ ತರದ ಮಾರ್ಕೆಟ್ ಎಷ್ಟು ಫಾಲ್ ಆಗಿದೆಯಲ್ಲ, ಈ ತರ ಟೈಮಲ್ಲಿ ಏನಾದ್ರು ನೀವು PE ಸೆಲ್ ಮಾಡಿದೀರಾ ಅಂತ ಅಂದ್ರೆ ಅಸಲ್ ನೀವ್ ಇಮ್ಯಾಜಿನೇ ಮಾಡಕ್ಕಾಗಲ್ಲ, ಅಷ್ಟು ಲಾಸ್ ಆಗುತ್ತೆ. ನೀವು 6 ತಿಂಗಳು 1 ವರ್ಷ ದುಡ್ದಿರೋದು ಒಂದೇ ಒಂದು ಟ್ರೇಡ್ ಅಲ್ಲಿ ಹೊರಟೋಗುತ್ತೆ. ಓಕೆನಾ? ಅಷ್ಟು ಡೇಂಜರಸ್ ಆಪ್ಷನ್ ಸೆಲ್ಲಿಂಗ್. ದುಡ್ಡು 10 ಟ್ರೇಡ್ ಅಲ್ಲಿ 8 ಟ್ರೇಡ್ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ದುಡ್ಡು ಮಾಡ್ಬೋದು, ಆದ್ರೆ ಇನ್ 2 ಟ್ರೇಡ್ ನೀವೇನಾದ್ರೂ ಏನೋ ಒಂದು ಎಚ್ಚರಿಕೆಯಿಂದ ಇರ್ಲಿಲ್ಲ ಅಂತಂದ್ರೆ ನಿಮ್ ಬಂದಿರೋ 8 ಟ್ರೇಡ್ ಅಲ್ಲಿ ಬಂದಿರೋ ದುಡ್ಡೆಲ್ಲ ಒಂದೇ ಟ್ರೇಡ್ ಸಾಕು, ಒಂದೇ ಟ್ರೇಡ್ ಅಲ್ಲಿ ಎಲ್ಲ ಹೊರಟೋಗುತ್ತೆ. ಓಕೆ, ಅಷ್ಟು ಹುಷಾರಾಗಿರ್ಬೇಕು ನೀವು ಯಾವುದೇ ಒಂದು ಪೊಸಿಷನ್ಸ್ ತಗೊಂಡಾಗ. ಇದು ಜಸ್ಟ್ ಇವಾಗ ಹೆಂಗೆ ಅಂತಂದ್ರೆ ಅಪ್ ಟ್ರೆಂಡ್ ಇದೆಯಲ್ಲ, ಅಪ್ ಟ್ರೆಂಡ್ ಇದ್ದಾಗ PE ಸೆಲ್ ಮಾಡ್ತೀವಿ ಅನ್ಕೊಳ್ಳಿ, ಅದನ್ನ ನೇಕಡ್ ಸೆಲ್ಲಿಂಗ್ ಅಂತೀವಿ. ಅದೇ ತರ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ, ಆ ತರ ಟೈಮಲ್ಲಿ CE ಸೆಲ್ ಮಾಡ್ತೀವಿ ಅನ್ಕೊಳ್ಳಿ, ಅದನ್ನ ಅಷ್ಟೇ ನೇಕಡ್ ಸೆಲ್ಲಿಂಗ್ ಅನ್ನೋದು.
ಕೆಲವೊಂದ್ಸತಿ ಹೆಂಗೆ ಅಂತಂದ್ರೆ ಮಾರ್ಕೆಟ್ ಒಂದೇ ಝೋನ್ ಅಲ್ಲಿ ಇರುತ್ತೆ, ಅಂದ್ರೆ ಅಲ್ಲಲ್ಲೇ ಸುತ್ತೊಳಿತಿರುತ್ತೆ. ಅವಾಗ ಸಿ ಮತ್ತೆ ಪಿ ಎರಡೂನು ಸೆಲ್ ಮಾಡ್ತೀವಿ. ಅದನ್ನ ನಾವು ಇದಂತೀವಿ ಎಡ್ಜಿಂಗ್ ಎಡ್ಜಿಂಗ್ ಅಂತೀವಿ. ಸೊ ಅದು ಆಕ್ಚುಲಿ ನಿಮ್ಗೆ ಕಷ್ಟ ಅನ್ಸಿದ್ರೆ ಏನು ಆಪ್ಷನ್ ಸೆಲ್ ಮಾಡ್ಬೇಕಾದ್ರೆ ಏನಿಲ್ಲ, ಸಿಂಪಲ್. ಅಪ್ ಟ್ರೆಂಡ್ ಇದ್ದಾಗ ಪಿ ಸೆಲ್ ಮಾಡ್ತೀವಿ, ಔಟ್ ಆಫ್ ದ ಮನಿ, ತುಂಬಾ ದೂರದಲ್ಲಿ ಇರ್ತಕ್ಕಂಥ ಔಟ್ ಆಫ್ ದ ಮನಿ ಪಿ ಸೆಲ್ ಮಾಡ್ತೀವಿ. ಅದೇ ಡೌನ್ ಟ್ರೆಂಡ್ ಇಲ್ಲಿ ಇದ್ದಾಗ ಸಿ ಸೆಲ್ ಮಾಡ್ತೀವಿ, ತುಂಬಾ ದೂರದಲ್ಲಿರೋ ಒಂದು 2000 ಪಾಯಿಂಟ್ ಆ ಕಡೆ ಇರೋದು, ಆ ತರ. ಸೊ ನೀವು ಜಸ್ಟ್ ಇದಕ್ ಹೋದ್ರೆ, ಆಪ್ಷನ್ ಚೈನ್ಗೆ ಹೋದ್ರೆ ಔಟ್ ಆಫ್ ದ ಮನಿ ಈಸಿಯಾಗಿ ಕಂಡುಹಿಡಿಬಹುದು. ಆಪ್ಷನ್ ಚೈನ್ ಇದರಲ್ಲಿ ಬ್ಯಾಂಕ್ ನಿಫ್ಟಿ, ಸೊ ನಾನು ಎಕ್ಸಾಂಪಲ್ ಬ್ಯಾಂಕ್ ನಿಫ್ಟಿ ತಗೊಂತಿದ್ದೀನಿ. ಡೇಟ್ ಎಕ್ಸ್ಪೈರಿ ಡೇಟ್ 13th ಜೂನ್. ಇಲ್ಲೇನ್ ಇರ್ತಾವಲ್ಲ ಈ ತರ, ಇದೆಲ್ಲ ಆಪ್ಷನ್, ಇದು ಔಟ್ ಆಫ್ ದ ಮನಿ ಆಪ್ಷನ್ಸ್ ಅಲ್ಲಿ ಈ ವೈಟ್ ಕಲರ್ ಇದೆಯಲ್ಲ, ಅವಾಗ್ಲೇ ನಾವು ನೋಡ್ದಂಗೆ. ಸೊ ಇದರ ವೈಟ್ ಕಲರ್ ಇದೆಲ್ಲ ಆಪ್ಷನ್ ಸೆಲ್ಲಿಂಗು. ಇದು ಕಾಲ್ ಸೈಡ್ ಆಪ್ಷನ್ ಸೆಲ್ಲಿಂಗು, ಇದು ಪುಟ್ ಸೈಡ್ ಆಪ್ಷನ್ ಸೆಲ್ಲಿಂಗು. ಓಕೆ, ಇದು ನೀವು ಯಾವ ಸ್ಟ್ರೈಕ್ ಪ್ರೈಸ್ ಬೇಕೋ ಆ ಸ್ಟ್ರೈಕ್ ಪ್ರೈಸ್ ನ ಸೆಲ್ ಮಾಡ್ಬೋದು. ಬಟ್ ಇದು ಆಕ್ಚುಲಿ ಏನಂತಂದ್ರೆ ಬ್ಲೈಂಡ್ ಆಗಿ ನೀವು ಆಪ್ಷನ್ ಸೆಲ್ ಮಾಡಬೇಡಿ. ಓಕೆ, ಬ್ಲೈಂಡ್ ಆಗಿ ಆಪ್ಷನ್ ಸೆಲ್ ಮಾಡೋದ್ರಿಂದ ಹೆಂಗಾಗತ್ತೆ ಅಂತಂದ್ರೆ, ನಿಮ್ಗೆ ಅಕಸ್ಮಾತ್ ನಿಮ್ಮ ಟೈಮ್ ಸರಿ ಇಲ್ಲದೆ ಮಾರ್ಕೆಟ್ ನಿಮ್ಗೆ ಆಪೋಸಿಟ್ ಸರಿ ತುಂಬಾ ಜೋರಾಗಿ ಹೋಯ್ತು ಅಂತಂದ್ರೆ, ಹೆವಿ ಕ್ರಾಶ್ ಆಗೋದು ಅಥವಾ ತುಂಬಾ ಅಪ್ ಸೈಡ್ ಮೂಮೆಂಟಮ್ ಹೆವಿ ಹೋಗೋದು, ಆತರ ನಿಮ್ಮ ಟ್ರೇಡ್ಸ್ ಆಪೋಸಿಟ್ ಹೋದ್ರೆ ತುಂಬಾ ಲಾಸ್ ಆಗುತ್ತೆ. ಸೊ ತುಂಬಾ ಪ್ರಾಕ್ಟೀಸ್ ಮಾಡಿ ನಿಮಗೆ ಕಾನ್ಫಿಡೆನ್ಸ್ ಬಂದ್ಮೇಲೆನೆ ಆಪ್ಷನ್ ಸೆಲ್ ಮಾಡಿ. ಅದನ್ನು ತುಂಬಾ ಕ್ವಾಂಟಿಟೀಸ್ ನ ಸೆಲ್ ಮಾಡೋದು ತಪ್ಪಾಗುತ್ತೆ. ಮತ್ತೆ ನಿಮಗೆ ಚೆನ್ನಾಗಿ ಐಡಿಯಾ ಬಂದ್ಮೇಲೆನೆ ಆಪ್ಷನ್ ಸೆಲ್ಲಿಂಗು ಜಾಸ್ತಿ ಕ್ವಾಂಟಿಟಿ ಸೆಲ್ ಮಾಡಿ. ಇಲ್ಲ ಅಂತಂದ್ರೆ ಕಡಿಮೆ ಕ್ವಾಂಟಿಟೀಸ್, 1 ಲಾಟು ಇತ್ತು 2 ಲಾಟ್ ಅಲ್ಲೇನೆ ಟ್ರೇಡ್ ಮಾಡ್ತಾ ಇರಿ. ಓಕೆ, ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಸೆನ್ಸಿಬಲ್ ಅಂತ ಒಂದು ಇದಿದೆ ನಮ್ಗೆ, ಒಂದು ಅಪ್ಲಿಕೇಶನ್. ನೀವು ಅದಕ್ಕೆ ಹೋದ್ರೆ ಸೆನ್ಸಿಬಲ್, ಈ ಸೆನ್ಸಿಬಲ್ ಅನ್ನೋದು ಈ ಝೀರೋದವರು ಇವಾಗ ಅದನ್ನ ಪರ್ಚೇಸ್ ಮಾಡಿದ್ದಾರೆ. ಯಾರಾದ್ರೆ ಝೀರೋದ ಅಕೌಂಟ್ ಇರುತ್ತೆ ಅವರು ಇದನ್ನ ಫ್ರೀಯಾಗಿ ಯೂಸ್ ಮಾಡ್ಬೋದು. ಜೊತೆಗೆ ಇವಾಗ ಸದ್ಯಕ್ಕಂತಂದ್ರೆ ಅಪ್ಸ್ಟಾಕ್ ಸ್ವಲ್ಪ ಟ್ರಯಲ್ ಕೊಟ್ಟಿದ್ದಾರೆ, ನಾನು ಅದರಿಂದ ಲಾಗಿನ್ ಆಗ್ತಿದ್ದೀನಿ. ನಿಮ್ಗೆ ಯಾರಾದ್ರೂ ಇನ್ನು ಏನು ಡಿಮ್ಯಾಟ್ ಅಕೌಂಟು ಅಪ್ಸ್ಟಾಕ್ ಮತ್ತೆ ಝೀರೋದ ಇಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ರೆಫರಲ್ ಲಿಂಕು. ಆದಷ್ಟು ಅದನ್ನ ಯೂಸ್ ಮಾಡಿ ಅಕೌಂಟ್ ಓಪನ್ ಮಾಡೋದಾದ್ರೆ ನೋಡಿ. ಅದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಪ್ಸ್ಟಾಕ್ ಮತ್ತೆ ಝೀರೋದ ಎರಡು ತುಂಬಾ ಯೂಸ್ ಆಗುತ್ತೆ, ಅದು ಕಂಪಲ್ಸರಿ ಬೇಕೇ ಬೇಕಾಗತ್ತೆ. ರೆಫರಲ್ ಲಿಂಕ್ ಥ್ರೂ ನೀವು ಲಾಗಿನ್ ಮಾಡಿದ್ರೆ ಚಾನಲ್ಗೂ ತುಂಬಾ ಉಪಯೋಗ ಆಗುತ್ತೆ. ಇಲ್ಲಿ ಟ್ರೇಡ್ಗೆ ಹೋಗಿ, ಸೊ ಇದು ಈ ತರ ಲಾಗಿನ್ ಆದ್ಮೇಲೆ ಸ್ಟ್ರಾಟಜಿ ಬಿಲ್ಡರ್, ನಿಮ್ಗೆ ಟೈಮ್ ಇದ್ದಾಗ ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು, ಇದೆಲ್ಲ ತುಂಬಾ ಉಪಯೋಗ ಆಗತ್ತೆ. ಸ್ಟ್ರಾಟಜಿ ಬಿಲ್ಡರ್ಸ್ಗೆ ಹೋದ್ರೆ ಅಲ್ಲಿ ಎಲ್ಲ ರೆಡಿಮೇಡ್ ಸ್ಟ್ರಾಟಜೀಸ್ ಇರುತ್ತೆ ಆಪ್ಷನ್ ಸೆಲ್ಲಿಂಗ್ಗೆ. ನಿಮ್ಗೆ ಯಾವ್ದು ಪ್ರಾಫಿಟಬಲ್ ಅನ್ಸುತ್ತೋ ಅದನ್ನ ಆ ಒಂದು ಸ್ಟ್ರಾಟಜಿ ಅಪ್ಲೈ ಮಾಡ್ಬೋದು. ಇದು ಇಂಡಿವಿಜುವಲ್ ಡೇ ವೈಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ನಾವು ಇನ್ಫಾರ್ಮೇಶನ್ ಏನೇ ಹೇಳ್ಬೋದು, ಆದ್ರೆ ನೀವು ಕಂಪಲ್ಸರಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಟೆಸ್ಟ್ ಮಾಡ್ಬೇಕು, ಅದು ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ನೀವು ಐಡೆಂಟಿಫೈ ಮಾಡಿ. ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ನೀವು ಯಾವ್ದಾದ್ರು ಸ್ಟ್ರಾಟಜಿ ಅಪ್ಲೈ ಮಾಡಿ. ಸೊ ನಾವ್ ಹೇಳಿದ್ವಿ ಅಂತ ಬ್ಲೈಂಡ್ ಆಗಿ ಮಾತ್ರ ಯಾವುದೇ ಕಾರಣಕ್ಕೂ ಏನನ್ನು ನೀವು ಡಿಸಿಷನ್ ತಗೊಳಕ್ ಹೋಗ್ಬೇಡಿ, ಡೈರೆಕ್ಟ್ ಅಪ್ಲೈ ಮಾಡಕ್ ಹೋಗ್ಬೇಡಿ. ಓಕೆ, ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇದು ಲಾಗಿನ್ ಆಗಿಲ್ಲ ಇನ್ನು. ಸೊ ಝೀರೋದವ್ರಿಗೆ ಕಂಪ್ಲೀಟ್ ಫ್ರೀ ಇರುತ್ತೆ, ಏನು 1 ರೂಪಾಯಿನೂ ಪೇ ಮಾಡಂಗಿರಲ್ಲ.
ಬೇರೆಯವ್ರಿಗಾದ್ರೆ ಮಂತ್ಲಿ ಇಷ್ಟು ಅಂತನೋ ಅಥವಾ ಇಯರ್ಲಿ ಇಷ್ಟು ಅಂತ ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ. ಝೀರೋದ ಇದನ್ನ ಬೈ ಮಾಡಿರೋದ್ರಿಂದ ಝೀರೋದ ಒಂದು ಇವ್ರಿಗೆ ಎಲ್ಲ ಫ್ರೀ ಇರುತ್ತೆ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್ಗೆ. ಸೊ ಟ್ರೇಡಿಂಗ್ ವ್ಯೂ ಮತ್ತೆ ಆಪ್ಷನ್ ಚೈನ್ ಅನಾಲಿಸಿಸ್, ಸೆನ್ಸಿಬಲ್, ಇದೆಲ್ಲ ಡೇ ಟ್ರೇಡರ್ಸ್ಗೆ ವೆರಿ ಇಂಪಾರ್ಟೆಂಟ್ ಮಟೀರಿಯಲ್, ಏನೋ ಟೂಲ್ಸ್ ಆಗಿರುತ್ತೆ. ಅದನ್ನೆಲ್ಲ ಹೆಂಗ್ ಯೂಸ್ ಮಾಡೋದು ಅಂತ ಚೆನ್ನಾಗಿ ನೋಡಿ, ಟೈಮ್ ಇದ್ದಾಗ ಒಂದ್ ಸ್ವಲ್ಪ ರಿಸರ್ಚ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ಓಕೆ ಪ್ಲಾನ್ ಕೇಳ್ತೀವಿ ನೋಡಿ. ನಮ್ಗೆ ಅಪ್ಸ್ಟಾಕ್ದು ಅದು ಟ್ರಯಲ್ ಇದು ಕಂಪ್ಲೀಟ್ ಇದಾಗೈತೆ, ಅದಕ್ಕೆ ನಾವು ಅಪ್ಸ್ಟಾಕ್ ಓಕೆ ಸರಿ. ಇಲ್ಲಿ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಾಡಕ್ಕಾಗಿಲ್ಲ, ಬಟ್ ನಿಫ್ಟಿನೇ ನೋಡೋಣ. ಓಕೆ, ಇಲ್ಲಿದೆಯಲ್ಲ ಇವೆಲ್ಲ ಸ್ಟ್ರಾಟಜೀಸ್ ಇವು. ನೀವು ಜಸ್ಟ್ ಬುಲ್ಲಿಶ್ ಅಂತ ಇದೆಯಲ್ಲ, ಬುಲ್ಲಿಶ್ ಸ್ಟ್ರಾಟಜೀಸ್. ಈಗ ಝೀರೋದ ಇಂದ ಲಾಗಿನ್ ಆಗ್ಬೇಕು. ಸೊ ಇಷ್ಟು ದಿನ ಫ್ರೀ ಇತ್ತು ಅದು, ಮೋಸ್ಟ್ ಆ ಪೀರಿಯಡ್ ಓವರ್ ಕಂಪ್ಲೀಟ್ ಆಯ್ತು, ಅದಕ್ಕೆ ಇವಾಗ ಇದು ಕೇಳ್ತಿದೆ. ಓಕೆ, ಇದು ಆಕ್ಚುಲಿ ಇದನ್ನು ಲಾಗಿನ್ ಆಗ್ತಿಲ್ಲ. ನೀವು ಇಲ್ಲಿ ಹೋದ್ರೆ ಸೆನ್ಸಿಬಲ್ಗೆನೆ ನಾವು ಅವಾಗಲೇ ತೋರಿಸ್ದಂಗೆ ಲಾಗಿನ್ ಆಗಿ, ಓಕೆ, ಈ ಎಕ್ಸ್ಪ್ಲೋರರ್ ಅಂತ ಹೋಗಿ, ಸಿಂಪಲ್ ಏನಿಲ್ಲ, ಇಲ್ಲಿ ಟ್ರೇಡ್ ಅಂತ ಹೋಗಿ ಸ್ಟ್ರಾಟಜಿ ಬಿಲ್ಡರ್ ಜಸ್ಟ್ ನೆಕ್ಸ್ಟ್ ಇದಕ್ಕೆ ಅಂತಾನೆ ಒಂದು ಸಪರೇಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ. ಇದೆಲ್ಲ ಸರಿ ಆದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನಿಫ್ಟಿನ ಅಥವಾ ಬ್ಯಾಂಕ್ ನಿಫ್ಟಿನ, ಏನಾದ್ರು ಯಾವ್ದ್ರಲ್ಲಿ ನೀವು ಸೆಲ್ ಮಾಡ್ಬೇಕು ಅಂತಿರ್ತೀರಾ ಅದು. ಜಸ್ಟ್ ನೀವು ಡೌನ್ ಸೈಡ್ ಹೋದ್ರೆ ಇಲ್ಲಿದಾವಲ್ಲ ಇವೆಲ್ಲನೂ ಅಷ್ಟೇನೆ, ಇವೆಲ್ಲ ಒಂದು ಸ್ಟ್ರಾಟಜೀಸ್. ಓಕೆ, ಇಲ್ಲಿ ಜಸ್ಟ್ ಇವಾಗ ಬೈ ಕಾಲ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಏನ್ ಮಾಡ್ಬೇಕು ಅಂತ, ಯಾವ ಸ್ಟ್ರೈಕ್ ಪ್ರೈಸ್ ಬೈ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ. ಇದು ನೋಡಿ, ಇದು ಹೆಡ್ಜಿಂಗ್, ಇದನ್ನೇ ಹೆಡ್ಜಿಂಗ್ ಅನ್ನೋದು. ಇಲ್ಲಿ ಏನಾಗಿದೆ, ಇಲ್ಲಿ ಒಂದು ಕಾಲ್ ಬೈ ಮಾಡ್ತಿದ್ದಾರೆ, ಇನ್ನೊಂದು ಸ್ಟ್ರೈಕ್ ಪ್ರೈಸ್ ನ ಸೆಲ್ ಮಾಡ್ತಿದ್ದಾರೆ, ಇದನ್ನ ಹೆಡ್ಜಿಂಗ್ ಅಂತೀವಿ. ಸೊ ಈ ಲಾಸಸ್ ತುಂಬಾ ಕಡಿಮೆ ಆಗುತ್ತೆ. ಇದಕ್ಕೆ ಮ್ಯಾಕ್ಸಿಮಮ್ ಲಾಸ್ ಬಂದ್ರೆ 1138 ರೂಪಾಯಿ ಲಾಸ್ ಬರುತ್ತೆ. ಮ್ಯಾಕ್ಸಿಮಮ್ ಪ್ರಾಫಿಟ್ 1363 ಇರುತ್ತೆ. ಸೊ ಇದೊಂಥರ ಸೇಫ್. ಓಕೆ, ಈ ತರ ಮಾಡೋದು ತುಂಬಾ ಉಪಯೋಗ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಲಾಸೇ ಇಷ್ಟು, ಲಿಮಿಟೆಡ್ ಇದು. ಓಕೆ, ಅನ್ಲಿಮಿಟೆಡ್ ಲಾಸ್ ಆಗಲ್ಲ ಆ ತರ. ಸೊ ಇದೆಲ್ಲ ಸ್ಟ್ರಾಟಜೀಸ್ ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಹಿಂಗೆ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. ಇಲ್ಲೆಲ್ಲ ಇಲ್ಲಿ ನೋಡ್ಬೋದು ಸೆಲ್ ಪುಟ್, ಬುಲ್ ಕಾಲ್ ಸ್ಪ್ರೆಡ್, ಬುಲ್ ಪುಟ್ ಸ್ಪ್ರೆಡ್, ಈ ತರ ಇವ್ ಯಾವ್ದಾದ್ರು ನೀವ್ ಯಾವ್ದೇ ಸೆಲೆಕ್ಟ್ ಮಾಡಿ, ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ ತುಂಬಾ ಕಡಿಮೆ ಇರಬೇಕು ಪ್ರಾಫಿಟ್ ಕಂಪೇರ್ ಮಾಡಿದ್ರೆ. ಸೊ ಆ ತರ ನಿಮ್ಗೆ ಅವತ್ತಿಂದ ಅವತ್ತೇ ನಿಮಗೆ ಈ ಸ್ಟ್ರಾಟಜೀಸ್ ಅಪ್ಡೇಟ್ ಆಗ್ತಾ ಇರ್ತವೆ. ನೋಡ್ಕೊಂಡು ನೀವು ಇದನ್ನ ರೆಫರ್ ಮಾಡ್ಕೊಂಡಾದ್ರೂ ನೀವು ಆಪ್ಷನ್ ಸೆಲ್ ಮಾಡ್ಬೋದು. ಸೊ ಇನ್ನೂ ಒಂದ್ಸತಿ ಹೇಳ್ತಾ ಇದೀನಿ, ಕೆಲವೊಂದ್ಸತಿ ಹೆಂಗೆ ಅಂದ್ರೆ ಮಾರ್ಕೆಟ್ ನಮ್ ಕೈಯಲ್ಲಿರಲ್ಲ, ಅದಕ್ಕೋಸ್ಕರ ತುಂಬಾ ಹುಷಾರಾಗಿರಿ. ಆಪ್ಷನ್ ಸೆಲ್ಲಿಂಗು ಆಕ್ಚುಲಿ ತುಂಬಾ ಪ್ರಾಫಿಟ್ ಕೊಡುತ್ತೆ, ಬಟ್ ಕೆಲವೊಂದ್ ಸತಿ ನಮ್ಗೆ ಏನು ಮಾರ್ಕೆಟ್ ನಮ್ ಟ್ರೇಡ್ಗೆ ಹೆವಿ ಆಪೋಸಿಟ್ ಹೋಗಿ ಸಡನ್ ಮೂವ್ಮೆಂಟ್ಸ್ ಆದಾಗ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಅದ್ಬಿಟ್ರೆ ಇನ್ನೇನಿಲ್ಲ. ಇದನ್ನ ಜಸ್ಟ್ ಒಂದ್ಸತಿ ರಿಸರ್ಚ್ ಮಾಡಿ. ಝೀರೋದ ನಂದು ಯಾಕೋ ಮೋಸ್ಟ್ಲಿ ಅದನ್ನು ಸರಿ ವರ್ಕ್ ಆಗ್ತಿಲ್ಲ, ಬಟ್ ಅದನ್ನ
ಕಸ್ಟಮರ್ ಕೇರ್ ಜೊತೆ ಅಲ್ಲಿ ಚೆಕ್ ಮಾಡ್ಬಿಟ್ಟು ಅದನ್ನ ಸರಿ ಮಾಡಿದಾದ್ಮೇಲೆ ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಬಿಡಿ ಹಂಗಾದ್ರೆ. ಓಕೆ, ಇದು ಸೆನ್ಸಿಬಲ್. ಸೊ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿರೋ ತರ ಇಲ್ಲಿ ನೋಡಿ, ಜಸ್ಟ್ ಒಂದು ಸ್ಟ್ರಾಟಜೀಸ್ಗೆ ಹೋದ್ರೆ ನಮ್ಗೆ ಇವೆಲ್ಲ ನಮಗೆ ಸಿಗುತ್ತೆ ಸ್ಟ್ರಾಟಜೀಸ್. ಅದನ್ನ ನೋಡ್ಕೊಂಡು ನಾವು ಸೆಲ್ ಮಾಡ್ಬೋದು. ಆಪ್ಷನ್ ಸೆಲ್ಲಿಂಗ್ ಆದಷ್ಟು ಇಲ್ಲಿ ಪ್ರಾಫಿಟ್ ಜಾಸ್ತಿ ಇರಬೇಕು, ಲಾಸ್ ಕಮ್ಮಿ ಇರಬೇಕು, ಆ ತರದ್ದು ಒಂದು ಸೆಟಪ್ಸ್ ನೋಡಿ. ಆ ತರ ಸೆಟಪ್ಸ್ ನ ಚೂಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟ್ ಆಪ್ಷನ್ ಬೈಯಿಂಗು. ಆಪ್ಷನ್ ಬೈಯಿಂಗ್ ಹೆಂಗೆ ಅಂತಂದ್ರೆ ಇದೊಂಥರ ಹೆಂಗೆ 10 ಟ್ರೇಡ್ ಅಲ್ಲಿ ಒಂದು 2 ರಿಂದ 3 ಟ್ರೇಡ್ ವರ್ಕ್ ಆಗ್ಬೋದು, ಇನ್ ಮಿಕ್ಕಿದ್ದು ನಮಗೆ ಲಾಸೇ ಆಗೋದು. ಬಟ್ ಏನಕ್ಕೆ ಅಂತಂದ್ರೆ ಇದು ಆಪೋಸಿಟ್. ಆಪ್ಷನ್ ಸೆಲ್ಲಿಂಗ್ ಗೆ ಆಪೋಸಿಟ್ ಆಪ್ಷನ್ ಬೈಯಿಂಗು. ಆಪ್ಷನ್ ಸೆಲ್ಲರ್ಸ್ ಗೆ ಆಪ್ಷನ್ ಬೈಯರ್ಸ್ ದುಡ್ಡು ಹೋಗುತ್ತೆ. ಆಪ್ಷನ್ ಬೈಯರ್ಸ್ ಗೆ ಪ್ರಾಫಿಟ್ ಬಂದಿದೆ ಅಂತಂದ್ರೆ ಅದು ಆಪ್ಷನ್ ಸೆಲ್ಲರ್ಸ್ ಇಂದ ಬಂದಿರುತ್ತೆ. ಆ ತರ ಆಪ್ಷನ್ ಸೆಲ್ಲರ್ಸ್ 10 ಟ್ರೇಡ್ ಅಲ್ಲಿ 8 ಟ್ರೇಡ್ ವಿನ್ ಆಗ್ತಿದ್ದಾರೆ ಅಂದ್ರೆ ಆಪ್ಷನ್ ಬೈಯರ್ಸ್ 10 ಟ್ರೇಡ್ ಅಲ್ಲಿ 8 ಟ್ರೇಡ್ ಲೂಸ್ ಆಗ್ತಿದ್ದಾರೆ ಅಂತ. ಇದರಲ್ಲಿ ಕೆಲವೊಂದ್ಸತಿ ಹೆವಿ ಪ್ರಾಫಿಟ್ ಮಾಡ್ಬೋದು. ಹೆಂಗೆ ಅಂತಂದ್ರೆ ಸೊ ಇದೊಂದು ಟ್ರೇಡ್ ಬಂದ್ಬಿಟ್ಟು ನೀವ್ ಯಾವಾಗ್ಲೇ ಆಪ್ಷನ್ ಬೈ ಮಾಡಿದ್ರು ಬ್ರೇಕ್ಔಟ್ಸ್ ಮೇಲೆ ಬೈ ಮಾಡ್ಬೇಕು. ಅದೇ ಅವಾಗ್ಲೇ ಹೇಳ್ದಂಗೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಥವಾ ಡಬಲ್ ಟಾಪ್ ಡಬಲ್ ಬಾಟಮ್ ಯಾವ್ದಾದ್ರು ಸ್ಟ್ರಾಟಜಿ 7 ಸ್ಟ್ರಾಟಜೀಸ್ ನಾವು ಕಲ್ತ್ವಲ್ಲ ಆ ಸ್ಟ್ರಾಟಜೀಸ್ ಪ್ರಕಾರನು ಬ್ರೇಕ್ಔಟ್ಸ್ ಒಟ್ನಲ್ಲಿ ಬ್ರೇಕ್ಔಟ್ ಆದಾಗ ನಾವು ತಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು ಟ್ರೆಂಡ್ ಲೈನ್ ಹೇಳಿದ್ರೆ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಾಗ ಬೈ ಮಾಡೋದು. ಆ ತರ ಬ್ರೇಕ್ಔಟ್ಸ್ ಮೇಲೆನೆ ಬೈ ಮಾಡ್ಬೇಕು. ಬೇರೆ ಟೈಮಲ್ಲಿ ಮಾರ್ಕೆಟ್ ಏನಾದ್ರು ಇವಾಗ ಅಲ್ಲಲ್ಲೇ ಇತ್ತು ಅಂತಂದ್ರೆ ಆಪ್ಷನ್ ಬೈಯರ್ಸ್ ದುಡ್ಡು ಬರಲ್ಲ, ತುಂಬಾ ಲಾಸ್ ಆಗತ್ತೆ ಮಾರ್ಕೆಟ್ ಅಲ್ಲಲ್ಲೇ ಸುತ್ತರಿದ್ರೆ. ಸೊ ಅದಕ್ಕೋಸ್ಕರ ಬ್ರೇಕ್ಔಟ್ಸ್ ಮೇಲೆ ಬೈ ಮಾಡ್ಬೇಕು ಆಪ್ಷನ್ಸ್ ಯಾವತ್ತಿದ್ರು. ಇದು ಹೆಂಗೆ ಅಂದ್ರೆ ಹೀರೋ ಟು ಇದು 0 to hero, ಆಮೇಲೆ ಹೀರೋ ಆರ್ 0 ಸ್ಟ್ರಾಟಜಿ. ಇದು ಹೆಂಗೆ ಅಂದ್ರೆ ಇದು ಪ್ರೀಮಿಯಮ್ಸ್. ಫಾರ್ ಎಕ್ಸಾಂಪಲ್ ಒಂದ್ 10,000 ರೂಪಾಯಿ ಹಾಕ್ಬಿಟ್ಟು ಕಾಲ್ಸ್ ಬೈ ಮಾಡ್ತೀವಿ ಅನ್ಕೊಳ್ಳಿ, ಅದು 50,000ನಾದ್ರು ಬರ್ಬೋದು, ಲಕ್ಷನಾದ್ರೂ ಬರ್ಬೋದು, ಅಥವಾ 10,000 ರೂಪಾಯಿ ಝೀರೋನಾದ್ರೂ ಆಗ್ಬೋದು. ಆ ತರ ಸೆಟಪ್ಸ್. ಇದು ಹೆಂಗೆ ಅಂದ್ರೆ ಗ್ಯಾಪ್ ಡೌನ್ ಆಯ್ತು, ಇಲ್ಲಿ ಸ್ವಲ್ಪ ಹೊತ್ತು ಕನ್ಸಾಲ್ಟೇಟ್ ಆಗಿ ಮತ್ತೆ ಮಾರ್ಕೆಟ್ ಸಡನ್ ಆಗಿ ಅಪ್ ಸೈಡ್ ಹೋಗಿದೆ, ಇದು ಎಕ್ಸ್ಪೈರಿ ದಿನ. ಈ ತರ ಟೈಮಲ್ಲಿ ಹೆವಿ ರಿಟರ್ನ್ಸ್ ಬರುತ್ತೆ. ಆ ತರದನ್ನು ನಾವು ಕ್ಯಾಚ್ ಮಾಡ್ಬೇಕು ಅಷ್ಟೇನೆ. ಅದು ಯಾವಾಗ ಹೆಂಗ್ ತರ ವರ್ಕ್ ಆಗತ್ತೆ ಅಂತ ಅದು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಬರುತ್ತೆ. ಸೊ ಇದು ಫ್ರೀ ಡಿಫೈಂಡ್ ಅಲ್ಲ, ಮುಂಚೆನೆ ಹೇಳೋಂಥದ್ದಲ್ಲ. ಸೊ ಅದು ಎಲ್ಲ ಒಂದು ಸಿಚುಯೇಷನ್, ಎಕ್ಸ್ಪೈರಿ ದಿನಗಳು ಯಾವಾಗ್ಲೂ ಒಂದೇ ತರ ಇರಲ್ಲ. ಸೊ ಇವಾಗ ನೋಡಿದ್ರೆ ಮಂಡೇ ಬಂದ್ಬಿಟ್ಟು ನಿಫ್ಟಿ ಮಿಡ್ ಕ್ಯಾಪ್ ಟು ಎಕ್ಸ್ಪೈರಿ ಇರುತ್ತೆ. ಟ್ಯೂಸ್ಡೇ ಫಿನ್ ನಿಫ್ಟಿ ಅಂತ ಅದೊಂದು ಎಕ್ಸ್ಪೈರಿ ಇರುತ್ತೆ. ವೆಡ್ನೆಸ್ಡೇ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಥರ್ಸ್ಡೇ ಬಂದ್ಬಿಟ್ಟು ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಫ್ರೈಡೇ ಬಂದ್ಬಿಟ್ಟು ಸೆನ್ಸೆಕ್ಸ್ ಎಕ್ಸ್ಪೈರಿ ಇರುತ್ತೆ. ಸೊ ಪ್ರತಿ ದಿನ ಒಂದೊಂದು ಎಕ್ಸ್ಪೈರಿ ಇರುತ್ತೆ. ಅದನ್ನ ನೋಡ್ಕೊಂಡು, ಯಾಕೆಂದ್ರೆ ಎಕ್ಸ್ಪೈರಿ ದಿನ ತುಂಬಾ ಆಪ್ಷನ್ಸ್ ಲಾಸ್ ಆಗತ್ತೆ. ಆಕ್ಚುಲ್ ಆಗಿ ತುಂಬಾ ಡಿಕೆ ಆಗತ್ತೆ, ತುಂಬಾ ಈಸಿಯಾಗಿ ಲಾಸ್ ಆಗೋಗುತ್ತೆ. ಕಣ್ಮುಂಚೆನೆ ಅದ್ ಹೆಂಗೆ ಅಂತ ನೋಡ್ತಾನೆ ಪ್ರೀಮಿಯಮ್ಸ್ ಕರ್ಗೋಗ್ತಿರುತ್ತೆ ಸುಮ್ನೆ. ಸೊ ಅದಕ್ಕೋಸ್ಕರ ತುಂಬಾ ಹುಷಾರಾಗಿರ್ಬೇಕು ಎಕ್ಸ್ಪೈರಿ ದಿನ. ಕೆಲವೊಂದಂತಂದ್ರು 1:5 10 ರೂಪಾಯಿ ಇರೋದು 50 ರೂಪಾಯಿ 100 ರೂಪಾಯಿ ಆಗ್ಬಿಡುತ್ತೆ. ಅದನ್ನು ಎರಡು ತರ ಇರುತ್ತೆ. ಬಟ್ ಅದು ಒಂಥರ ಹೆಂಗೆ ಲಕ್ ಅನ್ಬೇಕಷ್ಟೇನೆ, ಯಾವಾಗ ಹೆಂಗ್ ವರ್ಕ್ ಆಗತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಸೊ ಇದು ಅಷ್ಟೇನೆ, ಮಾರ್ಕೆಟ್ ಒಂದೇ ರೇಂಜ್ ಅಲ್ಲಿ ಇದ್ದು ಮಾರ್ಕೆಟ್ ಅಪ್ಸೈಡ್ ಬ್ರೇಕ್ ಆಗ್ಬಿಟ್ಟಿದೆ. ಇದು ನೋಡಿ, ತುಂಬಾ 1.5 ಮೇಲೆ ಇದು ಅಪ್ಸೈಡ್ ಹೋಗಿರೋದು. ಸೊ ಈ ತರ ಎಕ್ಸ್ಪೈರಿ ದಿನ ಈ ತರ ಬ್ರೇಕ್ಔಟ್ ಸಿಕ್ಕರೆ ತುಂಬಾ ಏನು ಪ್ರಾಫಿಟ್ ಬರುತ್ತೆ. ಕೆಲವೊಂದ್ಸತಿ ಹೆಂಗಂದ್ರೆ ಅಲ್ಲೇ ಮುಗ್ದೋಗುತ್ತೆ. ಒಂದು ಇದು ಕನ್ಸಾಲಿಡೇಟ್ ಆಗ್ತಾ ಅಲ್ಲೇ ಎಕ್ಸ್ಪೈರಿ ಹಂಗೆ ಆಗೋಗ್ಬಿಡುತ್ತೆ. ಅಂತ ಟೈಮಲ್ಲಿ ಏನೂ ಇಲ್ಲ ಅಷ್ಟೇ, ಪೂರ್ತಿ ಎಲ್ಲ ಝೀರೋ ಆಗ್ಬಿಡುತ್ತೆ ಆಪ್ಷನ್ ಬೈಯರ್ಸ್ ಅಮೌಂಟ್. ಸೊ ಇಲ್ಲೂ ಅಷ್ಟೇ, ಇದು ಮಾರ್ಕೆಟ್ ಹೆಂಗಂದ್ರೆ ರೆಸಿಸ್ಟೆನ್ಸ್ ಹತ್ರ ಹೋಯ್ತು, ಅಲ್ಲಿಂದ ಡೌನ್ ಬಂದ್ಬಿಟ್ಟಿದೆ. ಕೆಲವೊಂದು ಈ ತರ ಸಿಕ್ತಿರುತ್ತೆ, ನೋಡ್ಕೊಂಡು ವೆಯ್ಟ್ ಮಾಡ್ಬಿಟ್ಟು ತಗೋಬೇಕು. ಬಟ್ ಎಕ್ಸ್ಪೈರಿ ಅಂತೂ ಆಪ್ಷನ್ ಬೈಯರ್ಸ್ ತುಂಬಾ ಹುಷಾರಾಗಿರಿ. ಪ್ರೀಮಿಯಮ್ಸ್ ಹೆಂಗ್ ಡಿಕೆ ಆಗೋಗುತ್ತೆ ಅಂದ್ರೆ ಏನು ಮಾಡ್ಬೇಡಿ, ಜಸ್ಟ್ ಹೋಗಿ ನಿಮ್ದು ಡಿಮೆಟ್ ಅಕೌಂಟ್ ಇದ್ರೆ ಜಸ್ಟ್ ಯಾವತ್ತಾದ್ರೂ ಒಂದಿನ ಎಕ್ಸ್ಪೈರಿ ಬುಧವಾರ ಅನ್ಕೊಳ್ಳಿ, ಎಕ್ಸ್ಪೈರಿ ಇವಾಗ ಬುಧವಾರ ಅನ್ಕೊಳ್ಳಿ, ಮಾರ್ಕೆಟ್ ಎಷ್ಟಿದೆ 49,700 ಅನ್ಕೊಳ್ಳಿ. 49,700
ಮೇಲ್ಗಡೆ ಕಾಲ್ಸು ಪುಟ್ಸ್ 49,700 ಕೆಳಗಡೆ ಕಾಲ್ಸ್ ಪುಟ್ಸ್ ಬೈ ಮಾಡ್ಬಿಡಿ. ಬೈ ಅಂದ್ರೆ ಜಸ್ಟ್ ಆಡ್ ಮಾಡಿ ವಾಚ್ ಲಿಸ್ಟ್ ಗೆ, ಬೈ ಮಾಡಬೇಡಿ. ವಾಚ್ ಲಿಸ್ಟ್ ಗೆ ಆಡ್ ಮಾಡಿ ಎಂಡ್ ಆಫ್ ದ ಡೇ ಅಂದ್ರೆ ಆ ಒಂದು ಬುಧವಾರ ಕಂಪ್ಲೀಟ್ 3:30 ಆದ್ಮೇಲೆ ಜಸ್ಟ್ ನೋಡಿ ಎಷ್ಟು ಪ್ರೀಮಿಯಂ ಎಲ್ಲ ಝೀರೋ ಆಗೋಗಿರುತ್ತೆ. ಕೆಲವೊಂದಷ್ಟೇ ಅಂದ್ರೆ ಇನ್ ದ ಮನಿ ಮಾತ್ರ ಝೀರೋ ಆಗಿರಲ್ಲ. ಔಟ್ ಆಫ್ ದ ಮನಿ ಎಲ್ಲ ಆ ವೀಕ್ ಎಲ್ಲ ಝೀರೋ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡದೆ ಮಾತ್ರ ಯಾವ್ದನ್ನು ನೀವು ತಗೊಳಕ್ ಹೋಗ್ಬೇಡಿ. ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಕನ್ಫರ್ಮೇಶನ್ ಬಂದ್ಮೇಲೆನೆ ನೀವು ತಗೊಳೋದು ತುಂಬಾ ಉತ್ತಮ ಆಗತ್ತೆ. ಸೊ ಇದು ಮೇನ್ ಕೋರ್ಸ್ ಆಬ್ಜೆಕ್ಟ್ ಬಂದ್ಬಿಟ್ಟು ಅಷ್ಟೇನೆ. ನಾವು ತುಂಬಾ ರಿಪೀಟೆಡ್ ಆಗಿ ಹೇಳ್ತಾ ಇರೋದು ಏನಂದ್ರೆ ಪ್ರಾಕ್ಟೀಸ್ ಎಂತಕ್ ಮಾಡ್ಬೇಕು ಅಂದ್ರೆ ಲಾಸ್ ಆಗ್ಬಾರ್ದು ಅಂತ ಅಷ್ಟೇನೆ. ಪ್ರಾಫಿಟ್ 1-2 ದಿನ ಲೇಟ್ ಆಗಿ ಬರ್ಬೋದು, ಬಟ್ ಲಾಸ್ ಆಗಿ ನಿಮ್ಗೆ ತೊಂದ್ರೆ ಆಗ್ಬಾರ್ದು ಅಷ್ಟೇನೆ. ಸೊ ಅದಕ್ಕೋಸ್ಕರ ಕೆಲವೊಂದು ವರ್ಡ್ಸ್ ತುಂಬಾ ರಿಪೀಟೆಡ್ ಆಗಿ ಹೇಳ್ತಿರ್ತೀವಿ. ಸೊ ಬೇಜಾರ್ ಮಾಡ್ಕೋಬಾರ್ದು. ಸೊ ಇದು ಇಷ್ಟು ಆಪ್ಷನ್ ಬೈಯಿಂಗ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇಂಟ್ರಾಡೇ ಟ್ರೇಡಿಂಗ್ ಸೆಟಪ್. ಇವಾಗ ತುಂಬಾ ಜನ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇರ್ತಾರಲ್ಲ, ಯಾವ ತರ ಸೆಟಪ್ ಮಾಡ್ಕೋಬೇಕಂತಂದ್ರೆ ಫಸ್ಟ್ ಮಾರ್ಕೆಟ್ ನೀವು ಯಾವ ಸೆಗ್ಮೆಂಟ್ ಅಲ್ಲಿ ಟ್ರೇಡ್ ಮಾಡ್ತಿರ್ತೀರಲ್ಲ, ಇವಾಗ ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡ್ತಿದ್ರೆ ಅಥವಾ ನಿಫ್ಟಿನೋ ಬ್ಯಾಂಕ್ ನಿಫ್ಟಿನೋ ಕ್ರೂಡ್ ಆಯಿಲ್ ಯಾವ್ದ್ರಲ್ಲಿ ಟ್ರೇಡ್ ಮಾಡ್ತಿರ್ತೀರೋ ಅದು ಫಸ್ಟ್ ಆ ಚಾರ್ಟ್ ಓಪನ್ ಮಾಡಿ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಿದ್ಯಾ ಅಥವಾ ಡೌನ್ ಸೈಡ್ ಬರ್ತಿದ್ಯಾ ಅಥವಾ ಝೋನ್ ಅಲ್ಲಿ ಇದೆಯಾ ಅದನ್ನ ಫಸ್ಟ್ ಐಡೆಂಟಿಫೈ ಮಾಡಿ. ಸೊ ಅಪ್ ಸೈಡ್ ಹೋಗ್ತಿದ್ರೆ ಈ ತರ ಅಪ್ ಸೈಡ್ ಇದ್ದಾಗ ಅಪ್ ಸೈಡ್ ಎಂಟ್ರೀಸ್ ನ ಪ್ಲಾನ್ ಮಾಡಬೇಕು. ಡೌನ್ ಸೈಡ್ ಇದ್ದಾಗ ಡೌನ್ ಸೈಡ್ ಎಂಟ್ರೀಸ್ ನ ಪ್ಲಾನ್ ಮಾಡಿದ್ರೆ ತುಂಬಾ ಏನು ಪ್ರಾಫಿಟ್ ಬರಕ್ ತುಂಬಾ ಚಾನ್ಸಸ್ ಇರುತ್ತೆ. ಆದಷ್ಟು ಈ ತರ ಝೋನ್ ಅಲ್ಲಿ ಇದ್ದಾಗ ಸ್ಟಾಪ್ ಲಾಸಸ್ ಹಿಟ್ ಆಗ್ತಿರುತ್ತೆ, ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಓಕೆ, ಇನ್ನು ಫಸ್ಟ್ ಪಾಯಿಂಟ್ ಹೆಂಗೆ ಅಂತಂದ್ರೆ ಇವಾಗ ಫಸ್ಟ್ ನೀವು ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡಬೇಕು. ಜಸ್ಟ್ ಒಂದು ಯಾವ್ದಾರ ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ. 5 minutes ಟೈಮ್ ಫ್ರೇಮ್. ಓಕೆ, ಈ ಒಂದು ಹಾರಿಜೆಂಟಲ್ ಲೈನ್ ಹಾಕೊಳ್ಳಿ. ಇದು ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ ಈ ತರ ಮಾರ್ಕ್ ಮಾಡಬೇಕು. ಅದಾದ್ಮೇಲೆ ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ ಮತ್ತೆ ತುಂಬಾ ಮಲ್ಟಿಪಲ್ ಟೈಮ್ಸ್ ಎಲ್ಲಿ ಸಪೋರ್ಟ್ ತಗೊಂಡಿದೆ ಅದು ಮೇಜರ್ ಸಪೋರ್ಟ್ ಆಗುತ್ತೆ, ಇದು ಮೇಜರ್ ಸಪೋರ್ಟ್ ಆಗುತ್ತೆ, ಇದು ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ. ಈ ತರ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡ್ಕೊಂಡು ಅದಾದ್ಮೇಲೆ ಟ್ರೇಡ್ ತಗೋಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಕೆಲವೊಂದ್ಸತಿ ಹೆಂಗೆ ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆಯಲ್ಲ, ನೆಕ್ಸ್ಟ್ ಡೇ ಓಪನ್ ಆಗಿ ಇಲ್ಲಿಂದಾನೇ ಮಾರ್ಕೆಟ್ ಅಪ್ ಸೈಡ್ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವೊಂದ್ಸತಿ ಇಲ್ಲಿಂದ ಡೌನ್ ಇದು ಡೈರೆಕ್ಟ್ ಈ ಒಂದು ಕ್ಯಾಂಡಲ್ ಬ್ರೇಕ್ ಆಗಿ ಡೌನ್ ಸೈಡ್ ಹೋಗುತ್ತೆ. ಅದೆಲ್ಲ ಬೇಸ್ ಆಗಿ ಇಟ್ಕೊಂಡು ನೀವು ಟ್ರೇಡಿಂಗ್ ಪ್ಲಾನ್ ಮಾಡ್ಬೇಕಾಗತ್ತೆ. ಸೊ ಇದು ನೋಡಿ, ಇದು ಮೇಜರ್ ಸಪೋರ್ಟ್ ಆಗುತ್ತೆ. ಈ ತರ ಮೇಜರ್ ಸಪೋರ್ಟ್ ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ ಬಂದ್ಬಿಟ್ಟು ಇಮಿಡಿಯೇಟ್ ಸಪೋರ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್. ಈ ತರ ಮಲ್ಟಿಪಲ್ ಟೈಮ್ಸ್ ಎಲ್ಲಿ ಸಪೋರ್ಟ್ ತಗೊಂತಿರುತ್ತಲ್ಲ ಅದು ಮೇಜರ್ ಸಪೋರ್ಟ್ ಮೇಜರ್ ರೆಸಿಸ್ಟೆನ್ಸ್ ಆಗತ್ತೆ. ಇದು ಮೇಜರ್ ಸಪೋರ್ಟ್, ಇದು ಮೇಜರ್ ರೆಸಿಸ್ಟೆನ್ಸ್. ಅಂದ್ರೆ ಅಲ್ಲಿ ಪ್ರೈಸ್ ಆಕ್ಷನ್ ತುಂಬಾ ರೆಸ್ಪೆಕ್ಟ್ ಮಾಡುತ್ತೆ. ಆ ತರ ನಿಮ್ ಎಂಟ್ರೀಸ್ಗೋಸ್ಕರ ಕಾಯ್ಬೇಕು ಆಯ್ತಾ. ಜಸ್ಟ್ ಸಪೋರ್ಟ್ ಹತ್ರ ಬರ್ತಿದಂಗೆ ಎಂಟ್ರಿ ತಗೊಳೋದಲ್ಲ, ಅಪ್ ಸೈಡ್ ಎಂಟ್ರಿ ತಗೊಳೋದಲ್ಲ, ರೆಸಿಸ್ಟೆನ್ಸ್ ಹತ್ರ ಹೋಗ್ತಿದ್ದಂಗೆ ಡೌನ್ ಸೈಡ್ ಎಂಟ್ರಿ ತಗೊಳೋದಲ್ಲ. ಕೆಲವೊಂದ್ಸತಿ ಸಪೋರ್ಟ್ ಹತ್ರ ಬಂದು ಸಪೋರ್ಟ್ ಎಲ್ಲ ಬ್ರೇಕ್ಔಟ್ ಆಗಿ ಡೌನ್ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸತಿ ರೆಸಿಸ್ಟೆನ್ಸ್ ಹತ್ರ ಬರುತ್ತೆ, ಮಾರ್ಕೆಟ್ ಹಿಂಗ್ ಹೋಗುತ್ತೆ, ಮತ್ತೆ ಹಿಂಗೆ ಡೌನ್ ಸೈಡ್ ಬರುತ್ತೆ. ಆ ತರ ಎಲ್ಲ ಆಗುತ್ತೆ. ಕೆಲವೊಂದ್ ಸಪೋರ್ಟ್ ಬ್ರೇಕ್ಔಟ್ ಆಗುತ್ತೆ, ಬಟ್ ಹಿಂಗೆ ಬಂದ್ಬಿಟ್ಟು ಅಪ್ ಸೈಡ್ ಹೋಗುತ್ತೆ. ಸೊ ಆ ತರ ಎಲ್ಲ ಆಗ್ತಿರುತ್ತೆ. ಅದಕ್ಕೋಸ್ಕರ ಇವಾಗ ಈ ತರ ಸಪೋರ್ಟ್ ಬ್ರೇಕ್ಔಟ್ ಆಯ್ತಾ, ನೆಕ್ಸ್ಟ್ ಕ್ಯಾಂಡಲ್ ಈ ಕ್ಯಾಂಡಲ್ ಇಂದ ಡೌನ್ಗೆ ಹೋಗ್ಬೇಕು, ಅವಾಗ ಮಾತ್ರ ಎಂಟ್ರೀಸ್ ಪ್ಲಾನ್ ಮಾಡ್ಬೇಕು. ಅದಾದ್ಮೇಲೆ ಅಷ್ಟೇ ರೆಸಿಸ್ಟೆನ್ಸ್ ಯಾವ್ದಾರ ಒಂದು ಕ್ಯಾಂಡಲ್ ಬ್ರೇಕ್ಔಟ್ ಆಯ್ತಾ, ಈ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು, ಈ ಕ್ಯಾಂಡಲ್ ಕ್ಲೋಸ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಹಿಂಗ್ ಹೋದಾಗ ಮಾತ್ರನೇ ತಗೋಬೇಕು. ಅದಕ್ಕೋಸ್ಕರ ಈ ಕೆಲವೊಂದ್ಸತಿ ಹೆಂಗೆ ಅಂದ್ರೆ ಇದು ಮಾರ್ಕೆಟ್ ಏನೋ ಬ್ರೇಕ್ಔಟ್ ಆಗತ್ತೆ ರೆಸಿಸ್ಟೆನ್ಸ್, ಬಟ್ ಹಂಗೆ ರಿವರ್ಸ್ ಬರುತ್ತೆ, ಆಮೇಲೆ ಡೌನ್ ಸೈಡ್ ಫುಲ್ ಡೌನ್ ಸೈಡ್ ಹೋಗುತ್ತೆ. ಅದನ್ನ ಟ್ರ್ಯಾಪ್ ಅಂತೀವಿ. ಬೇಕು ಅಂತಾನೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲ ಒಂದು ಕಂಬೈನ್ ಆಗಿ ರಿಟೇಲ್ ಟ್ರೇಡರ್ಸ್ ನ ಟ್ರ್ಯಾಪ್ ಮಾಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಹುಷಾರಾಗಿರ್ಬೇಕು ಇಂಟ್ರಾಡೇ ಟ್ರೇಡ್ ಮಾಡ್ಬೇಕಾದ್ರೆ. ಆಮೇಲೆ
ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರಿಸ್ಕ್ ರಿವಾರ್ಡ್. ಅಂದ್ರೆ ನೀವು ಇವಾಗ 5,000 ರೂಪಾಯಿ ರಿಸ್ಕ್ ಅಲ್ಲಿ ಇಟ್ಟಿದ್ದೀರಾ ಅಂತಂದ್ರೆ 10,000 ರೂಪಾಯಿ ಪ್ರಾಫಿಟ್ ಬರೋ ತರ ನೀವು ಟ್ರೇಡ್ ನ ಪ್ಲಾನ್ ಮಾಡ್ಬೇಕು. ಅದು ರಿಸ್ಕ್ ಇವಾಗ 5,000 ರೂಪಾಯಿ ರಿಸ್ಕ್ ಅಲ್ಲಿ ಇಟ್ಟು 2,000 ರೂಪಾಯಿ ಪ್ರಾಫಿಟ್ ಬರ್ತಿದ್ದಂಗೆ ಎಕ್ಸಿಟ್ ಆಗೋದು ಆ ತರ ಮಾಡಿದ್ರೆ ನಿಮ್ಗೆ ಲಾಸ್. ಸೊ ಆ ತರ ಡಿಸಿಪ್ಲಿನ್ ಇರಬೇಕು. ರಿಸ್ಕ್ ರಿವಾರ್ಡ್ 1:2 ಅಂತೀವಿ. ಇದು 1 ರೂಪಾಯಿ ಕಳ್ಕೊಳಕ್ಕೆ ನೀವು ರೆಡಿ ಇದ್ರೆ 2 ರೂಪಾಯಿ ಪ್ರಾಫಿಟ್ ತಗೊಳಕ್ಕೆ ನೀವು ರೆಡಿ ಆಗಿರ್ಬೇಕು ಅಂತ. ಸೊ ಆ ತರದ್ದು ಸೆಟಪ್ಸ್, ಆ ತರದ ಎಂಟ್ರೀಸ್ಗೆ ನೀವು ಕಾಯ್ಬೇಕಾಗತ್ತೆ, ಅಂದ್ರೆ ನಾವು ಕಾಯ್ಬೇಕಾಗತ್ತೆ. ಓಕೆ, ಈ ಟೈಮ್ ಫ್ರೇಮ್ ಬಂದ್ಬಿಟ್ಟು ನೀವು ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ 5 ಮಿನಿಟ್ಸ್ ಆದ್ರೂ ಯೂಸ್ ಮಾಡ್ಬೋದು, 15 ಮಿನಿಟ್ಸ್ ಆದ್ರೂ ಯೂಸ್ ಮಾಡ್ಬೋದು. ಅದು ಡಿಪೆಂಡ್ಸ್, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸಿದ್ರೆ ಅದನ್ನ ಯೂಸ್ ಮಾಡಿ. ಕಮಾಡಿಟೀಸ್ ನಲ್ಲಿ 30 ಮಿನಿಟ್ಸ್ ಯೂಸ್ ಮಾಡಿ, ಅಕ್ಯುರೇಸಿ ಜಾಸ್ತಿ ಇರುತ್ತೆ. ಇಲ್ಲಿ ಗೊತ್ತಾಗತ್ತೆ ನೋಡಿ, ಬ್ಯಾಂಕ್ ನಿಫ್ಟಿ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನಮ್ಗೆ ಯಾವ ಟೈಮ್ ಫ್ರೇಮ್ ಬೇಕಂದ್ರೆ ಆ ಟೈಮ್ ಫ್ರೇಮ್. ಸೊ ಕಲಿಯಕ್ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಟೈಮ್ ಕೊಡಿ, ಏನು ಲಾಸ್ ಆಗಲ್ಲ, ಐ ಮೀನ್ ಏನು ಕಳ್ಕೊಳ್ಳೋದು ಏನು ಇರಲ್ಲ. ಕಲಿಯಕ್ಕೆ ಸ್ವಲ್ಪ ಟೈಮ್ ಕೊಟ್ರೆ ನಮ್ಗೆ ಒಳ್ಳೇದು. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ಗೆ ಧುಮ್ಕಕ್ ಹೋಗ್ಬೇಡಿ. ಫಸ್ಟ್ ಹೊರಗಡೆಯಿಂದ ತಿಳ್ಕೊಳ್ಳಿ, ಅದನ್ನ ತಿಳ್ಕೊಂಡು ಚೆನ್ನಾಗಿ ಅದ್ರ ಬಗ್ಗೆ ಐಡಿಯಾ ಬಂದ್ಮೇಲೆ ನೀವು ಸ್ಟಾಕ್ ಮಾರ್ಕೆಟ್ಗೆ ಇಳಿಯೋದು ತುಂಬಾ ಉತ್ತಮ ಆಗತ್ತೆ. ಅದೊಂದು ಸೇಫೆಸ್ಟ್ ವೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಯ್ತಾ. ಇವು ಹೆಂಗೆ ಅಂತಂದ್ರೆ ಪ್ರತಿಯೊಬ್ಬ ಟ್ರೇಡರ್ ಅಥವಾ ಇನ್ವೆಸ್ಟರ್ಗೂ ಇದನ್ನ ಕಂಪಲ್ಸರಿ ಕಲ್ತಿರ್ಬೇಕು, ಇವೆಲ್ಲ ಗೊತ್ತಿರ್ಬೇಕು. ಮನಿ ಮ್ಯಾನೇಜ್ಮೆಂಟ್ ಅಂತಂದ್ರೆ ನಿಮ್ಮ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದ್ರೆ ಒಂದು ಟ್ರೇಡ್ಸ್ಗೆ ಬರೀ 25,000 ಅಷ್ಟೇ ಯೂಸ್ ಮಾಡಿ. ಅದ್ರಲ್ಲಿ 5,000ನೋ ಅಥವಾ 2,000 3,000 ಅಷ್ಟೇ ನೀವು ರಿಸ್ಕ್ ಅಲ್ಲಿ ಇಡಬೇಕು. 1 ಲಕ್ಷ ಇದ್ರೆ 1 ಲಕ್ಷನು ಟ್ರೇಡ್ಸ್ ತಗೋಬಿಟ್ಟು 1 ಲಕ್ಷನು ರಿಸ್ಕ್ ಅಲ್ಲಿ ಇಡೋದಲ್ಲ, ಅದು ಮತ್ತೆ ನಿಮ್ ಡಿಮೆಟ್ ಅಕೌಂಟೇ 0 ಆಗೋಗ್ಬಿಡುತ್ತೆ. ಒಂದು ಎಮೋಷನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗೋಗುತ್ತೆ. ಅದಕ್ಕೋಸ್ಕರ ನಿಮ್ ಕ್ಯಾಪಿಟಲ್ 1 ಲಕ್ಷ ಇದ್ರೆ ಡಿವೈಡ್ ಮಾಡಿ, 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ 25,000 ಅಷ್ಟೇನೆ ಯೂಸ್ ಮಾಡಿ. ಕಡಿಮೆ ರಿಸ್ಕ್ ಕಡಿಮೆ ಇಡಿ. ಓಕೆ, ತುಂಬಾ ರಿಸ್ಕ್ ಕಡಿಮೆ ಇಡಿ. ಅವಾಗಾದ್ರೆ ನಿಮ್ಗೆ ಒಂದು ಕಂಟ್ರೋಲ್ ಇರುತ್ತೆ ನಿಮ್ ಕ್ಯಾಪಿಟಲ್ ಮೇಲೆ. ಅದಾದ್ಮೇಲೆ ಟ್ರೇಡಿಂಗ್ ಸೈಕಾಲಜಿ ಹೆಂಗಿರ್ಬೇಕು ನಿಮ್ ಮೈಂಡ್ ಸೆಟ್ ಅಂದ್ರೆ, ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ತಿದ್ಯಾ ಅದಕ್ಕೂ ನೀವು ರೆಡಿ ಇರ್ಬೇಕು. ಪ್ರಾಫಿಟ್ ಬರ್ತಿದಂಗೆ ನಿಮ್ಮ ಟಾರ್ಗೆಟ್ ಅಚೀವ್ ಆಗ್ತಿದಂಗೆ ಎಕ್ಸಿಟ್ ಆಗಕ್ಕೂ ರೆಡಿ ಇರ್ಬೇಕು. ಪ್ರಾಫಿಟ್ ಬರ್ತಿದ್ರೆ ಇನ್ನೂ ಬರ್ಲಿ ಅಂತಾನು ವೆಯ್ಟ್ ಮಾಡಬಾರ್ದು, ಲಾಸ್ ಆಗ್ತಿದೆ ಅಂತಾನು ಭಯ ಪಡಬಾರ್ದು. ಓಕೆನಾ, ಎರಡಕ್ಕೂ ರೆಡಿ ಇರ್ಬೇಕು. ಒಂದು ಟ್ರೇಡ್ ನ ನೀವು ತಗೊಂತಿದ್ದೀರಾ ಅಂತಂದ್ರೆ ಮೊದ್ಲೇ ಇವಾಗ ನನಗೆ ಲಾಸ್ ಆದ್ರೆ ಇಷ್ಟು ಲಾಸ್ ಆಗತ್ತೆ, ಬಂದ್ರೆ ಇಷ್ಟು ಪ್ರಾಫಿಟ್ ಬರುತ್ತೆ, ಆ ತರ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿರ್ಬೇಕು. ಸೊ ನಿಮ್ ಟಾರ್ಗೆಟ್ ಅಚೀವ್ ಆಗ್ತಿದಂಗೆ ನೀವು ಎಕ್ಸಿಟ್ ಆಗ್ಬೇಕು ಆ ಟ್ರೇಡ್ ಇಂದ. ಆ ತರ ಪ್ಲಾನ್ ಮಾಡಿ, ಆ ತರ ಒಂದು ಮೈಂಡ್ ಸೆಟ್ ಕಂಪಲ್ಸರಿ, ಅದೇ ಮೈಂಡ್ ಸೆಟ್ ಇರಬೇಕು. ಮತ್ತೆ ಲಾಸ್ ಆಗ್ತಿದೆ ಅಂತ ಒಂದು ಟ್ರೇಡ್ ನ ಎಕ್ಸಿಟ್ ಆಗೋದು ಆ ತರ ಮಾಡಕ್ಕೂ ಹೋಗ್ಬೇಡಿ. ಒಂದ್ಸತಿ ನೀವು ಟ್ರೇಡ್ ಪ್ಲಾನ್ ಮಾಡಿದಿರ ಅಂತಂದ್ರೆ ಅದು ಕರೆಕ್ಟ್ ಆಗಿ ಸೊ ಅದೇ ನಿಮ್ ಪ್ಲಾನ್ ಪ್ರಕಾರನೇ ವರ್ಕ್ ಆಗ್ಬೇಕು. ಕೆಲವೊಂದ್ಸತಿ ಏನಾಗತ್ತೆ, ಮಾರ್ಕೆಟ್ ಇಲ್ಲಿ ಒಂದ್ ಎಂಟ್ರಿ ಇಲ್ಲಿ ತಗೊಂಡಿರ್ತೀರಾ, ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿರ್ತೀರಾ, ಟಾರ್ಗೆಟ್ ಇಲ್ಲಿರುತ್ತೆ. ಮಾರ್ಕೆಟ್ ಹೆಂಗಂದ್ರೆ ಇಲ್ಲಿ ಸ್ವಲ್ಪ ಅಪ್ ಸೈಡ್ ಹೋಗುತ್ತೆ, ತಿರ್ಗಾ ಡೌನ್ ಸೈಡ್ ಬರುತ್ತೆ, ಬಟ್ ತಿರ್ಗಿ ಇಲ್ಲಿಂದ ಅಪ್ ಸೈಡ್ ಹೋಗುತ್ತೆ. ಇದು ಸ್ಟಾಪ್ ಲಾಸ್ ಇಟ್ಟಾಗಲ್ಲ, ಇಲ್ಲೆಲ್ಲಾರ ಬರ್ತಿದಂಗೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಎಕ್ಸಿಟ್ ಆದ್ರೆ ಇದೆಲ್ಲ ನಿಮ್ ಪ್ರಾಫಿಟ್ ಹೊರಟೋಗುತ್ತೆ. ಸೊ ಆ ತರ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಸೊ ಮೊದ್ಲೇ ಫಿಕ್ಸ್ ಆಗ್ಬಿಡಿ, ಇಷ್ಟು ಲಾಸ್ ಆದ್ರೆ ಇಷ್ಟು ಲಾಸ್ ಆಗತ್ತೆ, ಪ್ರಾಫಿಟ್ ಬಂದ್ರೆ ಇಷ್ಟು ಬರುತ್ತೆ ಅಂತ. ಸೊ ಆ ತರ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. ಓಕೆ, ಸೊ ನೆಕ್ಸ್ಟ್ ವಿಚ್ ಇಸ್ ದ ಬೆಸ್ಟ್ ಇಂಡಿಕೇಟರ್. ಸೊ ಬೆಸ್ಟ್ ಇಂಡಿಕೇಟರ್ಸ್, ತುಂಬಾ ಇಂಡಿಕೇಟರ್ಸ್ ನೀವು ನೋಡ್ತಿರ್ತೀರಾ, ಒಬ್ಬೊಬ್ರು ಒಂದೊಂದು ಇಂಡಿಕೇಟರ್ ಸಜೆಸ್ಟ್ ಮಾಡ್ತಿರ್ತಾರೆ. ನಿಜ ಹೇಳ್ಬೇಕಂದ್ರೆ ನನಗಂತೂ ಇಂಡಿಕೇಟರ್ಸ್ ನನ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾವೇನು ಪ್ಯಾಟ್ರನ್ಸು ಅವಾಗ್ಲೇ ನೋಡಿದ ಪ್ಯಾಟ್ರನ್ಸ್ ಏನಿದಾವಲ್ಲ, ಅಷ್ಟೇ ನನಗೆ ಅವುಗಳಷ್ಟೇ ನನಗೆ ನಂಬಿಕೆ ಇರೋದು. ಇಂಡಿಕೇಟರ್ಸ್ ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ಎಂತಕ್ಕೆ ಅಂತಂದ್ರೆ, ಒಂದು ಎಕ್ಸಾಂಪಲ್ ನೋಡೋಣ ನೋಡಿ. ಯಾವ್ದಾದ್ರು ಒಂದು ಮೂವಿಂಗ್ ಆವರೇಜ್ ಏನಾದ್ರು ಒಂದು ತಗೊಂತೀನಿ ಇಂಡಿಕೇಟರ್. ಓಕೆ, ಮೂವಿಂಗ್ ಆವರೇಜ್ ತಗೊಂತೀನಿ. ಓಕೆ, ಇಲ್ಲಿ ಹೆಂಗೆ ಅಂತಂದ್ರೆ ಮಾರ್ಕೆಟ್ ಏನು
ಓಕೆ, ಇಲ್ಲಿಂದ ತಗೊಳೋಣ. ಮಾರ್ಕೆಟ್ ಇಲ್ಲಿ ಬ್ರೇಕ್ಔಟ್ ಆಯ್ತು, ಅಪ್ ಸೈಡ್ ಹೋಯ್ತು. ಓಕೆ ಫೈನ್. ಇಲ್ಲಿ ಮಾರ್ಕೆಟ್ ಇದು ಒಂದು ಮೂವಿಂಗ್ ಆವರೇಜ್ ಲೈನ್, ಇದು ನಾವ್ ಏನಂತ ಫಿಕ್ಸ್ ಆಗಿರ್ತೀವಿ, ಈ ಮೂವಿಂಗ್ ಆವರೇಜ್ ಅಪ್ ಸೈಡ್ ಮೇಲ್ಗಡೆ ಇರೋವರೆಗೂ ಅಪ್ ಸೈಡ್ ಹೋಗುತ್ತೆ ಅಂತ. ಈ ಮೂವಿಂಗ್ ಆವರೇಜ್ ಡೌನ್ ಸೈಡ್ ಕೆಳಗಡೆ ಬರ್ತಿದಂಗೆ ನಾವು ಅದು ಮಾರ್ಕೆಟ್ ಡೌನಿಗೆ ಹೋಗುತ್ತೆ ಅಂತ ನಾವು ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ತೀವಿ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲೇನಾಗತ್ತೆ, ಇಲ್ಲಿ ಮಾರ್ಕೆಟ್ ಮೂವಿಂಗ್ ಆವರೇಜ್ ಲೈನ್ ನ ಕ್ರಾಸ್ ಮಾಡಿ ಡೌನ್ ಸೈಡ್ ಬಂತು. ನಾವು ಡೌನ್ ಸೈಡ್ ಎಂಟ್ರಿ ಪ್ಲಾನ್ ಮಾಡಿದ್ರೆ ಮಾರ್ಕೆಟ್ ಇಷ್ಟೊಂದು ಅಪ್ ಸೈಡ್ ಹೋಗಿದೆ, ಲಾಸ್ ಅಲ್ವಾ? ಅದ್ರ ಜೊತೆಗೆ ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿ ಡೌನ್ ಸೈಡ್ ಬಂತು, ಬಟ್ ನಾವು ಡೌನ್ ಸೈಡ್ ಎಂಟ್ರಿ ಪ್ಲಾನ್ ಮಾಡಿದ್ರೆ ಮತ್ತೆ ಅಪ್ ಸೈಡ್ ಹೋಗಿದೆ. ಹೆಂಗೆ ಇದು? ಮತ್ತೆ ಲಾಸ್ ಆಗತ್ತಲ್ವಾ? ಮತ್ತೆ ಓಕೆ, ಇಲ್ಲಿಂದ ನಾವು ಅಪ್ ಸೈಡ್ ಎಂಟ್ರೀಸ್ ತಗೊಂಡಿರ್ತೀವಿ ಅನ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇಲ್ಲೆಲ್ಲಾನು ಅಷ್ಟೇನೆ. ಇಲ್ಲಿ ನೋಡಿ, ಮಾರ್ಕೆಟ್ ಇವಾಗ ಅಪ್ ಸೈಡ್ ಹೋಗುತ್ತೆ ಅಂತ ನಾವು ಎಂಟ್ರಿ ಪ್ಲಾನ್ ಮಾಡಿರ್ತೀವಿ ಅನ್ಕೊಳ್ಳಿ. ಮಾರ್ಕೆಟ್ ಡೌನ್ ಸೈಡ್ ಬಂತು, ಅವಾಗ ಏನ್ ಮಾಡೋದು? ಅದಕ್ಕೋಸ್ಕರನೇ ಇಲ್ಲೂ ಎಷ್ಟೊಂದು ಈ ತರ ಆದ್ರೆ, ಇವಾಗ ಅಪ್ ಸೈಡ್ ಎಂಟ್ರಿ ಪ್ಲಾನ್ ಮಾಡಿರ್ತೀವಿ, ಸಡನ್ ಆಗಿ ಡೌನ್ ಸೈಡ್ ಬಂತು ಅಂದ್ರೆ ಇಲ್ಲಿ ಎಕ್ಸಿಟ್ ಆಗ್ಬಿಡ್ತೀವಿ ಅಪ್ ಸೈಡ್ ಎಂಟ್ರಿನ. ಮತ್ತೆ ಡೌನ್ ಸೈಡ್ ಬಂತು ಅಂತ ಡೌನ್ ಸೈಡ್ ತಗೊಂಡು ಮತ್ತೆ ತಿರ್ಗಾ ಅಪ್ ಸೈಡ್ ಹೋಯ್ತು. ಅವಾಗ ಇದೊಂಥರ ಕನ್ಫ್ಯೂಷನ್ ಆಯ್ತಾ? ಸೊ ಇಲ್ಲೂ ಅಷ್ಟೇ ನೋಡಿ, ಎಷ್ಟೊಂದ್ ಕಡೆ ಹಂಗೆ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ಸೊ ಫಾರ್ ಎಕ್ಸಾಂಪಲ್, ನೀವ್ ಯಾವ್ದಾದ್ರು ಒಂದ್ಸತಿ ಅಪ್ ಸೈಡ್ ಎಂಟ್ರಿ ಪ್ಲಾನ್ ಮಾಡಿರ್ತೀರ ಅನ್ಕೊಳ್ಳಿ, ಅದು ಡಬಲ್ ಕನ್ಫರ್ಮೇಶನ್ ಬೇಕಾದ್ರೆ ಅಪ್ಲೈ ಮಾಡಿ, ಬಟ್ ಕಂಪ್ಲೀಟ್ ಆಗಿ ಇದ್ರ ಮೇಲೆನೆ ಡಿಪೆಂಡ್ ಆಗಕ್ ಹೋಗ್ಬೇಡಿ. ಇಂಡಿಕೇಟರ್ಸ್ ಮೇಲೆ ಕೆಲವೊಂದ್ಸತಿ ಹೆಂಗೆ ಅಂದ್ರೆ RSI ಅವೆಲ್ಲಾನು ಕೆಳಗಡೆ ಬಂದಿರ್ತವೆ, ಕೆಳಗಡೆ ಇರ್ತದೆ. ಇನ್ನೇನ್ ನೀವು ಅನ್ಕೊಂಡಿರ್ತೀರ ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ ಅಂತ, ಅದು ಇನ್ನು ಕೆಳಗಡೆನೇ ಇರುತ್ತೆ, ಕೆಳಗಡೆಗೆ ಇನ್ನೂ ಕೆಳಗಡೆ ಹೋಗ್ತಿರುತ್ತೆ, ಆತರ ಎಲ್ಲ ಆಗುತ್ತೆ. ಸೊ ಕಂಪ್ಲೀಟ್ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಡಿ. ನಿಮ್ಗೆ ಏನಾದ್ರು ಡಬಲ್ ಕನ್ಫರ್ಮೇಶನ್ ಮಾತ್ರ ಈ ಒಂದು ಇಂಡಿಕೇಟರ್ಸ್ ನ ಇಟ್ಕೊಂಡಿರಿ, ಜಸ್ಟ್ ನಿಮ್ ರೆಫರೆನ್ಸ್ ಗಿರ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು, ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈಲಿ ಪ್ರಾಫಿಟ್ ಮಾಡ್ಬೋದಾ ಅಂತ. ಅದು ಇಂಪಾಸಿಬಲ್ ಅಸಲು. ಡೈಲಿ ಪ್ರಾಫಿಟ್ ನೀವು ಎಷ್ಟೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರ್ತೀರಾ, ಡೈಲಿ ಮಿನಿಮಮ್ 5,000 ರೂಪಾಯಿ ಪ್ರಾಫಿಟ್ ಮಾಡ್ಬೋದು ಅಂತ. ಅದು ಡೈಲಿ ಪ್ರಾಫಿಟ್ ಮಾಡಕ್ ಆಗಲ್ಲ, ಲಾಸಸ್ ಆಗತ್ತೆ. ಓಕೆನಾ? ಡೈಲಿ ಪ್ರಾಫಿಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಲಾಸ್ ಜಾಸ್ತಿ ಆಗುತ್ತೆ. ಸೊ ಒಂದು ವೀಕ್ಲಿ ಇಷ್ಟು ಅಥವಾ ಮಂತ್ಲಿ ಇಷ್ಟು ರಿಟರ್ನ್ ಬಂದ್ರೆ ಸಾಕು ಅನ್ನೋ ತರ ಪ್ಲಾನ್ ಮಾಡ್ಬೇಕು. ಅದು ಒಂದು ಸೇಫೆಸ್ಟ್ ಮೆಥಡ್. ಕೆಲವ್ರು ಹೆಂಗೆ ಅಂತಂದ್ರೆ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ ಅನ್ಕೊಳ್ಳಿ, 2% 3% ಒಂದು ನಮ್ ಕ್ಯಾಪಿಟಲ್ ಮೇಲೆ ಒಂದ್ 2% ರಿಟರ್ನ್ ಬಂದ್ರೆ ಸಾಕು ಅನ್ನೋ ಒಂಥರ ಮೈಂಡ್ ಸೆಟ್ ಇರುತ್ತೆ. 1,00,000 ರೂಪಾಯಿಗೆ ದಿನಕ್ಕೆ 2,000 ಪ್ರಾಫಿಟ್ ಬಂದ್ರೆ ಅದು ಬೇಜಾನ್ ಆಯ್ತು, ತುಂಬಾ ದೊಡ್ಡ ರಿಟರ್ನ್ ಅದು. ಓಕೆನಾ? ಒಂದು ಮಂತ್ಗೆ ಎಷ್ಟು ರಿಟರ್ನ್ ಆಗುತ್ತೆ ಅಲ್ಲಿಗೆ? 1 ಮಂತ್ಗೆ ಜಸ್ಟ್ 2% ರಿಟರ್ನ್ ಅಂದ್ರೆ ಡೈಲಿ 2% ಅಂತಂದ್ರೆ ಎಷ್ಟಾಗುತ್ತೆ? 40% ರಿಟರ್ನ್ ಆಗುತ್ತೆ. 40% ಬೇಡ, ಬರೀ 20% ಬರ್ಲಿ ರಿಟರ್ನ್. 1,00,000ಕ್ಕೆ 20% ಅಂದ್ರೆ ಎಷ್ಟು? 20,000. ಇದು ತುಂಬಾ ಬಿಗ್ಗೆಸ್ಟ್ ಒಂದು ಏನಂತಾರೆ ರಿಟರ್ನ್ ಅಂತಾನೆ ಹೇಳ್ಬೋದು. ವರ್ಷಕ್ಕೆ ಎಷ್ಟು ಆಗುತ್ತೆ? 240% ಆಗುತ್ತೆ. ಓಕೆನಾ? ಎಲ್ಲಿ ಸಂಪಾದನೆ ಮಾಡಕ್ಕಾಗತ್ತೆ ಅಷ್ಟೊಂದು? ಸೊ ಅದಕ್ಕೋಸ್ಕರ ಆದಷ್ಟು ಕಡಿಮೆ ಟಾರ್ಗೆಟ್ ಇರ್ಲಿ, ತುಂಬಾ ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದ್ ಬೇಡ. ನಾವು ಒಂದು ಸ್ವಲ್ಪ ಕ್ಯಾಪಿಟಲ್ ಇಟ್ಕೊಂಡು ಹೆವಿ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋದು, ಅದು ನಮ್ದು ಇದಾಗ್ಬಿಡುತ್ತೆ. ಏನಾಗುತ್ತೆ, ಅದೊಂದು ರೂಲ್ಸ್ ನ ಬ್ರೇಕ್ ಮಾಡ್ದಂಗ ಆಗತ್ತೆ. ನಾವು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಬಾರ್ದು ಆಕ್ಚುಲ್ ಆಗಿ. ಅದಾದ್ಮೇಲೆ ಈ ಒಂದು ಕಾಲ್ಸ್ ಮತ್ತೆ ಟಿಪ್ಸ್ ಮೇಲೆ ಡಿಪೆಂಡ್ ಆಗ್ಬೋದಾ ಅಂತಂದ್ರೆ, ನಾನಂತೂ ಬೇಡ ಅಂತಾನೆ ಹೇಳ್ತೀನಿ. ಕಾಲ್ಸ್ ಟಿಪ್ಸ್ ಹೆಂಗೆ ಅಂತಂದ್ರೆ, ಕೆಲವರು ಹೆಂಗ್ ಮಾಡ್ತಾರೆ ಅಂದ್ರೆ, ಕೆಲವೊಂದು 10 ಜನ ಅಥವಾ ಫಾರ್ ಎಕ್ಸಾಂಪಲ್ 100 ಜನ ಅನ್ಕೊಳ್ಳಿ, 100 ಜನ ಒಂದು ಅವ್ರಿಗೆ 100 ಜನ ಒಂದು ಟಿಪ್ಸ್ ತಗೊಂತಿದ್ದಾರೆ ಅಂತಂದ್ರೆ, ಅವರು 50 ಜನ ಗ್ರೂಪ್ ಮಾಡ್ತಾರೆ. 2 ಗ್ರೂಪ್ 1 ಗ್ರೂಪ್ 2 ಅಂತ. ಒಂದು ಗ್ರೂಪ್ಗೆ ಬೈ ಕಾಲ್ ಕೊಡ್ತಾರೆ, ಇನ್ನೊಂದು ಗ್ರೂಪ್ಗೆ ಸೆಲ್ ಕಾಲ್ ಕೊಡ್ತಾರೆ. ಅಂತ ಟೈಮಲ್ಲಿ ಏನಾಗುತ್ತೆ, ಯಾವ್ದಾದ್ರು ಒಂದು ಗ್ರೂಪ್ಗೆ ಪ್ರಾಫಿಟ್ ಬರುತ್ತೆ, ಆ ಗ್ರೂಪ್ ಇಂದ ಅವ್ರ ಪ್ರಾಫಿಟ್ ಶೇರ್ ತಗೊಬಿಡ್ತಾರೆ. ಲಾಸ್ ಆಗಿರೋರಿಗೆ ತಿರ್ಗಾ ಯಾವ್ದೋ ಒಂದು ಕಾಲ್ ಕೊಡ್ತಾರೆ. ಆ ತರ ಒಟ್ನಲ್ಲಿ ಅವರು ಪ್ರಾಫಿಟ್ ಬಂದಿರೋ ಗ್ರೂಪ್ ಇಂದ ಅವರು ಶೇರ್ ತಗೊಂತಿರ್ತಾರೆ, ಬಟ್ ಲಾಸ್ ಆದವರು ಲಾಸ್ ಆಗಿ ಹೋಗ್ತಾ ಇರ್ತಾರೆ ಅಷ್ಟೇನೆ. ಈ ಗ್ರೂಪ್ ಇಂದ ಎಕ್ಸಿಟ್ ಆದವ್ರನ್ನ ಮತ್ತೆ ಬೇರೆಯವ್ರನ್ನ ಬೇರೆಯವ್ರಿಗೆ ಕಾಲ್ ಮಾಡೋದು, ಮತ್ತೆ ಗ್ರೂಪಿಗೆ ಸೇರ್ಸ್ಕೊಳೋದು, ಆ ತರ ಎಲ್ಲ ಮಾಡ್ತಾರೆ. ಟಿಪ್ಸ್ ಮೇಲೆಲ್ಲ ಡಿಪೆಂಡ್ ಆಗ್ಬೇಡಿ. ನೀವು ಓನ್ ಆಗಿ ಏನ್ ಕಲ್ತು ನೀವು ಮಾಡ್ತಿರಲ್ಲ, ಸೊ ಅದ್ರ ಮೇಲೆ ಅಷ್ಟೇನೆ ನೀವು ನಂಬಿಕೆ ಇಡಿ. ಸೊ ಎಷ್ಟೊಂದ್ ಕಡೆ ಟಿಪ್ಸ್ ನ ನಂಬಿ ತುಂಬಾ ಲಕ್ಷಗಟ್ಲೆ ಏನು ಲಾಸ್ ಮಾಡ್ಕೊಂಡಿರೋರಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಬಿಡಿ, ನೀವೇ ಯಾವ್ದೋ ಒಂದು ಎಂಟ್ರಿ ಮಿಸ್ಟೇಕ್ ಆಯ್ತಾ, ಪರವಾಗಿಲ್ಲ, ಅದ್ರಿಂದ ಕಲೀರಿ.
ನಿಮ್ಗೆ ಪರ್ಫೆಕ್ಟ್ ಆಗೋವರೆಗೂ ಜಾಸ್ತಿ ಕ್ವಾಂಟಿಟಿ ತಗೊಳೋದ್ ಬೇಡ, ಕಡಿಮೆ ಕ್ವಾಂಟಿಟಿನಲ್ಲೇ ಪ್ರಾಕ್ಟೀಸ್ ಮಾಡಿ. ಚೆನ್ನಾಗಿ ಅಭ್ಯಾಸ ಆದ್ಮೇಲೆ ಬೇಕಂದ್ರೆ ಇನ್ಕ್ರೀಸ್ ಮಾಡ್ಕೊಂಡ್ರೆ ಆಯ್ತಲ್ವಾ. ಆ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಿನ್ ಆಗೋದಕ್ಕೆ ಜಸ್ಟ್ ಏನು ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರೆ ನೀವು ಓನ್ ಆಗಿ ಅನಾಲಿಸಿಸ್ ಕಲಿಬೇಕು. ನೀವು ಪ್ರಾಪರ್ ಆಗಿ ಒಂದು ಪ್ರಾಕ್ಟೀಸ್ ಮಾಡಿ ಅದನ್ನ ನಿಮ್ಮ ಸ್ಟ್ರಾಟಜಿಸ್ ನೀವು ಮಾರ್ಕೆಟ್ ಅಲ್ಲಿ ಅಪ್ಲೈ ಮಾಡಿದ್ರೆ ಪಕ್ಕ ನೀವು ಸಕ್ಸಸ್ ಆಗ್ತೀರಾ. ಬಟ್ ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರೆ ಅದು ಮತ್ತೆ ಡಿಪೆಂಡೆನ್ಸಿ ಹಂಗೆ ಇರುತ್ತೆ ಅಷ್ಟೇನೆ. ನೀವು ಮತ್ತೆ ಸ್ವಂತ ಕಲಿಯಲ್ಲ. ಯಾವಾಗ್ಲೇ ಕೆಲವೊಂದ್ಸತಿ ಹೆಂಗಂದ್ರೆ ಬಿಗ್ಗೆಸ್ಟ್ ಆಪರ್ಚುನಿಟೀಸ್ ಇರುತ್ತೆ ನಿಮ್ ಕಣ್ ಮುಂದೆನೆ, ನಿಮ್ಗೆ ಅದನ್ನ ಐಡೆಂಟಿಫೈ ಮಾಡಕ್ ಆಗಿಲ್ಲ ಅಂತಂದ್ರೆ ಅದು ನಿಮ್ಗೆ ಲಾಸ್ ಆಗತ್ತೆ. ಆತರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೆಲವೊಂದು ಸಕ್ಸಸ್ ಸ್ಟೋರಿ, ಫೇಲ್ಯೂರ್ ಸ್ಟೋರೀಸ್ ನ ನೋಡೋಣ. ಅಂದ್ರೆ ಈಗ ನೋಡಿ, ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಇಂದ ತುಂಬಾ ಜನ ದುಡ್ಡು ಮಾಡಿದ್ದಾರೆ, ಕೋಟಿಗಟ್ಲೆ, ಸಾವಿರಾರು ಕೋಟಿಗಟ್ಲೆ. ಅವರೆಲ್ಲ ಟ್ರೇಡಿಂಗ್ ಇಂದ ದುಡ್ಡು ಮಾಡಿದ್ದಾರೆ ಅಂತ ಹೇಳಕ್ ಆಗಲ್ಲ. ತುಂಬಾ ಜನ ದುಡ್ಡು ಮಾಡಿರೋದು ಇನ್ವೆಸ್ಟಿಂಗ್ ಇಂದ. ಟ್ರೇಡಿಂಗ್ ಇಂದ ದುಡ್ಡು ಮಾಡೋದು ಕ್ಯಾಪಿಟಲ್ ಜನರೇಟ್ ಮಾಡ್ಬೋದು ಅಷ್ಟೇ ಟ್ರೇಡಿಂಗ್ ಇಂದ. ಬಟ್ ವೆಲ್ತ್ ಅಂತಂದ್ರೆ ಸಮ್ ಕ್ರೋರ್ಸ್ ಆಫ್ ಮನಿ ನಾವು ವೆಲ್ತ್ ಲಾಂಗ್ ಟರ್ಮ್ಗೆ ನಾವು ವೆಲ್ತ್ ಜನರೇಟ್ ಮಾಡ್ತೀವಿ ಅಂತಂದ್ರೆ ಅದು ಇನ್ವೆಸ್ಟಿಂಗ್ ಇಂದ ಮಾತ್ರ ಸಾಧ್ಯ. ಓಕೆ, ತುಂಬಾ ಒಂದು ಸಕ್ಸಸ್ ಸ್ಟೋರೀಸ್ ಇದೆ. ಎಲ್ಲಿ 1 ಕೋಟಿ ಹಾಕಿ 100 ಕೋಟಿ ಆ ಒಂದು ದುಡ್ಡು 100 ಕೋಟಿ ಆಗಿರೋ ಈ ಸಿನಾರಿಯಸ್ ತುಂಬಾ ಇದಾವೆ. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಟ್ರೇಡಿಂಗ್ ಮೇಲೆ ಜಸ್ಟ್ ಕ್ಯಾಪಿಟಲ್ ನಾವು ಜನರೇಟ್ ಮಾಡ್ಬೋದು ಅಷ್ಟೇನೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ವೆಲ್ತ್ ಜನರೇಟ್ ಮಾಡ್ಬೋದು. ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಏಂತಕ್ಕೆ ನೋಡಿ, ಎಷ್ಟು ಲಕ್ಷ ಗಟ್ಲೆ ಲಾಸ್ ಮಾಡ್ಕೊಂಡಿರೋರೆಲ್ಲ ಇದಾರೆ. ಅದಕ್ಕೋಸ್ಕರ ತುಂಬಾ ಅತಿ ಆಸೆ, ಗ್ರೀಡಿ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಅವಾಗ ಅಷ್ಟೇನೆ ನಾವು ಲಾಸಸ್ ನ ಕಂಟ್ರೋಲ್ ಮಾಡ್ಬೋದು. ಇದಾದ್ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಬುಕ್ಸ್ ನ ನಾವು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಓದೋದಾದ್ರೆ ಇದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ಇಂಟೆಲಿಜೆಂಟ್ ಇನ್ವೆಸ್ಟರ್, ಮತ್ತೆ ಈ ಆಪ್ಷನ್ಸ್, ಈ ಒಂದು ಸ್ಟ್ರಾಟಜೀಸ್ ಎಲ್ಲ ಇರುತ್ತೆ. ಆಪ್ಷನ್ ಬೈಯಿಂಗ್, ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜೀಸ್ ಎಲ್ಲ ಇರುತ್ತೆ. ಈ ಒಂದು ಇದು ಕಂಪಲ್ಸರಿ ಓದ್ಬೇಕಾದಂತ ಬುಕ್. ಏನ್ಸಕ್ಕೆ ಅಂದ್ರೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡರ್ಸ್ ಮತ್ತೆ ಇನ್ವೆಸ್ಟರ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದರಲ್ಲಿ. ಓಕೆ, ಸೊ ಅದು ಕಂಪಲ್ಸರಿ ಓದಿ. ಜೊತೆಗೆ ಯಾರಾದ್ರೆ ಒಂದು ಟ್ರೇಡರ್ಸ್ ಮತ್ತೆ ಇನ್ವೆಸ್ಟರ್ಸ್ ಎಕ್ಸಿಸ್ಟಿಂಗ್ ಇದಾರಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅಂತರದ್ದು ಎಕ್ಸ್ಪೀರಿಯನ್ಸ್ ನ ಇದ್ರಲ್ಲಿ ಶೇರ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದ್ಕಿಂತ ಬೇರೆ ಎಕ್ಸ್ಪೀರಿಯನ್ಸ್ ನ ನಾವು ತಿಳ್ಕೊಂಡು ನಾವು ಮಿಸ್ಟೇಕ್ಸ್ ನ ನಾವು ಅವಾಯ್ಡ್ ಮಾಡ್ಬೋದು. ಓಕೆ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಇದೆಲ್ಲ ಟ್ರೇಡಿಂಗ್ ಇನ್ ದ ಝೋನು, ಡಿಸಿಪ್ಲಿನ್ ಟ್ರೇಡರು, ಇದು ಹೌ ಐ ಮೇಡ್ $20 lakh ಫ್ರಮ್ ದ ಸ್ಟಾಕ್ ಮಾರ್ಕೆಟ್, ಇದೆಲ್ಲ ತುಂಬಾ ಯೂಸ್ ಆಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್, ಇದು ಪೂರ್ತಿ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಇದೆ ಈ ಬುಕ್ ಅಲ್ಲಿ. ಇವೆಲ್ಲ ಬುಕ್ಸ್ ಮಿಸ್ ಮಾಡದೆ ಓದಿ, ತುಂಬಾ ನಾಲೆಜ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ವೆರಿ ಇಂಪಾರ್ಟೆಂಟ್ ಮೂವೀಸ್ ಯಾವ ನೋಡ್ಬೇಕು ಅಂತ, ಹರ್ಷದ್ ಮೆಹ್ತಾ ಸ್ಕ್ಯಾಮು, ದ ವಾಲ್ಸ್ ಆಫ್ ವಾಲ್ ಸ್ಟ್ರೀಟ್, ಮತ್ತೆ ಬಾಜಾ, ದ ಬಿಗ್ ಶಾಟ್. ಸೊ ಇವು ಟೂ ಬಿಗ್ ಟು ಫೇಲ್. ಸೊ ಈ ಮೂವೀಸ್ ತುಂಬಾ ಇಂಪಾರ್ಟೆಂಟ್. ಇವನು ನೋಡಿ, ಇದರಿಂದ ಹೆಂಗೆ ಅಂತಂದ್ರೆ ತುಂಬಾ ನಮಗೆ ಮೆಸೇಜ್ ಸಿಗುತ್ತೆ. ನಾವು ಕಲಿಯಕ್ ತುಂಬಾ ಏನು ವಿಷಯಗಳಿರುತ್ತೆ ಇವನ್ನ ಬುಕ್ಸ್ ಓದೋದ್ರಿಂದ, ಮೂವೀಸ್ ನೋಡೋದ್ರಿಂದ. ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನೀವ್ ಏನೇ ಒಂದು ಟ್ರೇಡ್ಸ್ ತಗೊಂಡ್ರು ನೀವು ಒಂದು ಜರ್ನಲ್ ಮೇಂಟೈನ್ ಮಾಡಿ. ಓಕೆ, ಒಂದು ಬುಕ್ ಮೇಂಟೈನ್ ಮಾಡಿ, ಒಂದು ಡೈರಿ ಮೇಂಟೈನ್ ಮಾಡಿ, ಅವತ್ತಿಂದ ಅವತ್ತು ಬರಿತಾ ಹೋಗಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬರೆಯೋದ್ರಿಂದ ಏನಾಗುತ್ತೆ ಅಂದ್ರೆ ನೀವ್ ಏನಾದ್ರೂ ಒಂದೊಂದು ಮಿಸ್ಟೇಕ್ಸ್ ಆಗಿದ್ರೆ ಅಥವಾ ಕೆಲವೊಂದು ಇಂಪಾರ್ಟೆಂಟ್ ನೀವ್ ಎಂಟ್ರೀಸ್ ತಗೊಂಡಿರ್ತೀರಾ, ಪ್ರಾಫಿಟ್ ಮಾಡಿರ್ತೀರಾ, ಅವೆಲ್ಲ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವ್ ಏನ್ ಮಿಸ್ಟೇಕ್ಸ್ ಮಾಡಿರ್ತೀರಾ ಅದನ್ನ ನೀವು ಫ್ಯೂಚರ್ ಅಲ್ಲಿ ಅವಾಯ್ಡ್ ಮಾಡ್ಬೋದು. ಆ ಮಿಸ್ಟೇಕ್ಸ್ ನ ನೀವು ಅವಾಯ್ಡ್ ಮಾಡ್ಬೋದು. ಜೊತೆಗೆ ನಿಮ್ಮ ಸಕ್ಸಸ್ ಟ್ರೇಡ್ಸ್ ನ ನೀವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅದೇ ಟ್ರೇಡಿಂಗ್ ಸೆಟಪ್ಸ್ ಬಂದ್ರೆ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆ, ಸೊ ಇದೇ ಫಾರ್ಮೆಟ್ ಯೂಸ್ ಮಾಡಿದ್ರು ಪರವಾಗಿಲ್ಲ. ಜಸ್ಟ್ ನೋಡಿ, ಇವಾಗ ಸ್ಟಾರ್ಟಿಂಗ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ, 1 ಲಕ್ಷ ಹಾಕಿದೀವಿ ಅನ್ಕೊಳ್ಳಿ. ಆ ಒಂದು ಪ್ರಾಫಿಟ್ ಅಲ್ಲಿ ಇದೀವ, ಲಾಸ್ ಅಲ್ಲಿ ಇದೀವ, ಇಲ್ಲಿ ಡೇಟು, ನಾವು ಯಾವ ಸ್ಟಾಕ್ ಬೈ ಮಾಡಿದ್ರ, ಆಪ್ಷನ್ ಬೈ ಮಾಡಿದ್ರ, ಸೆಲ್ ಮಾಡಿದ್ರ, ಎಷ್ಟು ಕ್ವಾಂಟಿಟಿ, ಎಂಟ್ರಿ ಪ್ರೈಸ್ ಎಷ್ಟು, ಎಕ್ಸಿಟ್ ಪ್ರೈಸ್, ಪ್ರಾಫಿಟ್ ಬಂತ, ಲಾಸ್ ಆಯ್ತಾ, ಬ್ರೋಕರೇಜ್ ಕಮಿಷನ್ ಎಷ್ಟಾಯ್ತು, ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್, ಪ್ರಾಫಿಟ್ ಬಂತ, ಲಾಸ್ ಬಂತ, ಆ ಒಂದು ಟ್ರೇಡ್ ವಿನ್ ಆಯ್ತಾ, ಲಾಸ್ ಆಯ್ತಾ. ಸೊ ಇದೆಲ್ಲ ಒಂದು ನೋಟ್ ಮಾಡೋದ್ರಿಂದ ನೀವು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬರೀಬಹುದು.
ಯಾವ ಬೇಸ್ ಮೇಲೆ ನಾವು ಟ್ರೇಡ್ ತಗೊಂಡ್ವಿ ಅಥವಾ ಲಾಸ್ ಆದ್ರೆ ಅದಕ್ಕೆ ಕಾರಣಗಳೇನು, ಸೊ ಪ್ರತಿಯೊಂದನ್ನು ನಾವು ಬರಿತಾ ಹೋಗ್ಬೋದು. ಇದೆಲ್ಲ ಸಖತ್ ಉಪಯೋಗ ಆಗತ್ತೆ. ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ತುಂಬಾ ಸಕ್ಸಸ್ಫುಲ್ ಟ್ರೇಡರ್ಸ್ ಅಥವಾ ಇನ್ವೆಸ್ಟರ್ಸ್ ಎಲ್ಲರೂ ಮೇಂಟೈನ್ ಮಾಡ್ತಾರೆ ಇದನ್ನ. ಈವನ್ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಏಂತಕ್ಕೆ ಅಂದ್ರೆ ನನಗೆ ಫ್ಯೂಚರ್ಗೆ ಉಪಯೋಗ ಆಗುತ್ತೆ. ಮತ್ತೆ ಏನೇನ್ ಮಿಸ್ಟೇಕ್ಸ್ ಮಾಡಿರ್ತೀವಲ್ಲ ಅದನ್ನೆಲ್ಲ ನಾವು ಫ್ಯೂಚರ್ ಅಲ್ಲಿ ಅವಾಯ್ಡ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ಜರ್ನಲ್ಸ್ ನ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಫುಲ್ ಟೈಮ್ ಟ್ರೇಡರ್ ಆಗ್ಬೇಕು ಅಂತಂತ ಏನಾರು ನಿಮ್ಗೊಂದು ಯೋಚನೆ ಇದ್ರೆ ಅಥವಾ ಕೆಲಸ ಮಾಡ್ತಿರ್ತಾರ, ಕೆಲಸ ಬಿಟ್ಬಿಟ್ಟು ನೀವು ಫುಲ್ ಟೈಮ್ ಇನ್ವೆಸ್ಟರ್ ಅಥವಾ ಟ್ರೇಡರ್ ಆಗ್ಬೇಕು ಅಂತಂದ್ರೆ, ಸೊ ಈ ಒಂದು ಪಾಯಿಂಟ್ಸ್ ನ ನೆನ್ಪಿಟ್ಕೊಳ್ಳಿ. ನಿಮ್ದು ಏನೇ ಲೋನ್ಸ್ ಇರ್ಲಿ, ಒಂದು ಪರ್ಸನಲ್ ಲೋನ್ಸ್, ಕಾರ್ ಲೋನು, ಬೈಕ್ ಲೋನು, ಬೇರೆ ಏನಾರು ಕಮಿಟ್ಮೆಂಟ್ಸ್ ಇರ್ಲಿ, ಫಸ್ಟ್ ಅದನ್ನ ಕ್ಲಿಯರ್ ಮಾಡಿ. ಏಂತಕ್ಕೆ ಅಂದ್ರೆ ನೀವು ಅಂದ್ಕೊಂಡಿರ್ಬೋದು ಟ್ರೇಡಿಂಗ್ ತುಂಬಾ ಈಸಿ ಅಂತ, ತುಂಬಾ ಈಸಿಯಾಗಿ ದುಡ್ಡು ಮಾಡ್ಬೋದು ಅಂತ. ಎಸ್, ದುಡ್ಡು ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಕೆಲವೊಂದ್ಸತಿ ನಮ್ಗೆ ಗೊತ್ತಿರಲ್ಲ, ಲಾಸಸ್ ಬರ್ತಿರುತ್ತೆ. ನಮ್ಮ ಎಲ್ಲಾ ಟ್ರೇಡಿಂಗ್ ಸೆಟಪ್ಸ್ ಕರೆಕ್ಟ್ ಆಗಿರುತ್ತೆ, ಎಂಟ್ರಿನೂ ಕರೆಕ್ಟ್ ಆಗಿರುತ್ತೆ, ಎಕ್ಸಿಟ್ಗೂ ಪ್ಲಾನ್ ಮಾಡಿರ್ತೀವಿ. ಆದ್ರೆ ಸಡನ್ ಆಗಿ ಏನೋ ಒಂದು ಯುದ್ಧ ಘೋಷಣೆ ಮಾಡ್ಬಿಡ್ತಾರೆ, ಮಾರ್ಕೆಟ್ ಕ್ರಾಶ್ ಆಗ್ಬಿಡುತ್ತೆ, ನಿಮ್ ಲಾಸಸ್ ಆಗ್ಬೋದು ಅಥವಾ ಆ ಮಂತ್ ಪ್ರಾಫಿಟ್ ಬರ್ದೇ ಇರ್ಬೋದು. ನಿಮ್ ಕಮಿಟ್ಮೆಂಟ್ಸ್ಗೋಸ್ಕರ ನಿಮ್ ಡಿಮ್ಯಾಟ್ ಅಕೌಂಟ್ ಅಲ್ಲಿರೋ ದುಡ್ಡನ್ನ ತೆಗಿಬಾರ್ದು. ಆ ತರ ಒಂದ್ ಪ್ಲಾನ್ ಮಾಡ್ಬೇಕು. ಓಕೆ. ಸೆಕೆಂಡ್ ಒಂದ್ ಬಂದ್ಬಿಟ್ಟು ಯಾವ್ದಾದ್ರು ಒಂದಷ್ಟು ಅಮೌಂಟ್ ನ ಸೇವ್ ಮಾಡಿಟ್ಟಿರಿ. ಯಾಕಂದ್ರೆ ಎಮರ್ಜೆನ್ಸಿ ಯಾವಾಗ ಯಾವ ತರ ಸಿಚುವೇಶನ್ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಬರ್ತಾ ಇರ್ಲಿ. ಸೊ ಒಂದಷ್ಟು ಅಮೌಂಟ್ ನ ರಿಸರ್ವ್ ಆಗಿ ಇಟ್ಟಿದ್ರೆ ನಿಮ್ಗೆ ಎಮರ್ಜೆನ್ಸಿ ಅಂತ ಬಂದಾಗ ನೀವು ಆ ಫಂಡ್ಸ್ ನ ನೀವು ಯೂಸ್ ಮಾಡ್ಕೋಬಹುದು. ಒಂದಷ್ಟು ಅಮೌಂಟ್ ನ 1-2 ವರ್ಷಕ್ಕೆ ಆಗೋಷ್ಟು ನೀವು ಸೇವ್ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ಬೇಕು. ಅದನ್ನ ಬಳಸಕ್ ಹೋಗ್ಬಾರ್ದು. ಏನಾರ ಎಮರ್ಜೆನ್ಸಿ ಇತ್ತು ಅಂದ್ರೆ ಮಾತ್ರ ಅವಾಗ ಬಳಸ್ಬೇಕಾಗತ್ತೆ. ಆ ತರ ಪ್ಲಾನ್ ಮಾಡಿ. ಮತ್ತೆ ಯಾವ್ದಾರ ಒಂದ್ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡಿರಿ. ಐದರ್ ಯೂಟ್ಯೂಬ್ ಇನ್ಕಮ್ ಅಥವಾ ಬಿಸ್ನೆಸ್ ಇನ್ಕಮ್, ರೆಂಟಲ್ ಇನ್ಕಮ್, ಬೇರೆ ಯಾವ್ದಾದ್ರು ಜಾಬ್, ಪಾರ್ಟ್ ಟೈಮ್ ಜಾಬ್, ಏನಾದ್ರು ಓಕೆ. ನೀವು ಯಾವ್ದಾರ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂದ್ರೆ ಸ್ವಲ್ಪ ದಿನಗಳ ಕಾಲ ಅದನ್ನ ಹಂಗೆ ವರ್ಕ್ ಮುಂದುವರಿಸಿ, ನಿಮ್ಗೆ ಒಂದ್ ಸ್ಟೆಬಿಲೈಸ್ ಆಗೋವರೆಗೂ, ಟ್ರೇಡಿಂಗ್ ಅಲ್ಲಿ ಒಳ್ಳೆ ಗ್ರಿಪ್ ಅಥವಾ ಒಳ್ಳೆ ಪ್ರಾಫಿಟ್ ಬರೋವರೆಗೂ ನೀವ್ ಅದನ್ನ ಹಂಗೆ ಕಂಟಿನ್ಯೂ ಮಾಡಿ. ಯಾಕಂದ್ರೆ ಒಂದು ನಂಬಿಕೆ ಇರುತ್ತೆ, ನಿಮ್ಗೆ ಭಯ ಇರಲ್ಲ. ಯಾಕಂದ್ರೆ ಏನಾರು ಒಂದ್ ಸ್ವಲ್ಪ 1 ಮಂತ್ ಅಲ್ಲಿ ಇನ್ಕಮ್ ಬಂದಿಲ್ಲ ಅಂತಂದ್ರು, ಒಂದಷ್ಟು ಲಾಸ್ ಆದ್ರೂ ಅಟ್ಲೀಸ್ಟ್ ನಿಮ್ಮ ಡೈಲಿ ನೀಡ್ಸ್ ಏನಿರುತ್ತಲ್ಲ, ನಿಮ್ ಎಕ್ಸ್ಪೆನ್ಸಸ್ಗೆ ಮ್ಯಾನೇಜ್ ಮಾಡೋ ತರ ಒಂದು ಇನ್ಕಮ್ ಇದ್ರೆ ನಿಮ್ಗೊಂದ್ ಧೈರ್ಯ ಇರುತ್ತೆ. ಸೊ ನೀವು ಕಷ್ಟ ಪಡೋ ಅವಶ್ಯಕತೆ ಇರಲ್ಲ ಆಮೇಲೆ. ಮತ್ತೆ ಯಾಕಂದ್ರೆ ಕೆಲವೊಂದು ಸತಿ ಜಾಬ್ ಬಿಟ್ಬಿಟ್ಟು ಇದು ಫುಲ್ ಟೈಮ್ ಆಗಿ ತಗೊಂಡಿರ್ತೀರ ಅನ್ಕೊಳ್ಳಿ, ಯಾವ್ದೋ ಒಂದ್ ಕಷ್ಟ ಬಂತು ಅಂದ್ರೆ ಮತ್ತೆ ವಾಪಸ್ ನೀವು ಮತ್ತೆ ವಾಪಸ್ ಜಾಬ್ಗೆ ಹೋಗ್ಬೇಕಂದ್ರೆ ಅದು ತುಂಬಾ ಬೇಜಾರ್ ಅನ್ಸುತ್ತೆ ನಿಮ್ಗೂನು. ಅಯ್ಯೋ ಬಿಟ್ಟು ಬಂದು ಮತ್ತೆ ತಿರ್ಗಾ ಹೋಗ್ಬೇಕಾ ಅಂತ. ಸೊ ಆತರ ಎಲ್ಲ ಆಗತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಒಂದ್ ಪ್ರಾಪರ್ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಸೆಟಪ್ ಅಂತಂದು ಇರ್ಬೇಕು. ನಿಮ್ಮ ಮಾನಿಟರ್ಸ್ ಕರೆಕ್ಟ್ ಆಗಿರ್ಬೇಕು, ಲ್ಯಾಪ್ಟಾಪ್ಸ್ ಅಥವಾ ಇಂಟರ್ನೆಟ್, ಮತ್ತೆ ಒಂದು UPS ಜೊತೆಗೆ ನಿಮ್ಮ ಒಂದು ಪ್ರಾಪರ್ ಟ್ರೇಡಿಂಗ್ಸ್ ಸ್ಟ್ರಾಟಜೀಸ್ ಇರ್ಬೇಕು. ಯಾವ ಟೈಮಲ್ಲಿ ಎಂಟ್ರಿ ತಗೋಬೇಕು, ಯಾವ ಟೈಮಲ್ಲಿ ಎಕ್ಸಿಟ್ ಆಗ್ಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಸೊ ಅದೆಲ್ಲ ನಿಮ್ಗೆ ಒಂದು ಇದಿರ್ಬೇಕು, ಪಕ್ಕಾ ಒಂದು ನಿಮ್ ಪ್ರಾಪರ್ ಸೆಟಪ್ ಇರ್ಬೇಕು. ಓಕೆ. ಅದೊಂದು. ಮತ್ತೆ ನನ್ನ ಇನ್ನೊಂದು ಪರ್ಸನಲ್ ಸಜೆಷನ್, ನೀವು ಸಾಲ ಮಾಡ್ಬಿಟ್ಟು ಇದು ಡಿಮ್ಯಾಟ್ ಅಕೌಂಟ್ಗೆ ನೀವು ಇದು ಏನು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಸ್ವಲ್ಪ ರಿಸ್ಕಿ ಅದು. ಯಾಕಂದ್ರೆ ಎಮೋಷನಲ್ ತುಂಬಾ ಇಂಬ್ಯಾಲೆನ್ಸ್ ಆಗತ್ತೆ. ಹೆಂಗೆ ಅಂತಂದ್ರೆ, ಇವಾಗ ಲಾಸ್ ಆಯ್ತು ಅಂತ ಅನ್ಕೊಳ್ಳಿ, ಸೊ ಅಯ್ಯೋ ಅವ್ರಿಗೆ ಕೊಡ್ಬೇಕು, ಇವ್ರಿಗೆ ಕೊಡ್ಬೇಕು, ಲಾಸ್ ಆಗೋಯ್ತು, ಹಂಗೆ ಹಿಂಗೆ ಅನ್ನೋ ಒಂದು ಇದು ತುಂಬಾ ಏನೋ ಪ್ರೆಷರ್ ಅನ್ಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಸೇವಿಂಗ್ಸ್ ಇಂದಾನೆ ನೀವು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಒಳ್ಳೇದಾಗತ್ತೆ. ಏನೋ ಸಾಲ ಮಾಡೋದ್ಕಿಂತ. ಅಕಸ್ಮಾತ್ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂತಂದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಸೇವ್ ಮಾಡಿ, ಆಮೇಲೆ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ. ಸೊ ಅದು ಒಂಥರ ಬೆಸ್ಟ್ ವೇನೆ ಆಗುತ್ತೆ. ಸೊ ಆದಷ್ಟು ನೋಡ್ಕೊಂಡು, ನಿಮ್ಮ ಸಿಚುವೇಶನ್ ನಿಮ್ಗೆ ಗೊತ್ತಿರುತ್ತೆ, ನೀವ್ ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡಿ. ಸೊ ಆತರ ಬೀಳಕ್ ಹೋಗ್ಬೇಡಿ. ಜಸ್ಟ್ ಕೊನೆಗೆ ಎಂಡ್ ಬಂದ್ವಿ ಕೋರ್ಸ್ಗೆ. ನೀವು ಏನಾದ್ರೂ ಮೋಸ್ಟ್ಲಿ ಇದು ಕೋರ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ.
ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿಂಗ್ ಮಾಡಿ, ಆದಷ್ಟು ನಾನು ರೆಸ್ಪಾಂಡ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ನೀವೇನಾದ್ರು ಫಾಲೋ ಮಾಡ್ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ದು ಇದೆ ಐಡಿ, ಅಲ್ಲಾದ್ರೂ ಫಾಲೋ ಮಾಡ್ಬೋದು, ಅಥವಾ ಯೂಟ್ಯೂಬ್ ಈ ತರದ ಇನ್ನೂ ಒಳ್ಳೊಳ್ಳೆ ಏನು ಕಂಟೆಂಟ್ ಬರ್ತಾ ಇರತ್ತೆ, ವಿಡಿಯೋಸ್ ಬರ್ತಾ ಇರತ್ತೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ಇದ್ರಲ್ಲಿ ನಿಮ್ಗೆ ಏನಾದ್ರು ಇನ್ನೂ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಕಲಿಬೇಕು ಅಂತ ಅಂದ್ರೆ, ನಿಮಗೆ ಇನ್ನೂ ಏನಾದ್ರು ಅಡ್ವಾನ್ಸ್ಡ್ ಲೆವೆಲ್ ಇದು ಬಿಟ್ಟು ಇದಲ್ದೇನೆ ಇನ್ನೂ ಬೇರೆ ನೀವು ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ನೂ ಕಲಿಬೇಕು ಅಂತಂದ್ರೆ ನಮ್ದು ವಾಟ್ಸಪ್ ನಂಬರು, ಸೊ ಮೆಸೇಜ್ ಮಾಡಿ. ಇದು ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ, ಸೊ ನಿಮ್ಗೆ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕು ಅಥವಾ ಇನ್ನೂ ಏನಾದ್ರು ಅಡ್ವಾನ್ಸ್ ಲೆವೆಲ್ ನೀವೇನಾದ್ರು ಕಲಿಬೇಕು ಅಂತಂದ್ರೆ, ಸೊ ಆದ್ರೂ ಬೇಕಂದ್ರೆ ಡಿಸ್ಕಸ್ ಮಾಡೋಣ. ಓಕೆ, ಮೋಸ್ಟ್ಲಿ ಇದು ತುಂಬಾ ಎನಫ್ ಆಸ್ ಆಫ್ ನಾವು ಬಿಗಿನರ್ ಆಗಿದ್ರೆ ಫಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ನೀವು ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ. ಓಕೆ, ಅಷ್ಟೇ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಗೊತ್ತಿರೋ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಮತ್ತೆ ಹೊಸ ಕಂಟೆಂಟ್ ಇದೇ ತರದ ಕಂಟೆಂಟ್ಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಜರ್ನಿಗೆ.